ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋ ಸಂವಿದ್ಯುತಿಬಲಬಹುಲೋದಾರ್ಯವಿದ್ಯಾದಿದೇಹಂ ಚಿಂತಾಸಂತಾಪಲೇಕೋದ್ಭವತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿನವನಪದಂ ಬ್ರಹ್ಮವಿದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಮೋಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ನಾರಾಯಣಾಯ ಪರಿಪೂರ್ಣಗುಣಾಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭೂಮಾದ್ಯಮೀಶಂ ವಂದೇ ಭವಗ್ನಮಪರಾಸುರಸಿದ್ಧರಮ್ಯಂ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ಣ ಪ್ರಣಾಮಗಳನ್ನು ಅರ್ಪಿಸಿ ತಾತ್ಪರ್ಯ ನಿರ್ಣಯದ 11ನೇ ಅಧ್ಯಾಯದಲ್ಲಿ ಕೆಲವು ಸಂಗತಿಗಳನ್ನು ನಿನ್ನೆ ಚಿಂತನೆ ಮಾಡಿದ್ವಿ. ಇವತ್ತು 11 ಹಾಗೂ 12ರಲ್ಲಿ ಬರುವ ಮತ್ತಷ್ಟು ಸಂಗತಿಗಳನ್ನು ತಿಳಿದು ಮುಕ್ತಾಯ ಮಾಡೋಣ. ವೇದವ್ಯಾಸರನ್ನ ಸತ್ಯವತಿ ಸ್ಮರಣೆ ಮಾಡಿಕೊಳ್ತಾ ಇದ್ದಾಳೆ. ಕಾರಣ, ಕುರುವಂಶ ನಿಂತೋಗ್ತದೆ, ವಂಶ ನಿಲ್ಬಾರ್ದು, ಅಭಿವೃದ್ಧಿ ಆಗಬೇಕು. ವೇದವ್ಯಾಸರು ವರ ಕೊಟ್ಟಿದ್ರಂತೆ ತಾಯಿಗೆ, ನೀನು ಯಾವಾಗ ಸ್ಮರಣೆ ಮಾಡ್ತೀನಿ ನಾನು ಆವಾಗ ಬರ್ತೇನೆ ಅಂತ. ಇಂಥ ವರ ಕೊಡೋ ಮಕ್ಕಳು ಇವತ್ತು ವಿರಳ. ನಮ್ಮ ಹತ್ರ ಇಸ್ಕೊಳ್ಳೋ ಮಕ್ಕಳು ಬಹಳ ಇದ್ದಾರೆ. ಹಡದ ತಾಯಿ ಸ್ಮರಣೆ ಮಾಡಿದಾಗೆಲ್ಲ ಕಣ್ಮುಂದೆ ಇರ್ತೇನೆ ಅಂತ ವರ ಕೊಡಬೇಕಾದ್ರೆ ಸರ್ವಸಮರ್ಥನಾದ ವೇದವ್ಯಾಸನಿಗೆ ಮಾತ್ರ ಸಾಧ್ಯ. ಹಾಗಾಗಿ ಸತ್ಯವತಿ ಸ್ಮರಿಸಿದ ಕೂಡಲೇ ವ್ಯಾಸರು ಪ್ರಕಟರಾಗಿದ್ದಾರೆ. ಅಮ್ಮ ಕರ ಹೇಳಿದರೆ ಮರ ಹೇಳಿದರೆ ಏನು ಕಾರಣ? ಆಗ ಸತ್ಯವತಿ, ಕುರುವಂಶ ನಿಂತೋಗ್ತಿದೆ, ಭೀಷ್ಮ ತನ್ನ ಪ್ರತಿಜ್ಞೆಯನ್ನು ಮೀರಲಾರ, ನಿಯೋಗದಿಂದ ನೀನೇ ಮುಂದುವರಿಸಬೇಕು ವಂಶವನ್ನ ಅಂತ ಪ್ರಾರ್ಥಿಸಿದರು. ವ್ಯಾಸರಂತಾರೆ, ನನ್ನ ದೇಹ ಸ್ಪರ್ಶ ಮಾಡಬೇಕಾದ್ರೆ ದೇವಲೋಕದಲ್ಲಿ ಲಕ್ಷ್ಮಿ ಮಾತ್ರ ಸಾಧ್ಯ. ಹೃದಯ ರಮಾಂ ಜಾತುಮಮಾಂಗ ಸಂಗ ಯೋಗ್ಯಾಂಗನಾನೈವ ಸುರಾಲಯೇತಿ ಅಂತ ವಾಕ್ಯ. ರಮಾಮೃತೆ ಮಮ ಅಂಗಸಂಗ ಯೋಗ್ಯಾಂಗನ ಸುರಾಲಯೇತಿ ನ. ಲಕ್ಷ್ಮೀ ದೇವಿಯನ್ನು ಹೊರತುಪಡಿಸಿ ಇನ್ಯಾರು ನನ್ನ ದೇಹ ಸ್ಪರ್ಶ ಮಾಡಲಾರ. ನೀನು ಹೇಳ್ತಿದ್ದಿ ನಿಯೋಗದಂತೆ ಮಕ್ಕಳನ್ನು ಪಡಿ ಅಂತ. ಲಕ್ಷ್ಮೀ ಸನ್ನಿಧಾನ ಬರಲಿ, ಅದಕ್ಕಾಗಿ 1 ವರ್ಷ ವೈಷ್ಣವಿ ವ್ರತ ಮಾಡಲಿ ಅಂತ ಆದೇಶ ಮಾಡಿದ. ಸತ್ಯವತಿಗೆ ಅಷ್ಟು ತಾಳ್ಮೆ ಇಲ್ಲ. ಲೋಕದಲ್ಲಿ ತಾಳ್ಮೆ ಇರೋ ಮನುಷ್ಯರು ಅಂತ ಬಹಳ ಕಡಿಮೆ. ಎಲ್ಲ ವಿಷಯದಲ್ಲೂ ಅಷ್ಟೇ. ಈ ತಾಳ್ಮೆಯನ್ನು ಗುಣ ಹೊಂದಿದ್ದಿದ್ರೆ ನಾವಿವತ್ತು ಎಲ್ಲೋ ಇರ್ತಿದ್ವಿ. ಇದು ನಮಗೆ ಗೊತ್ತು, ನಮಗೆ ತಾಳ್ಮೆ ಕಡಿಮೆ ಇದೆ ಅಂತ, ಆದರೂ ತಾಳ್ಮೆಯನ್ನು ಅಳವಡಿಸಿಕೊಳ್ಳೋದಿಲ್ಲ. ಈ ವಿಷಯದಲ್ಲಿ ಸತ್ಯವತಿಯು ಹೇಳ್ತಾಳೆ, 1 ವರ್ಷ ವ್ರತ ಮಾಡಿ ಲಕ್ಷ್ಮೀ ಸನ್ನಿಧಾನ ಬರಬೇಕು ಅಂತಿದ್ದಿ, ಅಷ್ಟು ತಾಳ್ಮೆ ನನಗಿಲ್ಲ ಅಂತಲ್ಲ, ಈಗಲೇ ಆಗಬೇಕು. ಆಗ ವ್ಯಾಸರಂತಾರೆ, ಇಷ್ಟು ಅವಸರ ಮಾಡ್ತಿದ್ದೀಯಲ್ಲ, ನಿನ್ನ ಮಾತನ್ನು ತೆಗೆದುಹಾಕುವ ಹಾಗಿಲ್ಲ ನಾನು. ನಿನ್ನ ಅಮ್ಮ ನನಗೆ ತಾಯಿ ಮಾತು ಮೀರಿದ ಮಗ ಅಂತ ಆಗಬಾರ್ದು. ನೋಡಿ, ತಾಯಿಯೂ ಹೌದು, ಭಗವಂತ ಜಗತ್ತಿಗೆ
ಸಾಧನೆಯಲ್ಲಿ ಇದ್ದದ್ದಕ್ಕೆ ಒಪ್ಕೊಂಡಿದ್ರು ಹಿರಿಯರು. ಅದರಲ್ಲೂ ಭಗವತ್ಪಾದರು ಒಂದು ನಿರ್ಣಯ ಕೊಡ್ತಾರೆ. ನಿಯೋಗದ ವಿಷಯದಲ್ಲಿ ಯಾವ ಕಾರಣಕ್ಕೂ ದೇಹ ಸುಖ ಕಾಮಕ್ಕಾಗಿ ಮಾಡುವ ಹಾಗಿಲ್ಲ ಅಂತಾರೆ ಮತ್ತೆ. ಹಾಗಾಗಿ ಅದ್ರ ಬಗ್ಗೆ ಆಲೋಚನೆ ಮಾಡೋದು ಕಠಿಣ ಆಗ್ತದೆ ನಮಗೆ ಇವತ್ತು. ವ್ಯಾಸರು ಅದಕ್ಕೆ ಒಪ್ಪಿಗೆ ಕೊಟ್ಟದ್ದಕ್ಕೆ ಅಂಬಿಕೆಯನ್ನ ಅತ್ತೆ ಸತ್ಯವತಿ ಸೊಸೆಯನ್ನು ತಯಾರು ಮಾಡಿಸ್ತಾಳೆ. ಭೌತಿಕವಾಗಿ ದೈಹಿಕವಾಗಿ ಗರ್ಭಧಾರಣೆ ಮಾಡಲಿಕ್ಕೆ ಏನು ಮಾತುಗಳನ್ನು ಹೇಳಬೇಕು ಹೇಳಿ ಅವಳನ್ನು ತಯಾರು ಮಾಡಿಸ್ತಾಳೆ. ಅಂಬಿಕೆ ವ್ಯಾಸರು ಬರ್ತಾರೆ ಅಂತ ಸಮಯ ಪ್ರತೀಕ್ಷೆ ಮಾಡ್ತಿದ್ದಾಳಂತೆ. ವೇದವ್ಯಾಸರು ಬಂದರು, ಸಮಯ ಹೇಳಿದ ಸಮಯಕ್ಕೆ ಬಂದರು. ಅಂಬಿಕೆ ವ್ಯಾಸರನ್ನು ನೋಡ್ತಾಳೆ. ಬರುವ ವೇದವ್ಯಾಸರ ದೇಹದಲ್ಲಿ ಎಲ್ಲಿಲ್ಲದ ಪ್ರಕಾಶ. ಆ ಪ್ರಕಾಶಮಯ ವ್ಯಾಸರನ್ನ ಕಣ್ಣು ತುಂಬ ನೋಡುವಾಗ ಪ್ರಕಾಶ ಹೆಚ್ಚಾದದ್ದಕ್ಕೆ ನೋಡ್ಲಿಕ್ಕಾಗದೆ ಕಣ್ಣು ಮುಚ್ಚಿದ್ದಂತೆ. ಕಣ್ಣು ಮುಚ್ಚಿದ್ರಿಂದಲೂ ಗರ್ಭಧಾರಣೆ ಆಗಿದೆ ಅವಳಲ್ಲಿ. ಮುಚ್ಚಿದ್ರಿಂದ ಕಣ್ಣು ತಾಯಿ ಮಾಡಿದ ದೋಷ ಗರ್ಭದಲ್ಲಿ ಹುಟ್ಟುವ ಮಗನ ಮೇಲೆ ಪರಿಣಾಮ ಆಯಿತು. ಅದಕ್ಕೆ ಆತ ಕುರುಡನಾದ ಅಂತ ಮಹಾಭಾರತ. ಕಣ್ಣು ಮುಚ್ಚಿದ್ರಿಂದ ಧೃತರಾಷ್ಟ್ರ ಅಂತ ಹುಟ್ಟಿದ್ದಂತೆ. ಆ ಹುಟ್ಟಿದಂತಹ ಧೃತರಾಷ್ಟ್ರ ಕುರುಡನ್ಯಾಕಾದ ಈ ಕಥೆಯನ್ನು ಹೇಳ್ತಾರೆ. ಸ ಮಾತೃದೋಷದ ಅಜನೀ. ಇದನ್ನು ನಾವು ಇವತ್ತು ಸಂದೇಶವಾಗಿ ತಗೊಳ್ಬಹುದು. ಹುಟ್ಟುವ ಮಕ್ಕಳಲ್ಲಿ ಸ್ವಭಾವ ಏನಿರ್ತದೋ ಏನೋ ಅದು ಬೇರೆ. ಅವನು ಹುಟ್ಟುವಾಗ ಅವನದೇ ಕರ್ಮ ಏನಿರ್ತದೋ ಅದು ಒಂದು ಕಾರಣವೇ. ಇದಕ್ಕಿಂತಲೂ ಕಾರಣದಲ್ಲಿ ತಾಯಿ ದೋಷವನ್ನು ಪರಿಗಣಿಸ್ತಾರೆ. ಮಹಾಭಾರತ ಈ ನಿಟ್ಟಿನಲ್ಲಿ ಸಂದೇಶ ಕೊಡ್ತದೆ. ಮಕ್ಕಳನ್ನ ಸಮಾಜಕ್ಕೆ ಬಿಟ್ಟುಕೊಡುವ ಹೆಣ್ಣಿಗೆ ಯಾವ ದೋಷ ಇಲ್ಲದ ಕಳಂಕಗಳಿಂದ ಮಗನನ್ನು ಪಡಿಬೇಕಾದ್ರೆ ಅವಳ ಜವಾಬ್ದಾರಿ ಹೆಚ್ಚು ಅಂತ ತಿಳಿಸ್ಲಿಕ್ಕೆ ಈ ಕಥೆ. ಇನ್ನೊಬ್ಳು ಅಂಬಿಕೆ ಆದ ಮೇಲೆ ಅಂಬಾಲಿಕಾ ಅಂತ ಇರ್ತಾಳೆ ಸೊಸೆ. ಅವಳು ವಿಚಿತ್ರ ವೀರ್ಯನ ಮತ್ತೊಬ್ಬ ಪತ್ನಿ. ಚಿತ್ರಾಂಗದ ವಿವಾಹವೇ ಮಾಡಿಕೊಳ್ಳಿಲ್ಲ. ವಿಚಿತ್ರ ವೀರ್ಯನಿಗೆ 2 ಮದುವೆ ಆಗಿತ್ತು. ಆ ಅಂಬಿಕೆಯನ್ನ ಈ ರೀತಿ ಕುರುಡು ಮಕ್ಕಳನ್ನು ಹತ್ತಿದ್ದಕ್ಕೆ ಸತ್ಯವತಿ ಮತ್ತೆ ವ್ಯಾಸರನ್ನ ಕರೆದು ಕೇಳ್ಕೊಂಡು, ನೀವೇನೋ ಒಪ್ಪಿಸಿದ್ರಿ, ನನ್ನ ಸೊಸೆ ಮಾಡಿದ ಅಪರಾಧಕ್ಕೆ ಕುರುಡ ಆಗಿಬಿಟ್ಟ. ಈ ಬಾರಿ ಹಾಗಾಗಬಾರ್ದು. ರಾಜ್ಯ ಪಾಲನೆ ಮಾಡುವವನಿಗೆ ಅಂಗವಿಕಲತೆ ಇರಬಾರ್ದು. ಮುಂದೆ ಕುರುವಂಶದ ರಾಜನಾಗಬೇಕಾದ್ರೆ ಶ್ರೇಷ್ಠನಾಗಿರ್ಬೇಕಾತ ಏನಾದರೂ ಮನಸ್ಸು ಮಾಡಿ ಇನ್ನೊಬ್ಬ ಮಗನನ್ನು ಕೊಡ್ರಿ ಅಂತ ಕೇಳ್ಕೊಂಡು ಅಂಬಿಕೆ ಹೇಳಿದ ಹಾಗೆ ಅಂಬಾಲಿಕೆಗೆ ಹೇಳಿದ್ದಾಳೆ ಸತ್ಯವತಿ. ನೋಡು, ನೀನು ಕಣ್ಣು ಮುಚ್ಚಿಕೊಳ್ಬೇಡ ಈ ಸರಿ. ಅತ್ತೆ ಮಾತಿಗೆ ಸೊಸೆ ಕೇಳ್ತಾಳೆ, ಕಣ್ಣು ಮುಚ್ಚಬಾರದು, ವೇದವ್ಯಾಸರು ಬರ್ತಾರೆ. ಕಣ್ಣು ಮುಚ್ಚಲಿಲ್ಲ, ಮೈಯೆಲ್ಲ ಬಿಳಿಸ್ಕೊಂಡಂತ ಭಯದಿಂದ. ಮೈ ಬಿಳಿಸ್ಕೊಂಡದ್ದಕ್ಕೆ ಗರ್ಭಿಣಿಯಾದಂಥ ಅಂಬಾಲಿಕೆ ಹುಟ್ಟಿದ ಮಗ ಬೆಳ್ಳೆ ಹುಟ್ಟುಬಿಟ್ಟಂತೆ. ಅವನಿಗೆ ಪಾಂಡು ಅಂತ ಹೆಸರಾಯಿತು. ಸಂಸ್ಕೃತದಲ್ಲಿ ಪಾಂಡು ಅಂದರೆ ಬೆಳ್ಳಿಗೆ ಅಂತ ಅರ್ಥ. ಮೊದಲು ಹುಟ್ಟಿದ ಮಗ ತಾಯಿ ಮಾಡಿದ ಕಣ್ಣು ಮುಚ್ಚುವಿಕೆಯಿಂದ ಕುರುಡನಾದ. ಆಮೇಲೆ ಹುಟ್ಟಿದಂಥ ಮತ್ತೊಬ್ಬ ಮಗ ತಾಯಿಯ ತಪ್ಪಿನಿಂದಲೇ ಬೆಳ್ಳಿ ಹುಟ್ಟಿದ. ಮತ್ತೆ ಸತ್ಯವತಿ ಕೇಳ್ತಾಳೆ, ವೇದವ್ಯಾಸರೇ, ಇವನು ಬೆಳ್ಳಗಾದ, ಅವ ಕುರುಡ ಆದ, ಯಾಕೋ ಸರಿ ಹೋಗ್ತಿಲ್ಲ. ಪುನಃ ಅಂಬಿಕೆಗೆ ಹೇಳ್ತೇನೆ, ಮೊದಲನೇ ಸೊಸೆಗೆ ಇದೊಂದು ಬಾರಿ ಸರಿಯಾದ ಮಗನನ್ನು ಕೊಡ್ರಿ ಅಂತ. ವ್ಯಾಸರು ಮೊದಲೇ ಹೇಳಿದ್ರೆ, ನಿನಗೆ 1 ವರ್ಷ ವ್ರತ ಮಾಡಿ ವೈಷ್ಣವಿ ವ್ರತ ಅಂದ್ರೆ ಅದಕ್ಕೆ ನೀನು ಕೇಳಲಿಲ್ಲ, ಅವಸರ ಮಾಡಿ ಈ ಇನ್ನೊಬ್ಬ ಬೇಕು ಅಂತಿದ್ದಿ, ಸರಿ ಎಂತಂದ್ರು ವೇದವ್ಯಾಸ. ಎಂಥ ತಾಳ್ಮೆ ನೋಡಿ ಜಗದ್ರಕ್ಷಕನಾದ ಜಗದೊಡೆಯನಾದ ವೇದವ್ಯಾಸನಿಗೆ. ಸತ್ಯವತಿಯ ಭಾವನೆಯನ್ನು ಅರ್ತು ಅಂಬಿಕೆಯನ್ನು ತಯಾರು ಮಾಡ್ತೇನೆ ಅಂತ ಹೇಳಿದ್ದಕ್ಕೆ ಬರ್ತೇನೆ ಅಂತ. ಅಂಬಿಕೆ ಇನ್ನೂ ಬುದ್ಧಿವಂತಿಕೆ ಬರುತ್ತಿಲ್ಲ. ನಮ್ಮತ್ತೆ ಏನೋ ಹೇಳ್ತಾಳೆ ನಿಜ, ಇದು ಪದೇ ಪದೇ ಮಕ್ಕಳನ್ನು ಹೇಳುವುದು, ಅವರನ್ನು ಮತ್ತೆ ಸಾಕೋದು, ಗರ್ಭದಲ್ಲಿ ಹೊತ್ತಾಗಲೇ ಇಂಥ ವೇದನೆ ಯಾರು ಅನುಭವಿಸ್ತಾರೆ ಇದನ್ನ ಅಂತ, ಅದನ್ನು ಅನುಭವಿಸ್ತಾರೆ ನಾನು ಅಂತ ಸೇವಕಿ ಹೇಳಿದ್ದಂಥವು. ನೋಡು, ವೇದವ್ಯಾಸರು ಬರ್ತಾರಂತೆ, ನಿನಗೇನಾದರೂ ಅಪೇಕ್ಷೆ ಇದ್ರೆ ವೇದವ್ಯಾಸರು ಬಂದಾಗ
ಮಕ್ಕಳನ್ನು ಕೊಡಬಹುದು. ಇದು ಸತ್ಯವತಿ ಕೂಡಲೇ ಗೊತ್ತಿಲ್ಲ. ಅಂಬಿಕೆಗೆ ಸತ್ಯವತಿ ಹೇಳಿದ್ದೇನೆ, ಅವಳು ತಯಾರಾಗಿರ್ತಾಳೆ ಅಂದ್ಕೊಂಡಿದ್ದಂತೆ. ಅಂದ್ರೆ ಈಗ ಮಾತ್ರ ಈ ಸೊಸೆ ಅತ್ತೆಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ತಿಳಿಯೋದು ಬೇಡ ಅಂತಂದ್ರೆ ಮಹಾಭಾರತ. ಇದು ಒಂದು ಎಲ್ಲಾ ಕಾಲದಲ್ಲಿ ಇರಬಹುದಾದಂತೆ ಸಂಗತಿ. ಬಹಳ ಒಟ್ಟಿಗೆ ಸರಿಯಾಗಿದ್ದಾರೆ ಅಂದ್ರೆ ಅದು ದೊಡ್ಡ ದೇವರ ಅನುಗ್ರಹ ಅಂತ ಹೇಳಿ ಅರ್ಥ. ಅಂತೂ ಸತ್ಯವತಿಯ ಮಾತನ್ನ ತಿರಸ್ಕರಿಸಿ ಗರ್ಭವೇದನೆಯನ್ನು ಬಹಳ ತಲೆ ಬಿಸಿ ಮಾಡಿಕೊಂಡು ಇನ್ನೇನು ವೇದವ್ಯಾಸ ದರ್ಶನ ನಾವು ಮಾಡಲಾರೆ ಅಂತ ಅಸಡ್ಡೆ ತೋರಿದ್ದು. ಸರಿ ಇಂಥ ಸೇವಕಿಯನ್ನು ಕಳಿಸಿದ್ರೆ ಮನೆಯಲ್ಲಿ ಕಸಗಿಸ ಹುಡಿದು ಪಾತ್ರೆ ತೊಳೆದು ಸ್ವಚ್ಛ ಮಾಡಿಕೊಂಡಿದ್ದ ಒಬ್ಬಳ ದಾಸಿಗೆ ವ್ಯಾಸರ ಮಹಿಮೆ ಗೊತ್ತಿತ್ತಂತೆ. ಅವಳು ಭಕ್ತಿ ಪರವಶಳಾಗಿ ತಂದುಬಿಟ್ಟಿದ್ದಾಳೆ. ವೇದವ್ಯಾಸರನ್ನು ಕಣ್ತುಂಬ ದರ್ಶನ ಮಾಡ್ತಾಳೆ. ಕಣ್ಣು ಮುಚ್ಚಲಿಲ್ಲ, ಮೈ ಬಿಡಿಸಿಕೊಳ್ಳಿಲ್ಲ, ಭಯಪಡಲಿಲ್ಲ. ಸರ್ವೇಶ್ವರನಾದ ದೇವರ ದರ್ಶನ ಆಗ್ತಿದೆ ಅಂತ ಭಾವಿಸಿದ್ದು. ಅವಳು ಗರ್ಭಿಣಿಯಾದಂತೆ ಅಲ್ಲಿ ಹುಟ್ಟಿದಂತಹ ಮಗ ವಿದುರ ಅಂತ ಮಹಾಭಾರತ. ಇಷ್ಟನ್ನು ಭಗವತ್ಪಾದರು ಈ ತಾತ್ಪರ್ಯ ನಿರ್ಣಯದ ಸಂಗತಿಗಳನ್ನು ತಿಳಿಸಿ ನಿರ್ಣಯಿಸ್ತಾರೆ. ಧೃತರಾಷ್ಟ್ರನ್ಯಾರು, ಪಾಂಡು ಯಾರು, ವಿದುರನ್ಯಾರು ಅಂತ ಪರಿಚಯಿಸಬೇಕು. ಧೃತರಾಷ್ಟ್ರ ಅಂತಂದ್ರೆ ದೇವಲೋಕದಲ್ಲೂ ಆತನಿಗೆ ಧೃತರಾಷ್ಟ್ರ ಅಂತೇಳಿ ಹೆಸರಂತ. ಹಾಗಾಗಿ ಅವನಿಗೆ ಪ್ರತ್ಯೇಕ ಅಲ್ಲೇ ಅಲ್ಲ, ಅವನ ಹೆಸರು ಧೃತರಾಷ್ಟ್ರ ಅಂತ ಲೋಕದಲ್ಲೂ ಪ್ರಸಿದ್ಧಿ. ಭೂಮಿಗೆ ಬಂದಾಗಲೂ ಅದೇ ನಾಮಕರಣ ಮಾಡಿದ್ದಾರೆ. ಮಗ ವೇದವ್ಯಾಸರಿಗೆ ಅಂತ ಹುಟ್ಟಿದ್ರು. ಹೆಂಡತಿ ವಿಚಿತ್ರ ವಿಲಿಯನ ಹೆಂಡತಿ ಆದ್ದರಿಂದ ಅಂಬಿಕೆಯ ಮಗ ಆದ್ದರಿಂದ ಅಂಬಿಕಾತನಯ ಅಂತ ಪ್ರಸಿದ್ಧನಾದ. ಅವನು ರಾಷ್ಟ್ರ ಧರಿಸೋದ್ರಲ್ಲಿ ಭಾರಿ ಅದ್ಭುತ ಶಕ್ತಿ ಪರಾಕ್ರಮ ಉಳ್ಳವನು. ಹಾಗಾಗಿ ಅವನು ಧೃತರಾಷ್ಟ್ರ ಅಂತ. ವಾಯುದೇವನ ಆವೇಶ ಅವನಲ್ಲಿ ಅಭೂಚ ತಸ್ಯ ಧೃತರಾಷ್ಟ್ರ ನಾಮಕೋ ಗಂಧರ್ವರಾಟ್ ಪವನಾವೇಶಯುಕ್ತ. ಗಂಧರ್ವರಾಟ್ ಅಂತ ಕರೀತಾರೆ ಭಗವತ್ಪಾದ. ಪಾಂಡು ಯಾರು? ಪಾಂಡುವಿನ ಜನ್ಮ ಆಯಿತು ವೇದವ್ಯಾಸರಿಂದ. ಅವನ ಬಗ್ಗೆ ಹೇಳ್ತಾರೆ. ಪರಾವಹು ನಾಮ ಮರುತ್ತೋಭೂತ್ ವರ್ಣೇನ ಪಾಂಡು ಸಹಿ ನಾಮತಶ್ಚ. ಪರಾವಹ ಅಂತ ಒಬ್ಬ ಮರುದೇವತೆಗಳಲ್ಲಿ ಸೇರ್ತಾನೆ. ಅವನು ಭೂಮಿಯ ಮೇಲೆ ವಾಯು ಆವೇಶದಿಂದ ಪಾಂಡು ಅಂತ ಪ್ರಸಿದ್ಧನಾದ. ಹರಿಪರಾಕ್ರಮಿ, ಶಸ್ತ್ರಾಸ್ತ್ರಗಳನ್ನು ತಿಳಿದಾದ. ವಿದುರನ್ಯಾರು? ಎಲ್ಲ ಮನುಷ್ಯರಿಗೆ ಪುಣ್ಯ ಪಾಪಗಳಲ್ಲಿ ಪಾಪ ಹೆಚ್ಚಾದಾಗ ನರಕದಲ್ಲಿ ಹಾಕಿ ಶಿಕ್ಷೆ ಕೊಡ್ತಾನಲ್ಲ ಯಮ, ಅದೇ ಯಮನೇ ಭೂಮಿಯಲ್ಲಿ ದಾಸಿಯ ಮಗನಾಗಿ ವಿದುರ ಅಂತಾದ. ಹೀಗೆ ಧೃತರಾಷ್ಟ್ರನ ಜನ್ಮ, ಪಾಂಡುವಿನ ಜನ್ಮ, ವಿದುರನ ಜನ್ಮ. ಅಂಬಿಕಾ, ಅಂಬಾಲಿಕಾ, ಅಂಬಿಕೆಯ ದಾಸಿ, ಮೂವರಲ್ಲಿ ಹುಟ್ಟಿ ಬಂದಿದ್ದಾರೆ. ದಾಸಿಯ ಪುತ್ರನಾದ ವಿದುರ ಬುದ್ಧಿವಂತಿಕೆಯಲ್ಲಿ, ತಿಳುವಳಿಕೆಯಲ್ಲಿ ಇವರಿಬ್ಬರನ್ನು ಮೀರಿಸೋದಾಗಿದ್ದಾರೆ. ಇದು ಸಮಾಜಕ್ಕೆ ಕೊಡ್ತಾ ಇರೋ ದೊಡ್ಡ ಸಂಗತಿ. ದಾಸಿ ಎಂದಾಗ ಶೂದ್ರ ವರ್ಣದವಳೆ, ಅದರಲ್ಲಿ ಸಂಶಯ ಇಲ್ಲ. ಕೆಲವರು ಹೇಳ್ತಾರೆ ಶೂದ್ರ ವರ್ಣದವರಿಗೆ ಹಿಂದಿನ ಕಾಲದಲ್ಲಿ ಮೇಲ್ವರ್ಗದವರೆಲ್ಲ ಜ್ಞಾನ ಕೊಡ್ತಿರಲಿಲ್ಲ. ಇವತ್ತೆಲ್ಲ ಹಂಗೆ ಪಠ್ಯ ಪುಸ್ತಕ ಬರ್ಕೊಂಡಿದ್ದಾರೆ ಬುದ್ಧಿವಂತರು. ಭಗವತ್ಪಾದ ಹೇಳ್ತಾರೆ ವಿದುರನಿಗೆ ವೇದವ್ಯಾಸ ಕರ್ಕೊಂಡು ಹೋಗಿ ಪಾಠ ಹೇಳಿದ್ದಾರೆ. ಹಾಗಾಗಿ ಹಸ್ತಿನಾವತಿಯ ರಾಜ್ಯಭಾರ ಮಾಡುವಾಗ ಧೃತರಾಷ್ಟ್ರನಿಗೆ ಆಡಳಿತದೊಳಗೆ ಎಲ್ಲ ಮಾರ್ಗದರ್ಶನ ಮಾಡ್ತಿದ್ದವನು ಯಾರು ಅಂದ್ರೆ ಮಂತ್ರಿ ಸ್ಥಾನದಲ್ಲಿದ್ದ ವಿದುರ ಅಂತ ಮಹಾಭಾರತ ಹೇಳಿ. ಈ ಹೇಳಿ ಮೇಲ್ವರ್ಗದವರು ಕೆಳವರ್ಗದವರಿಗೆ ಜ್ಞಾನ ಕೊಡ್ತಿರ್ಲಿಲ್ಲ ಅನ್ನೋ ಮಾತು ಸತ್ಯನ ಸುಳ್ಳ ಹೇಳಿ. ಇವನು ವಿದುರ ಶೂದ್ರ ವರ್ಣದವನಿಗೆ ಜ್ಞಾನಿಯಾಗಿದ್ದ. ಅವನಿಗೆ ಆ ಹೆಸರು ಯಾಕೆ ಬಂತು ಅಂತ ಭಗವತ್ಪಾದ ಹೇಳ್ತಾರೆ. ಇವನಿಗೆ ಈ ಹೆಸರು ಬರಲಿಕ್ಕೆ ಬೇರೆ ಏನು ಕಾರಣ ಅಲ್ಲ. ಶಾಸ್ತ್ರಗಳನ್ನ ವಿದ್ಯಾರತೆ ವಿದುರೋ ನಾಮಚಾರ್ಯಂ ವಿದ್ಯಾರತೆ ಪ್ರಾಯ ಇನ್ನೇನು ಉಳಿದಿರಲಿಲ್ಲಂತೆ, ಅಷ್ಟು ತಿಳುವಳಿಕೆ ಇವನೊಳಗೆ ಇತ್ತಂತೆ. ತತ್ವಜ್ಞಾನ, ವಿದ್ಯೆ ಅಂದರೆ ತತ್ವಜ್ಞಾನ, ಅದರಲ್ಲಿ ಆಸಕ್ತನಾದದ್ದಕ್ಕೆ ಇವನ ಹೆಸರೇ ವಿದುರ ಅಂತ ಆಯ್ತು. ಹಾಗಾಗಿ ವಿದುರನನ್ನ ಸಮಾಜ ಯಾವತ್ತೂ ಮರೆಯೋ
ನೀತಿ, ಶುಕ್ರಾಚಾರ್ಯರ ನೀತಿ ಅಂತ ಎರಡು ನೀತಿ ಶಾಸ್ತ್ರ. ಶುಕ್ರಾಚಾರ್ಯರ ನೀತಿ ಇದೆಯಲ್ಲ ಬಹಳ ಪ್ರಾಕ್ಟಿಕಲ್ ಆಗುತ್ತೆ. ಅಲ್ಲಿ ಪುಣ್ಯ ಪಾಪಕ್ಕಿಂತ ಜಾಸ್ತಿ ಪ್ರಾಕ್ಟಿಕಲ್ ವಿಷಯಗಳು ಜಾಸ್ತಿ ಹೇಳ್ತಾ ಇದೆ. ಅದೆಲ್ಲ ಅಸುರರಿಗೆ ಬಹಳ ರುಚಿಸುತ್ತದೆ. ಶುಕ್ರಾಚಾರ್ಯರು ಅಂದ್ರೆ ಅಸುರ ಗುರುಗಳು. ಅದು ಮುಂದುವರೆದಿತ್ತು ಮಹಾಭಾರತ ಕಾಲದಲ್ಲಿ. ಶುಕ್ರಾಚಾರ್ಯರಿಂದ ಶಕುನಿ ಬಂದಿತ್ತು. ಶಕುನಿ ಅದನ್ನ ಮುಂದುವರಿಸುತ್ತಿದ್ದ. ಕಂಕನಿಂದ ಅಂತ ಬರ್ತದೆ ಮುಂದೆ. ಬೃಹಸ್ಪತ್ಯಾಚಾರ್ಯರ ನೀತಿಯಲ್ಲಿ ಕೆಲವು ಭಾಗ ಮಾತ್ರ ವಿದುರನಿಗೆ ಬಂತಂತೆ. ಆ ವಿದುರ ಅದನ್ನೇ ಜಗತ್ತಿಗೆ ನೀತಿಯಾಗಿ ಬೋಧನೆ ಮಾಡಿದ್ರು. ಸ್ವಲ್ಪ ಭಾಗ ಮಾತ್ರ, ಪೂರ್ಣ ಬಂದಿಲ್ಲ. ಹಾಗಾಗಿ ಬೃಹಸ್ಪತ್ಯಾಚಾರ್ಯರ ನೀತಿ ಶಾಸ್ತ್ರವೇ ವಿದುರನ ಮೂಲಕ ಸಮಾಜಕ್ಕೆ ಎಕ್ಸ್ಪೋಸ್ ಆಯಿತು ಅಂತ ತಿಳಿಸ್ತಾರೆ. ಇಂಥ ಬುದ್ಧಿವಂತ ನೀತಿಶಾಸ್ತ್ರಜ್ಞ, ಅಸ್ತ್ರಜ್ಞ, ರಾಜನೀತಿ ತಿಳಿದವನು ಎಲ್ಲ ವಿದುರನಾಗಿದ್ದ ಅಂತ 3 ಮಕ್ಕಳು ಹುಟ್ಟಿದ್ದನ್ನ, ಅಂಬಿಕಾ, ಅಂಬಾಲಿಕೆ ಹಾಗೂ ದಾಸಿಯರಿಗೆ ಹುಟ್ಟಿದ್ದನ್ನ ಮಹಾಭಾರತ ಪರಿಚಯಿಸುತ್ತದೆ. ಅದನ್ನು ನಾವು ಚಿಂತನೆ ಮಾಡಿ. ಒಬ್ಬ ಗಂಧರ್ವ, ಇನ್ನೊಬ್ಬ ಮರುದೇವತೆ, ಇನ್ನೊಬ್ಬ ಧರ್ಮಮೂರ್ತಿ ಧರ್ಮರಾಜ ಅಂತ. ಮಹಾಭಾರತ ಕಾಲದಲ್ಲಿ ಯಮ 2 ರೂಪ ತಾಳಿದ್ದಾರೆ. ಒಂದು ವಿದುರನಾಗಿದ್ದು, ಮುಂದೆ ಕಥೆ ಬರ್ತದೆ. ಅದು ಈ ಅಧ್ಯಾಯ ಅಲ್ಲ, ಮುಂದಿನ ಅಧ್ಯಾಯ. ಮುಂದೆ ಬರುವ ಕಥೆಯಲ್ಲಿ ಇನ್ನೊಂದು ರೂಪ ಯಮ ತಾಳಿದ್ದು ಅಂದರೆ ಯುಧಿಷ್ಠಿರ. ಪಾಂಡುರಾಜನ ಮೊದಲನೇ ಮಗನಾಗಿ ಹುಟ್ಟಿದಂತಹ ಯುಧಿಷ್ಠಿರನು ಯಮಧರ್ಮನೇ. ಇಲ್ಲಿ ಹುಟ್ಟಿದಂತಹ ದಾಸಿ ಪುತ್ರನಾಗಿ ವಿದುರ, ಅವನು ಯಮಧರ್ಮ ಅಂತ ಪರಿಚಯವನ್ನು ಮಾಡಿಸ್ತಾರೆ. ಸಂಶಯ ಬರಬಹುದು, ಇಷ್ಟು ದೊಡ್ಡ ಯಮಲೋಕ ಸಂಯಮಿನಿ ಕುಲದ ಅಧಿಪತಿ ಎಲ್ಲರ ಪಾಪಗಳನ್ನ ಏನೇನು ಮಾಡಿದ್ದಾರೆ, ಪುಣ್ಯ ಪಾಪ ಅಂತ ಲೆಕ್ಕ ಹಾಕೋದು, ಎಲ್ಲರಿಗೂ ಶಿಕ್ಷೆ ಕೊಡೋದು, ಇಂಥ ದೊಡ್ಡ ಸ್ಥಾನದಲ್ಲಿರುವ ನ್ಯಾಯಾಧಿಪತಿಯನ್ನ, ದಂಡನಾಯಕನನ್ನ ಭೂಮಿಯಲ್ಲಿ ಹುಟ್ಟಿಸುವ ಪ್ರಸಂಗ ಯಾಕೆ ಬಂತು ಅಂತ ಪ್ರಶ್ನೆ. ಅದಕ್ಕೊಂದು ಚಿಕ್ಕ ಕಥೆ ಹೇಳ್ತದೆ ಮಹಾಭಾರತ. ಅದನ್ನು ಸಂಕ್ಷಿಪ್ತವಾಗಿ ಭಗವತ್ಪಾದ ಚಿಂತಿಸ್ತಾರೆ. ಈ ಕಥೆ ಕೇಳಿದ್ರೆ ಒಂದು ರೋಮಾಂಚನ ಆಗಿಬಿಡ್ತಾರೆ. ಈ 11ನೇ ಅಧ್ಯಾಯದಲ್ಲಿ ಈ ಅಂಶವು ಕೂಡ ಪ್ರಮುಖವಾದದ್ದೇ. ಹಿಂದೊಬ್ಬ ಋಷಿಗಳಿದ್ರಂತೆ. ಅವರ ಹೆಸರು ಮಾಂಡವ್ಯ ಅಂತ. ಆಮೇಲೆ ಅವರಿಗೆ ಆಣಿ ಮಾಂಡವ್ಯ ಅಂತ ಆಯ್ತಂತೆ ಹೆಸರು. ಕಾರಣ ಏನು? ಅವರು ತಪಸ್ಸು ಮಾಡ್ತಾ ಕೂತಿದ್ದಾರೆ ಅಷ್ಟೇ. ಇದಕ್ಕಿದ್ದ ಹಾಗೆ ಸೈನಿಕರು ರಾಜ್ಯದಲ್ಲಿ ಕಳ್ಳತನ ಆಗಿದೆ ಅನ್ನೋ ಕಾರಣಕ್ಕೆ ಕಳ್ಳರನ್ನು ಅಟ್ಟಿಸ್ಕೊಂಡು ಬರ್ತಾ ಇದ್ರು. ಕಳ್ಳರು ಕಳ್ಳತನ ಎಲ್ಲ ಮಾಡಿದ್ದಾರೆ. ಮಾಡಿದ ಆ ಬಂಗಾರದ ಸಾಮಾನನ್ನ ಹೊರಲಾರದಷ್ಟು ಮೂಟೆ ಕಟ್ಟಿದ್ರಂತೆ. ಇವರು ಅಟ್ಟಿಸ್ಕೊಂಡು ಬರ್ತಿದ್ರಲ್ಲ ಸೈನಿಕರು ಅಂತ ಸಿಕ್ಕಾಕೊಂಡ್ಬಿಡ್ತೇವೆ ಅಂತ ಎಸೆದು ಹೋಗ್ಬಿಟ್ರಂತೆ. ಅವರು ಎಲ್ಲಾದ್ರೂ ಬೇರೆ ಕಡೆ ಎಸಿಬೇಕೋ ಬೇಡ, ತಪಸ್ಸು ಮಾಡುತ್ತಿದ್ದ ಮಾಂಡವ್ಯ ಪಕ್ಕದಲ್ಲೇ ಎಸಿದ್ದಾರೆ. ಅವರ ಆಶ್ರಮದಲ್ಲೇ ಎಸಿಬೇಕಾ? ಕಳ್ಳತನ ಮಾಂಡವ್ಯ ಮಾಡಿಲ್ಲ, ಮಾಡಿದ್ಯಾರೋ. ಕಳ್ಳರು ಎಸೆದು ಹೋದದ್ದಕ್ಕೆ ಬಂದ ಸೈನಿಕರು ಇವ್ರ ಮನೆಯಲ್ಲಿ ಇವರ ಆಶ್ರಮದಲ್ಲಿ ಸಿಕ್ತಲ್ಲ ಅಂತ ಇವರಿಗೆ ಎತ್ಕೊಂಡು ಹೋದ್ರಂತೆ. ರಾಜ ಇಲ್ಲೇ ಸಿಕ್ತಾ, ಇವರ ಆಶ್ರಮದಲ್ಲೇ ಸಿಕ್ತಾ ಅಂತ ವಿಚಾರಣೆ ನಡೆಸಿ ಶೂಲಕ್ಕೆ ಹಾಕಿ ಬಿಟ್ಟು ಇವರು ಎಂದಾದ್ರೂ ಹೇಳಬೇಕೋ ಬೇಡ, ಹೇಳ್ತಾನೆ ಇಲ್ಲ, ತಪಸ್ಸು ಮಾಡ್ತಾನೆ ಇಲ್ಲ. ತಪಸ್ಸು ಮಾಡುವಾಗಲೇ ಅವರನ್ನ 4-6 ಜನ ಸೈನಿಕರು ಎತ್ತಿ ಶೂಲಕ್ಕೆ ಹಾಕಿಬಿಟ್ರಂತೆ. ಶೂಲಕ್ಕೆ ಚುಚ್ಚಿದರೆ ರಕ್ತ ಸುರಿತಿದೆ. ಆಗಲೂ ಮೈ ಮೇಲೆ ಎಚ್ಚರ ಇಲ್ಲ. ಅಸಂಪ್ರಜ್ಞಾತ ಸಮಾಧಿ ಅಂತ ಅಲ್ಲ, ಸಮಾಧಿ ಸ್ಥಿತಿ ನೋಡಿ. ಎಂಥೆಂಥ ತಪಸ್ಸು ಮಾಡೋರಿಗೆ ಹಿಂದೆ ಋಷಿಗಳು ಅಂತ ಗೊತ್ತಾಗ್ತದೆ. ಆಮೇಲೆ ಕೆಲವು ಋಷಿಗಳಿಗೆಲ್ಲ ಎಲ್ಲಿ ಹೋದ್ರು, ಆಣಿ ಮಾಂಡವ್ಯರಿಗೆ ಎಲ್ಲಿ ಹೋದ್ರು ಅಂತ ಸಂದೇಹ ಶುರು ಆಯಿತು. ಎಲ್ಲಿ ಹೋದ್ರು, ಇಲ್ಲೇ ತಪಸ್ಸು ಮಾಡ್ತಿದ್ರಲ್ಲ, ದಿನ ನೋಡ್ತಿದ್ವಿ ಅವರನ್ನ. ಯಾರೋ ಸುದ್ದಿ ಹೇಳಿದ್ರಂತೆ, ಈಗ ರಾಜನ ಮನೆ ಕಳ್ತನ ಅಂದರೆ ಅಪವಾದ ಹಾಕಿದ್ರು, ಶಿಕ್ಷೆಗೆ ಏರಿಸಿದ್ದಾರೆ, ಶೂಲಕ್ಕೆ ಹಾಕಿದರೆ ಇನ್ನೂ ಹೇಳ್ತಿಲ್ಲ ಮಾಂಡವ್ಯ. ಋಷಿಗಳೆಲ್ಲ ಬೈದ್ರಂತ ಹೋಗಿ ಹುಚ್ಚಿಗೆ ತಿಳಿದಿದೆಯೋ ರಾಜ, ಅಪರಾಧ ಮಾಡೋರಿಗೆ ಶಿಕ್ಷೆ ಕೊಡಬೇಕು, ಅನ್ಯಾಯವಾಗಿ ಋಷಿಗಳು ತಪಸ್ಸುಗಳು ನೋಡಿ ಇನ್ನೂ ತಪಸ್ಸಿನಿಂದ ಎದ್ದಿಲ್ಲ ಅಂದರೆ ಅವ್ರ ತಪಸ್ಸು ಎಷ್ಟು ದೊಡ್ಡದು. ಕಣ್ತೆರೆದ್ರೆ ಸುಟ್ಟೋಗ್ತೀಯ ನೀನು, ಕಳಿಸೋರನ್ನ ಬಿಟ್ಟು
ರಾಜನಿಗೆ ತಲೆ ಹೊಡೆದಾಗಾಯ್ತು. ಅಯ್ಯಯ್ಯೋ, ಅನ್ಯಾಯವಾಗಿ ಶೂಲಕ್ಕೆ ಹಾಕಿಬಿಟ್ಟೆಲ್ಲ ಋಷಿಗಳನ್ನ ಅಂತ ಶೂಲದಿಂದ ಎತ್ತಿ ಇಳಿಸೋಣ ಅಂತ ಹೋದ್ರೆ ಅವು ಬಹಳ ದಿವಸ ಆಗಿದ್ದಕ್ಕೆ ಆ ಶೂಲದ ಕಬ್ಬಿಣದ ಈ ಭಾಗಗಳು ಅವ್ರ ಜೊತೆಗೆ ಒಳಗೆ ಅಂಟ್ಕೊಂಡ್ಬಿಟ್ಟಿಲ್ಲ. ಆಗ ಏನ್ ಮಾಡೋಣ? ಅವನಿಗೆ ಉಪಾಯ ಹೊಡೆಯಲಿಲ್ಲ. ಅವರಿಗೆ ನೋವಾಗದಂತೆ ಎಲ್ಲಿವರೆಗೂ ಸಾಧ್ಯವೋ ಅಲ್ಲಿವರೆಗೂ ಬಿಟ್ಟು ಕಬ್ಬಿಣದ ತುಂಡನ್ನು ಕತ್ತರಿಸ್ಲಿಕ್ಕೆ ಹೇಳ್ಬಿಟ್ಟೆ. ಅಷ್ಟಕ್ಕೆ ಕತ್ತರಿಸಿದ್ರೆ ಅದು ಇನ್ನೂ ಒಳಗೆ ಉಳ್ಕೊಂಡು ಬಿಡ್ತದೆ ಬೆನ್ನಿ ಹಿಂದೆ ಆ ಶೂಲದ ಭಾಗ. ಉಳಿದ್ರೆ ಉಳಿತು ಬಿಡು ಅಂದ್ಕೊಂಡ್ರು ಆ ಮಾಂಡವ್ಯ. ಅವರನ್ನ ಕಾಡಿನಲ್ಲಿ ತಪಸ್ವಿಗೆ ಹಾಗೆ ಬಿಟ್ಟು ಬಂದ ಯಾವಾಗಲೂ ಎಚ್ಚರ ಆಗಿದೆ. ಎಚ್ಚರ ಆದಾಗ ನೋಡ್ತಾರೆ ಹಿಂಬದಿಯಲ್ಲಿ ಕಬ್ಬಿಣದ ತುಂಡು ಇದ್ರೆ ಇರ್ಲಿ ಬಿಡು ದೈವ ಇಚ್ಛೆ ಅಂದ್ಕೊಂಡ್ರು. ಪಾಪ ಹೂವು ತುಳಸಿ ತಗೊಂಡು ಬರ್ಲಿಕ್ಕೆ ಹೋದಾಗ ಕೈಯಲ್ಲಿ ಇಟ್ಕೊಂಡು ಹೋಗ್ತಿರ್ತಾರೆ ಸಾಮಾನ್ಯ ಬ್ಯಾಗನ್ನ. ಇವ್ರು ಏನ್ ಮಾಡಿದ್ರು ಅಂದ್ರೆ ಆ ರಾಣಿಗೆ ಸಿಗಿಸ್ಬಿಡ್ತಿದ್ರು. ಸಂಸ್ಕೃತದಲ್ಲಿ ಆಣಿ ಆಣಿ ಅಂದ್ರೆ ಕಬ್ಬಿಣದ ಸಣ್ಣ ತುಂಡು. ಆ ಮಾಂಡವ್ಯ ಅನ್ನೋ ಹೆಸರಿಗೆ ಈ ಶಿಕ್ಷೆ ಕೊಟ್ಟು ಕಬ್ಬಿಣದ ತುಂಡು ಸೇರಿದ ಮೇಲೆ ಆಣಿ ಅನ್ನೋ ಅಂಶ ಸೇರುತ್ತದೆ. ಅದಕ್ಕೆ ಅವರನ್ನ ಪುರಾಣಗಳು ಆಣಿ ಮಾಂಡವ್ಯ ಅಂತ ಕರೆದರು. ಬಹು ದಿವಸ ತಪಸ್ಸು ಮಾಡಿ ಮುಗಿಸಿದ್ದಾರೆ. ದೇಹ ಬಿಡಬೇಕಿತ್ತು, ಯೋಗದಿಂದ ದೇಹನೂ ಬಿಟ್ಟಿದ್ದಾರೆ. ಯಮಲೋಕಕ್ಕೆ ಹೋಗೋ ಸಂದರ್ಭ ಬಂದಿದೆ. ಯಮನ ಮುಂದೆ ನಿಂತಾಗ ಮತ್ತೆ ಇವ್ರದ್ದೇನು ಪುಣ್ಯ ಪಾಪ ಅಂತ ಅವ್ರು ಲೆಕ್ಕ ಹಾಕಬೇಕಲ್ಲ. ಹಾಕುವಾಗ ಇವರೇ ಅವರಿಗೆ ಪ್ರಶ್ನೆ ಹಾಕಿದ್ದಾರೆ. ಇಂಥ ಶಕ್ತಿ ಇರ್ತದೆ ತಪಸ್ವಿಗಳಿಗೆ. ಎಂಥೆಂಥ ಕಥೆ ಹೇಳ್ತದೆ ಮಹಾಭಾರತ. ಸಾಮಾನ್ಯ ಲೋಕದಲ್ಲಿ ಯಮದೇವರೇ ನಮ್ಮನ್ನು ಕೇಳ್ತಾನೆ. ಇವ್ರು ಹಾಗಲ್ಲ, ನೀನು ಕೇಳೋದು ಮೊದಲು ಇರಲಿ, ನಾನೇ ನಿನಗೊಂದು ಪ್ರಶ್ನೆ ಕೇಳಬೇಕು ಅಂದ್ರಂತ. ಯಮದೇವರು ಕೇಳ್ರಿ ಮಾಂಡವ್ಯರೇ ಅಂತ ಅವಕಾಶ ಕೊಟ್ಬಿಟ್ಟ. ಆಗ ಮಾಂಡವ್ಯರು ಕೇಳ್ತಾರೆ, ನನ್ನನ್ನು ಒಬ್ಬ ರಾಜ ತಪ್ಪೇ ಮಾಡದೇ ಹೋದ್ರು ಶೂಲ ಚುಚ್ಚಿ ಹಾಕಿದಾನೆ ಅಂದ್ರೆ ಇಂಥ ಶಿಕ್ಷೆ ಅನುಭವಿಸುವ ಹಾಗೆ ನಾನು ಆದದ್ದಕ್ಕೆ ಏನೋ ಒಂದು ಧರ್ಮ ಇರಬೇಕು. ಯಾವ ಪಾಪ ಕರ್ಮವೂ ಇದ್ದೇನೆ ಮನುಷ್ಯರಿಗೆ ಹಿಂಸೆ ಆಗೋದು ಇರಲ್ಲ. ಏನೋ ಒಂದು ಕರ್ಮ ಇರಬೇಕು. ನನಗೆ ತಿಳಿದ ಹಾಗೆ ನಾನು ವಯಸ್ಸು ಸಣ್ಣವನಾಗಿದ್ದಲು ಸುಳ್ಳು ಹೇಳಿಲ್ಲ, ಕಳ್ಳತನ ಮಾಡಿದ್ದಿಲ್ಲ, ಇನ್ನೊಬ್ಬರ ಮನೆಯಲ್ಲಿ ಕನ್ನ ಹಾಕಿಲ್ಲ, ಲಂಚ ತಗೊಂಡಿದ್ದಿಲ್ಲ, ಯಾರ ಮನೆ ಒಡೆದಿಲ್ಲ. ನಾನೇನೋ ನನ್ನ ಸ್ವಧರ್ಮ ಏನೋ ಮಾಡಿಕೊಂಡು ಹೋಗ್ತಿದ್ದೇನೆ. ನನಗೆ ಇಂಥ ಶೂಲ ಚುಚ್ಚಿಸೋ ಹಾಗೆ ನನ್ನಿಂದ ನಡೆದ ಅಪರಾಧ ಅದು ಏನು, ಯಾಕೆ ನನಗೆ ಆತ ಶೂಲ ಚುಚ್ಚಿಸೋ ಹಾಗಾಯ್ತು ಹೇಳು ನೀನು ಅಂತ ಕೇಳಿದ್ರು. ಯಾಕಂದ್ರೆ ನೀನು ಪುಣ್ಯ ಪಾಪಗಳನ್ನು ನೋಡೋದ್ರಲ್ಲಿ ಸಾಕ್ಷಿ, ನೀನು ಹೇಳಬೇಕು. ಅದನ್ನು ಸರಿಯಾಗಿ ವಿಮರ್ಶೆ ಮಾಡಿ. ಯಮದೇವರು ಮಾಂಡವ್ಯ ಋಷಿಗಳು ಹೇಳ್ತಾರೆ, ಮಾಂಡವ್ಯವೇ ನೀವು ಬಹಳ ಸಣ್ಣ ವಯಸ್ಸಿನವರಾದಾಗ ತಪ್ಪು ಮಾಡಿದ್ರಿ ಅಂತಂದ. ಏನ್ ಮಾಡಿದ್ದೆ? 7-8ನೇ ವಯಸ್ಸಿನಲ್ಲಿ ಸಣ್ಣ ಸಣ್ಣ ಗೋಡೆಗಳ ಮೇಲೆ ಇರುವೆಗಳು ಕೂಡ ಆಡ್ತಿರ್ತಾರೆ, ಸಾಲು 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 ಸಾಲು. ಇವರು ಅದನ್ನ ಕಡ್ಡಿ ತಗೊಳ್ಳೋದು, ಇರುವೆ ಚುಚ್ಚೋದು, ಅದನ್ನು ಏರಿಸ್ಕೊಳ್ಳೋದು, ಮತ್ತೆ ಆಟ ಆಡಿಸೋದು, ಚುಚ್ಚೋದು, ನೋವು ಮಾಡೋದು ಇಂಥವು ಮಾಡ್ತಿದ್ರು. ಸಣ್ಣ ಸಣ್ಣ ಇರುವೆಗಳು, ಸಣ್ಣ ಸಣ್ಣ ಸೊಳ್ಳೆ, ಕ್ರಿಮಿ, ಕೀಟ, ಕೆಲವು ಮಕ್ಕಳಿಗೆ ಹವ್ಯಾಸ. ಈಗಂತೂ ಕೈಯಲ್ಲಿ ಬ್ಯಾಟ್ ಬಂದ್ಬಿಟ್ಟು ಅದೊಂದು ರೀತಿ ಮನುಷ್ಯ ಕೈಯಲ್ಲಿ ಅದೇನೋ ಚೈನಾದವರು ಸೃಷ್ಟಿ ಮಾಡಿದ್ದಾರೆ. ಸೊಳ್ಳೆ ಅಂತ ಕೂಡ ಹೀಗೆ 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 ಮಾಡ್ತಾರೆ ಮನೆ ಒಳಗೆ. ಅದು ಚಟ್ ಚಟ್ ಅಂತದೆ, ಮತ್ತೆ ಪುನಃ ಮಾಡ್ತಾರೆ. ಯಾಕೋ ಚಟ್ ಅನ್ನಲಿಲ್ಲ ಅಂತಾರೆ, ಮತ್ತೆ ಚಟ್ ಅನ್ನಿಸ್ತಾರೆ. ಅದೊಂದು ವ್ಯಸನ ಆಗಿದೆ. ಅದೆಲ್ಲ ಸೊಳ್ಳೆ, ಇರುವೆ, ಕ್ರಿಮಿ, ಕೀಟ ಅವುಗಳನ್ನೆಲ್ಲ ಹಾಕಿ ಮಾಡ್ತಿದ್ರಿ, ಕೊಂತಿದ್ರಿ, ಹಿಂಸೆ ಪಡಿಸ್ತಿದ್ರಿ, ಅವು ನೋವಾಗ್ತಿತ್ತು. ಇಂಥ ಅಪರಾಧಕ್ಕೆ ನಾನು ಶಿಕ್ಷೆ ಆಗಬೇಕಿತ್ತು. ಅದಕ್ಕೆ ನಿಮ್ಗೆ ರಾಜನ ಮನೆಯಲ್ಲಿ ಶಿಕ್ಷೆ ಆಗಿರುತ್ತೆ. ಸುಮ್ಮನಿರದೇನೆ ಮಾಂಡವ್ಯರು, ಯಮ ನೀನು ಪುಣ್ಯ ಪಾಪಗಳನ್ನು ನೋಡಿ ಹೇಳೋನು ಅಂತ ನಾನು ತಿಳಿದಿದ್ದೇನೆ. ನಾನು ಎಷ್ಟೇ ವಯಸ್ಸಿಗೆ ಅದನ್ನು ಮಾಡಿದ್ದೆ ಹೇಳು ಅಂತ. 7-8 ವಯಸ್ಸು ಇರಬಹುದು ಅಂತಂದ ಯಮ. ಮಾಂಡವ್ಯರು ಸುಮ್ಮನೆ ಬಿಡಲಿಲ್ಲ. ಈ ನ್ಯಾಯಾಲಯಗಳಲ್ಲೆಲ್ಲ ನಿರ್ಣಾಯಕ ಜಡ್ಜಿಗಳ ಜೊತೆಗೆ ಮಾತಾಡ್ತಾರಲ್ಲ, ಹಾಗೆ ಮಾಂಡವ್ಯರು ಪ್ರತಿಯಾಗಿ ವಾದಿಸಿದ್ರಂತೆ. ಅಲ್ಲಪ್ಪ, ನಾನು ಮಾಡ್ತಿದ್ದದ್ದು 7-8 ವಯಸ್ಸಿಗೆ ಅಂತ ಹೇಳ್ತಿದ್ದೆ. ಮನುಷ್ಯರು ಮಾಡೋ ಪಾಪ ಹಾಗೂ ಪುಣ್ಯಗಳಲ್ಲಿ ಪಾಪ ಯಾವಾಗಿನಿಂದ ಲೆಕ್ಕಕ್ಕೆ ಬರ್ತದೆ ಅಂತ ಕೇಳಿದ್ರಂತೆ.
ಈ ಬಾಲಾಪರಾಧ ಕಾಯ್ದೆ ಅಂತ ಬೇರೆ ಇದೆಯೋ ಇಲ್ಲೋ? ಬಾಲಾಪರಾಧ ಕಾಯ್ದೆ ಬೇರೆ ಇದೆ. ವಯಸ್ಸಾದ್ಮೇಲೆ ಅಂದ್ರೆ ಮೈನಾರಿಟಿ ಮೆಜಾರಿಟಿ ವ್ಯವಸ್ಥೆ ಇದೆ ತಾನೆ. IP ಇಂಡಿಯನ್ ಪೆನಲ್ ಕೋಡ್ IPC ವ್ಯವಸ್ಥೆಗಳಲ್ಲಿ ಇದನ್ನು ಮಾಡಿದ್ದಾರೆ ತಾನೆ ವಿಭಾಗ. ಇದನ್ನು ಮಾಡಲೇ ತೆಗೆದು ದಂಡ ನೀತಿಯ ಬಗ್ಗೆ ಒಬ್ಬ ವ್ಯಕ್ತಿ ಯಾವಾಗ ಪಾಪ ಮಾಡಿದ್ರೆ ಆ ಪಾಪ ಅವನಿಗೆ ಶಿಕ್ಷೆ ಗುರಿಪಡಿಸೋ ಹಾಗೆ ಮಾಡಬೇಕು ಅಂತ ಒಂದು ಶಾಸ್ತ್ರ. ಅದನ್ನು ಭಗವತ್ಪಾದರು ಬೇರೆ ಗ್ರಂಥದಲ್ಲಿ ಹೇಳ್ತಾರೆ, ತಿಳಿದಿರ್ಬೇಕು ನಾವೆಲ್ಲ. ಆ ಚತುರ್ದಶಮಾತ್ ವರ್ಷ ಅಂದ್ರೆ ಭೂಮಿಗೆ ಬಂದ ವ್ಯಕ್ತಿ 14ನೇ ವರ್ಷದಷ್ಟು ವಯಸ್ಸಾಗುವವರೆಗೂ ಪಾಪ ಕೃತ್ಯಗಳನ್ನು ನಡೆಸಿದ್ರೆ ಅದು ಅವನಿಗೆ ಅಂಟಲ್ಲ, ಅದು ಬಾಲಾಪರಾಧ. ಅದಕ್ಕೆ ಮನ್ನಣೆ ಇದೆ. ಹೋಗ್ಲಿ ಬಿಡೋ, ಸಣ್ಣ ವಯಸ್ಸು. ತದನಂತರದಲ್ಲಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನಲ್ಲ, ಅದಕ್ಕೆ ಶಿಕ್ಷೆ ಇದೆ. 14ನೇ ವರ್ಷದ ನಂತರ ಈ ನಿರ್ಣಯಗಳನ್ನೆಲ್ಲ ಭಗವತ್ಪಾದರು ತಿಳಿಸ್ತಾರೆ. ಅವರು ಅದನ್ನು ವಾಚಿಸಿದ್ರು. ನೀನು ನನಗೆ 14ನೇ ವಯಸ್ಸಿನ ನಂತರ ಮಾಡಿದ್ರೆ ಈ ಶಿಕ್ಷೆ ಕೊಡಿಸಿದ್ರೆ ನಾನು ಹೋಗ್ತಿದ್ದೆ. ನೀನೇ ಹೇಳಿದೆ ಬಾಯಲ್ಲಿ 7ನೇ ವಯಸ್ಸಿಗೆ ಅಂತ. ಹಾಗಾದ್ರೆ ಅದು ತಪ್ಪೇ ಅಲ್ಲ. ನನಗೆ ಆ ಪಾಪ ಬರಲಿಲ್ಲ, ನೀನು ಶಿಕ್ಷೆ ಕೊಡಿಸಿದಿ. ತಪ್ಪಿತಸ್ಥನಿಗೆ ಶಿಕ್ಷೆ ಕೊಡಿಸ್ಬೇಕಾದದ್ದು ನ್ಯಾಯಾಧೀಶರ ಕೆಲಸ. ಇನ್ನೂ ಒಂದು ಜವಾಬ್ದಾರಿ ಇರ್ತದೆ ನ್ಯಾಯಾಧೀಶನಿಗೆ, ನಿರಪರಾಧಿಗೆ ಶಿಕ್ಷೆ ಆಗದಾಗ ನೋಡ್ಕೊಳ್ಬೇಕು. ಹಾಗೂ ಒಂದು ವೇಳೆ ಏನಾದರೂ ನಿರಪರಾಧಿಗೆ ಶಿಕ್ಷೆ ಕೊಡಿಸಿದ್ರೆ ನ್ಯಾಯಾಧೀಶನ ಅಪರಾಧ ಅಂತ ಆಗ್ತದೆ. ಇದು ದಂಡ ನೀತಿ ಅಂತ ಹೇಳ್ತಾರೆ. ಆಗ ಆ ವಿಷಯ ಹೇಳಿ, ನನ್ನಂಥ ನಿರಪರಾಧಿಗೆ ಶಿಕ್ಷೆ ಕೊಡಿಸಿದೆಯಲ್ಲ ಯಮ, ನೀನು ನಿನ್ನ ನಾನು ಸುಮ್ಮನೆ ಬಿಡಲ್ಲ, ಭೂಮಿಯಲ್ಲಿ ನೀನು ಶೂದ್ರನಾಗಿ ಹುಟ್ಟು ಅಂತ ಶಾಸನ. ದೊಡ್ಡ ಸ್ಥಾನದಲ್ಲಿದ್ದಾನೆ, ಭೂಮಿಯಲ್ಲಿ ದಾಸಿ ಪುತ್ರನಾಗಿ ಹುಟ್ಟು ಅಂತ ಶಪಿಸಿಬಿಟ್ರು. ಯಮದೇವರು ಸರಿ ಮತ್ತೆ ಮಾಂಡವ್ಯರ ಶಾಪ ಕೊಟ್ರಲ್ಲ ಅಂತ ಶಾಪ ತಕ್ಕಂತೆ ಅದೇ ಅಂಬಿಕಾ ಅಂಬಾಲಿಕೆಯರ ಮನೆಯೊಳಗೆ ದಾಸಿಯಾದವಳು ವೇದವ್ಯಾಸರ ಮುಂದೆ ಬಂದಾಗ ಯಮ ತನ್ನ ಮಾಂಡವ್ಯರ ಶಾಪ ಅನುಭವಿಸಲಿಕ್ಕೆ ವಿದುರನಾದ. ಇಷ್ಟು ಕಥೆಯನ್ನು ನಮಗೆ ಅನುಸಂಧಾನ ಮಾಡಿಸ್ತಾರೆ. ಭಗವತ್ಪಾದರು ಈ ಚರಿತ್ರೆಯನ್ನ ಮುಂದುವರಿಸಿ ಚಿಂತನೆ ಮಾಡ್ತಾರೆ. ನಾವೆಲ್ಲ ಇದರ ಬಗ್ಗೆ ಮಾಹಿತಿ ತಗೊಂಡ್ರೆ ನಮ್ಮ ಜೀವನ ಸುಧಾರಿಸಿಕೊಳ್ಳಿಕ್ಕೆ ಬರ್ತದೆ. ಏನು ಮುಂದುವರಿಸ್ತಾರೆ ಇಲ್ಲಿ ಅಂದ್ರೆ, ಮಾಂಡವ್ಯರಿಗೆ ಈ ತರಹ ಯಮದೇವರು ಉತ್ತರ ಕೊಡುವಾಗ ಇದು ತಪ್ಪು ಇದು ತಪ್ಪಲ್ಲ ಅನ್ನೋ ವಿವೇಕ ಯಮನಿಗೆ ಇತ್ತೋ ಇಲ್ಲೋ ಅಂತ ಪ್ರಶ್ನೆ. ಅವನು ಯಮ ನ್ಯಾಯಾಧೀಶ, ಯಾವ ವಯಸ್ಸಿನಲ್ಲಿ ಮಾಡಿದ ತಪ್ಪಿಗೆ ಏನು ಶಿಕ್ಷೆ ಅನ್ನೋದು ಗೊತ್ತಿರೋದಿಲ್ಲ. ಗೊತ್ತಿಲ್ಲದೆ ಸಣ್ಣ ಸಣ್ಣ ವಿಷಯಗಳು ಎಲ್ರಿಗೂ ಗೊತ್ತಿರ್ತದೆ. ಎಲ್ಲಾ ದೊಡ್ಡ ವಿಷಯ ತಿಳಿದ ನ್ಯಾಯಾಧೀಶನಾದ ಯಮಧರ್ಮನಿಗೆ ಮಾಂಡವ್ಯರು 7ನೇ ವಯಸ್ಸಿನಲ್ಲಿ ಮಾಡಿದ ಸಣ್ಣ ಸಣ್ಣ ಕ್ರಿಮಿಗಳ ಹಿಂಸೆ ದೊಡ್ಡ ತಪ್ಪಲ್ಲ ಅಂತ ಗೊತ್ತಿತ್ತು. ಇದು ಗೊತ್ತಿದ್ರೆ ಹೇಳಿದ ಯಾಕೆ ಅದರ ಕಾರಣ? ಅವರ ನಿಜವಾದ ಅಪರಾಧ ಏನು ಮಾಡಿದ್ರೆ ಶಿಕ್ಷೆ ಕೊಡಲಿಕ್ಕೆ ಇದರ ವಿಮರ್ಶೆ ಪ್ರಾರಂಭ ಆಯಿತು. ಇಂಥ ಸಂದರ್ಭದಲ್ಲಿ ಭಗವತ್ಪಾದರು ನಿರ್ಣಯ ಕೊಡ್ತಾರೆ. ನಿಜವಾದ ತಪ್ಪು ಬೇರೆಯೇ ಇದೆ. ಶೂಲ ಚುಚ್ಚುವಷ್ಟು ದೊಡ್ಡ ತಪ್ಪು ಅವರು ಏನ್ ಮಾಡಿದ್ರು ಅಂದ್ರೆ ಅದನ್ನ ಭಗವತ್ಪಾದ ಹೇಳ್ತಾರೆ. ತಪಸ್ಸು ಕೂತಿದ್ರಲ್ಲ, ತಪಸ್ಸು ಮಾಡುವಾಗ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡಿದ್ರು, ನಾನು ವಸಿಷ್ಠರ ಸಮಾನನಾಗಬೇಕು ಅಂತ ಸಂಕಲ್ಪ ಮಾಡಿದ್ರು. ವಸಿಷ್ಠ ಸಾಮ್ಯಂ ನೋಡಿ, ಅಪರಾಧಗಳಲ್ಲಿ ಇದು ಒಂದು ಅಪರಾಧ. ನಾನು ವಸಿಷ್ಠರ ಸದೃಶನಾಗಬೇಕು. ಬ್ರಹ್ಮರ್ಷಿಗಳಲ್ಲಿ ಮೇಲ್ಗೈ ಸಾಧಿಸಿದವರು ಯಾರು? ವಸಿಷ್ಠ ಮಹರ್ಷಿ. ಅಂಥ ವಸಿಷ್ಠ ಋಷಿಗಳಿಗೆ ನಾನು ಸಮಾನನಾಗಬೇಕು ಅಂತ ಮನಸ್ಸಿನಲ್ಲಿ ಉದ್ದೇಶ ಇಟ್ಟುಕೊಂಡು ತಪಸ್ಸು ಮಾಡ್ತಾ ಇದ್ದಾರೆ. ಇದು ಎಲ್ಲ ಅಪರಾಧಗಳಲ್ಲಿ ಇದು ಒಂದು ಅಪರಾಧ. ವ್ಯಕ್ತಿ ಬಯಕೆಗಳನ್ನು ಹೇಗೆ ಇಟ್ಕೊಳ್ಬೇಕು ಅಂತ ಹೇಳ್ಕೊಡ್ಲಿಕ್ಕೆ ಮಹಾಭಾರತ. ಅದಕ್ಕೆ ಕಾಮ ಅಂತ ಕರೀತಾರೆ. ಕಾಮ ಅಂದ್ರೆ ಬಯಕೆ. ಮನುಷ್ಯನ ಬಯಕೆಗಳನ್ನು ತಪ್ಪು ಅಂದ್ರೆ ಅದು ಅಪರಾಧ ಆಗಿಬಿಡ್ತದೆ. ಯಾಕಂದ್ರೆ ಬಯಕೆಗೆ ಮನುಷ್ಯನೇ ಇಲ್ಲ. ಬಯಕೆನೇ ಪಡೆದಿದ್ರೆ ಕಲ್ಲಾಗಬೇಕಾದ್ರೆ ಅಷ್ಟೇ. ಬಯಕೆ ಇಟ್ಕೊಳ್ಬೇಕು ಅನ್ನೋದು ನಾವಾಗಿ ಬುದ್ಧಿಪೂರ್ವಕವಾಗಿ ಬರೋಲ್ಲ, ತಾನಾಗಿ ಬರೋದು. ಬರುವ ಕಾಮನೆಗಳಲ್ಲಿ ವಿಷಯದ ಹಿಡಿತ ಇರಲಿ ಅನ್ನೋ ಮಹಾಭಾರತದ ಉದ್ದೇಶ. ಹಾಗಾದ್ರೆ ಮನುಷ್ಯ ಏನು ಅಪೇಕ್ಷೆ ಪಡಬೇಕು? ಬಹಳ ಚೆನ್ನಾಗಿ
ಹಾಗಾಗಬೇಕು ಅಂತ ಅಪೇಕ್ಷೆ ಪಡೋಕ್ಕಿಂತ ನನ್ನ ಅರ್ಹತೆ ಏನಿದೆಯೋ ಅದು ಆಗಬೇಕು ಅಂತ ಅಪೇಕ್ಷೆ ಪಡಬೇಕು. ಅದು ಅಪರಾಧ. ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಳ್ಳುವಾಗ ನಾವು ಮೊದಲೇ ಮನಸ್ಸಿನಲ್ಲಿ ಪ್ರೀ ಪ್ಲಾನ್ ಮಾಡಿಕೊಂಡು ಇದೇ ಬೇಕು ಅಂತ ಹಠ ಹಿಡಿದು ದೇವರ ಮುಂದೆ ನಿಲ್ಲೋದು. ಭಗವಂತ ಅಂತಾನೆ ಅದೇ ಬೇಕು ಅಂತ ಹಠ ಹಿಡಿಬೇಡ, ನಿನ್ನ ಯೋಗ್ಯತೆಗೆ ಏನು ಬೇಕು ಅದನ್ನು ಬೇಕು ಅಂತ ಕೇಳಿಕೊಂಡ್ಬಿಡ್ತೀನಿ. ಎಷ್ಟು ವ್ಯತ್ಯಾಸ ಇದೆ ಅಲ್ಲ ಇದು. ಇದನ್ನು ಎಲ್ಲಾ ಕಡೆಯಿಂದ ಅಪ್ಲೈ ಮಾಡಿಕೊಳ್ಬೇಕು, ಇಲ್ದಿದ್ರೆ ಅಪರಾಧ ಆಗ್ತದೆ. ಸ್ವಾಮಿ ಇದು ನನ್ನ ಅರ್ಹತೆಗೆ ಸಾಧ್ಯವಾ? ಹಾಗಾದ್ರೆ ಕೊಡು. ಅದು ಜ್ಞಾನ ಇರಲಿ, ಭಕ್ತಿ ಇರಲಿ, ಅಥವಾ ಮನೆ ಇರಲಿ, ಮಡದಿ, ಮಕ್ಕಳು, ಯಜಮಾನ, ಸಂಪಾದನೆ ಮಾಡುವ ಹಣ, ಭೂಮಿ, ವಾಹನ, ವಸ್ತ್ರ, ಒಡವೆ, ಎಲ್ಲ ವಿಷಯದಲ್ಲೂ ಭಗವಂತನ ಹತ್ರ ನನ್ನ ಅರ್ಹತೆ ಏನಿದೆಯೋ ಅದನ್ನು ಕೊಡು ಅಂತ ಹೇಳಬೇಕು. ನಮ್ದು ವ್ಯತ್ಯಾಸ ಆಗಿದೆ ಆ ವಿಷಯದಲ್ಲಿ. ನಮಗೇನು ಬೇಕು ಅಂತ ಅನಿಸ್ತಾ ಇದೆಯೋ ಅದೆಲ್ಲ ನೀನು ಕೊಡು, ಇದು ವ್ಯತ್ಯಾಸ. ಇದರಲ್ಲಿ ಇದೊಂದು ಕಥೆ ನಮಗೆ ನಿದರ್ಶನ. ಮಾಂಡವ್ಯರು ತಮಗೆ ಬೇಕಾದ ವಸಿಷ್ಠರ ಸಾಮ್ಯತೆಯನ್ನು ಹಠ ಹಿಡಿದು ಕೇಳಿಕೊಂಡಿದ್ದರು. ಮಾಡ್ತಿರೋದು ತಪಸ್ಸು, ಒಳ್ಳೆಯದೇ, ಕೆಲಸ ಒಳ್ಳೆಯದೇ, ಉದ್ದೇಶ ಇದೆಯಲ್ಲ ಮನಸ್ಸಿನಲ್ಲಿ, ಅಲ್ಲಿ ತಪ್ಪು ಸೇರ್ಕೊಂಡಿದೆ. ಯಮದೇವರು ಮುಂದೆ ನಿಂತಾಗ ಯಮನಿಗೆ ಎರಡೂ ಗೊತ್ತು. ಇವರು ಮಾಡ್ತಿರುವ ತಪಸ್ಸು ಒಳ್ಳೆಯದು, ಆದರೆ ಉದ್ದೇಶ ತಪ್ಪು ಅನ್ನೋದು ಗೊತ್ತು. ಪುಣ್ಯದ ರಾಶಿ ವಿಪರೀತ ಬಂದ್ಬಿಟ್ಟಿದೆ ತಪಸ್ಸು ಮಾಡಿದ್ರಿಂದ, ಉದ್ದೇಶ ತಪ್ಪಾಗಿಟ್ಕೊಂಡಿದ್ದಾರೆ. ಒಂದು ವೇಳೆ ಯಮ ಏನಾದರೂ ಮಾಂಡವ್ಯರೇ ವಸಿಷ್ಠರ ಸಾಮ್ಯ ಧರಿಸಿ ತಪಸ್ಸು ಮಾಡ್ತಿದ್ದೀರಿ, ಅದನ್ನು ಬಿಟ್ಬಿಡ್ಬೇಕಿತ್ತು ನೀವು, ಅದನ್ನು ಮಾಡಿದ್ದಕ್ಕೆ ಶೂಲ ಚುಚ್ಚಿದ್ದು ಅಂತ ಹೀಗೇನಾದ್ರೂ ಯಮ ಉತ್ತರ ಕೊಟ್ಟಿದ್ರೆ ತಕ್ಷಣ ಮಾಂಡವ್ಯರು ಅಯ್ಯೋ ನನ್ನ ಅಪರಾಧ ಆಯ್ತಲ್ಲ ಅಂತ ಕ್ಷಮಿಸಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡೇ ಬಿಡ್ತಿದ್ರು. ಅವರಿಗೆ ಆ ಬುದ್ಧಿವಂತಿಕೆ ಇದೆ. ಹಂಗೆ ಒಂದು ವೇಳೆ ಮಾಂಡವ್ಯರು ಮಾಡಿದ್ರೆ ಅಷ್ಟು ದಿವಸ ತಪಸ್ಸು ಮಾಡಿ ಪುಣ್ಯ ಗಳಿಸಿದ್ರಲ್ಲ, ಅದು ಯಮದೇವರಿಗೆ ಬರಬೇಕು ಅಂತ ಶ್ರೀಹರಿಗೆ ಸಂಕಲ್ಪ, ಅದು ಹೋಗ್ತಿರ್ಲಿಲ್ಲ. ಈ ಪುಣ್ಯಗಳೆಲ್ಲ ಇನ್ನೊಬ್ಬರಿಗೆ ಸಂಚಯ ಮಾಡಬೇಕು ಅಂತ ಭಗವಂತ ವ್ಯವಸ್ಥೆ ಮಾಡ್ತಾನೆ. ಹೇಗೆ ಅಂದ್ರೆ, ಈ ರೀತಿ ಮಾಡಿದ ತಪ್ಪಿಗೆ ಅವರಿಗೆ ಸಿಟ್ಟು ಬರೋ ಹಾಗೆ ಪ್ರೇರಣೆ ಮಾಡ್ತಾರೆ. ಸಿಟ್ಟಿಗೂ ಪುಣ್ಯಕ್ಕೂ ಭಾರಿ ನಂಟಸ್ತಿಕೆ ಇದೆ. ಏನ್ ನಂಟಸ್ತಿಕೆ ಅಂದ್ರೆ, ನಾವು ಯಾರ ಮೇಲೆ ಸಿಟ್ಟು ಮಾಡ್ತೇವೋ ಮಾಡಿದ ಪುಣ್ಯ ಎಲ್ಲ ಅವರಿಗೆ ಹೋಗ್ತದೆ. ಏನು ಇಲ್ಲ, ಆನ್ಲೈನ್ ಪೇಮೆಂಟ್ ವ್ಯವಸ್ಥೆ, ಪಾಸ್ವರ್ಡೇ ಒತ್ತೋಗ್ಬೇಕಾಗಿಲ್ಲ. ನಿಮ್ಮ ಪುಣ್ಯ ಇನ್ನೊಬ್ರಿಗೆ ಕೊಡ್ಬೇಕಾ? ಪುಣ್ಯ ಕೊಡ್ಬೇಕಾ ಇನ್ನೊಬ್ರಿಗೆ? ನಿಮ್ಮ ಅಕೌಂಟ್ನಿಂದ ಮತ್ತೊಬ್ಬರಿಗೆ ಪುಣ್ಯ ಟ್ರಾನ್ಸ್ಫರ್ ಆಗಬೇಕಾ? ಪಿನ್ ಕೋಡ್, ಎಂ ಪಿನ್ ಬೇಡ. ಈಗೆಲ್ಲ ಎಂ ಪಿನ್ ಅಂತ ಹೆಸರಿಟ್ಟಿದ್ದಾರಲ್ವ ಅಪ್ಲಿಕೇಶನ್ ಅಲ್ಲಿ, ಪಿನ್ನೇ ಬೇಡ. ಅವರನ್ನು ಚೆನ್ನಾಗಿ ಬೈದು ಬಿಡಿ, ಸಿಟ್ಟು ಮಾಡಿ, ಪುಣ್ಯ ತಾನ ಆಗಿ ಹಾಗೆಲ್ಲ ವ್ಯವಸ್ಥೆ ಇದೆ. ಇದನ್ನ ಅರ್ಥವನ್ನು ಯಮದೇವರು ಶ್ರೀಹರಿಯ ಸಂಕಲ್ಪ ಗೊತ್ತಿತ್ತು, ನೋಡಿದರೆ ಪುಣ್ಯ ಬೆಟ್ಟದಷ್ಟು ಮಾಡಿದ್ದಾರೆ. ಉದ್ದೇಶ ಮಾತ್ರ ವಸಿಷ್ಠರ ಸಾಮ್ಯ ಬೇಕು ಅಂತ ಅದು ತಪ್ಪಾಗಿ ಇಟ್ಕೊಂಡಿದ್ದಾರೆ. ಪುಣ್ಯ ಅವರಿಗೆ ದಕ್ಕಲ್ಲ, ಉದ್ದೇಶ ಅವರು ಸರಿ ಇಲ್ಲ. ಸರಿ ಇಲ್ಲ ಉದ್ದೇಶದಿಂದ ತಪಸ್ಸು ಮಾಡಿದ್ದಕ್ಕೆ ಶಿಕ್ಷೆನೂ ಆಗಬೇಕು. ಮೇಲಾಗಿ ಯಮಧರ್ಮರಾಜ ಮುಂದೆ ವಿದುರನಾಗಿಯೂ ಹುಟ್ಟಬೇಕು. ವಿದುರನಾಗಿ ಹುಟ್ಟಿರಬೇಕು, ಮಂತ್ರಿ ಆಗಿರಬೇಕು, ಅವನದೇ ಆದ ಕರ್ಮಾನುಗಮನ. ಇಷ್ಟೆಲ್ಲ ದೇವರ ಸಂಕಲ್ಪ ಇದ್ದದ್ದಕ್ಕೆ ಗೊತ್ತಿದ್ರೂ ಕೂಡ ಯಮದೇವರು ಸಣ್ಣ ವಯಸ್ಸಿನಲ್ಲಿ ಹಿಂಸೆ ಮಾಡ್ತಿದ್ರಲ್ಲ ಅಂತ ಸಣ್ಣ ಕಾರಣ ಹೇಳ್ಬಿಟ್ರಂತೆ. ಸಣ್ಣ ಕಾರಣ ಸಿಟ್ಟು ಬರೋ ಹಾಗಾಯ್ತು. ಸಿಟ್ಟು ಬಂದದ್ರಿಂದ ಶಾಪ ಕೊಡೋ ಹಾಗಾಯ್ತು. ಶಾಪದಿಂದ ಪುಣ್ಯ ಎಲ್ಲ ಯಮಧರ್ಮನಿಗೆ ಹೋಯಿತು, ವಿದುರನಾಗಿ ಹುಟ್ಟಿದ. ಹೀಗೆ ಆದದ್ದೆಲ್ಲ ಒಳಿತೇ ಆಯಿತು ಅನ್ನೋ ಅರ್ಥ ಏನು ದಾಸರ ಮಾತಿದೆ. ಪುಣ್ಯ ಸಂಚಯ ಮಾಡಿಕೊಳ್ಳಿಕ್ಕೆ ಮಾಂಡವ್ಯರ ಶಾಪವನ್ನೂ ಕೂಡ ಯಮ ಧರಿಸಿದ ಅನ್ನೋ ಅದ್ಭುತವಾದ ಕಥೆಯನ್ನ ಪುರಾಣದಲ್ಲಿ ಹೇಳ್ತಾರೆ. ಇಲ್ಲಿದ್ರೆ ಮಾಂಡವ್ಯರನ್ನು ಸಿಟ್ಟುಗೊಳಿಸೋ ಕಾರಣ ಇರಲಿಲ್ಲ. ಯಮ ಬುದ್ಧಿವಂತ ಆದರೂ ಮಾಡಿದ. ಹೀಗೆ ವಿದುರನ ಚರಿತ್ರೆ, ಮಾಂಡವ್ಯರ ಕಥೆ ನಮಗೆ ಕೊಡೋ ಎಚ್ಚರಿಕೆ, ನಮ್ಮ ಬಯಕೆಗಳು ಹೇಗಿರಬೇಕು, ನಾವು ಮಾಡೋ ತಪಸ್ಸು, ಶ್ರವಣ, ಮನನ, ಅಧ್ಯಯನ, ದೇವರ ಪೂಜೆ, ಪಾರಾಯಣ ಮಾಡುವ ಪ್ರತಿ ಕಾರ್ಯದ ಹಿಂದೆ ನಮ್ಮ ಬಯಕೆ ಹೇಗಿರಬೇಕು? ಉದಾರವಾಗಿರಬೇಕು, ಉದಾತ್ತವಾಗಿರಬೇಕು, ಇತಿಮಿತಿಯಲ್ಲಿರಬೇಕು, ಯೋಗ್ಯತೆ ಮೀರಿ ಹೋಗುವ ಹಾಗೆ ಇರಬಾರದು. ಇದೆಲ್ಲ ಸಂದೇಶವನ್ನು ಮಹಾಭಾರತ
ಚರಿತ್ರೆಗಳ ಮೂಲಕವಾಗಿ ತಿಳಿಸುತ್ತದೆ ಅಂತ ಹೇಳ್ತಾರೆ. ಇದೊಂದು ಅಂಶ. ಇನ್ನು ಅಂಬೆ ಕಥೆಯನ್ನು ಈ ಅಧ್ಯಾಯದಲ್ಲಿ ಹೇಳ್ತಾರೆ. ಅಂಬೆಯ ಕಥೆ ಬಹಳ ವಿಚಿತ್ರ. ಕಾಶಿ ಪಟ್ಟಣದಲ್ಲಿ ಹುಟ್ಟಿದವರು, ಕಾಶಿರಾಜನ ಮನೆಯಲ್ಲಿ. ಅಂಬೆ, ಅಂಬಾಲಿಕೆ, ಅಂಬಿಕಾ, ಅಂಬಾಲಿಕಾ ಅಂತ 3 ಮಕ್ಕಳು. ಭೀಷ್ಮಾಚಾರ್ಯರು ವಿವಾಹ ಮಾಡಿಸಬೇಕು ಅಂತ ತಾವೇ ಸ್ವಯಂವರದಲ್ಲಿ ಪಾಲ್ಗೊಂಡು ವಿವಾಹಕ್ಕಾಗಿ ಇವರನ್ನು ಕರ್ಕೊಂಡು ಬರಬೇಕಾದ್ರೆ ಸ್ವಯಂವರ ಮಾಡ್ತಾರೆ. ಹಿಂದೆಲ್ಲ ತಾವು ಎಲ್ಲ ರಾಜರನ್ನು ಸೋಲಿಸಿ 3 ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಬಂದರು ಹಸ್ತಿನಾವತಿ. ವಿವಾಹ ಮಾಡಿಕೊಡ್ರಿ ಅಂತ ಅಂಬಿಕಾ, ಅಂಬಾಲಿಕೆಯನ್ನು ಭೀಷ್ಮರ ಮಾತನ್ನು ಒಪ್ಪಿಬಿಡ್ತಾರೆ. ಆದರೆ ಅಂಬೆ ಮಾತ್ರ ತಿರಸ್ಕಾರ ಮಾಡ್ತಾರೆ. ನೀನು ಮೊದಲೇ ಹೇಳಿದ್ರೆ ನಾನು ಅಲ್ಲೇ ಸಾಲ್ವನನ್ನು ಮದುವೆ ಮಾಡಿಕೊಳ್ತೀನಿ. ಸಾಲ್ವ ಅಂತ ಒಬ್ಬ ರಾಜ, ಸಾಲ್ವಕಾಮಹಂ, ಸಾಲ್ವನನ್ನ ಮದುವೆ ಮಾಡಿಕೊಳ್ತಿದ್ದೆ. ನೀನು ಪರಾಕ್ರಮ ಮೆರೆದು 3 ಎತ್ಕೊಂಡು ಬರ್ತಿದ್ದಿ. ಬಂದಿದ್ದು ನೀನು ಅಂದ್ಮೇಲೆ ಮಾಡ್ಕೊಳ್ಳೋದಾದ್ರೆ ನೀನು ಮಾಡಿಕೋ, ಇನ್ನೊಬ್ಬರನ್ನು ಮದುವೆ ಮಾಡ್ಕೊಂಡು ಒತ್ತಾಯ ಮಾಡಬೇಡ ಅಂತ ಬರೀತಂತೆ. ನೋಡಿ, 3 ಹೆಣ್ಣು ಒಬ್ಬ ರಾಜನ ಮನೆಯಲ್ಲೇ ಹುಟ್ಟಿದ್ರು ಕೂಡ ಅಕ್ಕ ತಂಗಿಯರಲ್ಲಿರುವ ಮನಸ್ಸಿನ ಭಾವಗಳು ವ್ಯತ್ಯಾಸ ಆಗಿದೆ. ಇಬ್ಬರು ಒಪ್ಪಿಗೆ ಕೊಡ್ತಾರೆ, ಅಕ್ಕ ಅಂಬೆ ಮಾತ್ರ ಒಪ್ಪಿಗೆ ಕೊಡಲ್ಲ. ನಾನು ಮಾಡ್ಕೊಳ್ಳೋದಿಲ್ಲ ಅಂತ ವಾಪಸ್ ಸಾಲ್ವನ ಬಳಿಗೆ ಹೋದ್ರೆ ಭೀಷ್ಮ ಎತ್ಕೊಂಡು ಹೋಗಿದ್ದಾನೆ ಅಂದ್ಮೇಲೆ ನಾನು ಯಾಕೆ ಮದುವೆ ಮಾಡ್ಕೊಂಡ್ರಿ ಅಂತ. ಭೀಷ್ಮ ನೀನು ಮದುವೆ ಮಾಡ್ಕೊಂಡ್ರೆ ನಾನು ಪ್ರತಿಜ್ಞೆ ಮುರಿಯಲ್ಲ, ಮಾಡ್ಕೊಳ್ಳೋದಾದ್ರೆ ಇವನನ್ನು ಮಾಡ್ಕೋ ಅಂತ ಅವ ವಿಚಿತ್ರ ವೀರ್ಯವನ್ನು ತೋರಿಸ್ತಾರೆ. ಈ ರೀತಿ ಸಮಸ್ಯೆ ಬಂದದ್ದಕ್ಕೆ ಅಂಬೆ, ಭೀಷ್ಮ ನೀನೂ ಬೇಡ, ನನಗೆ ಅವನೂ ಬೇಡ ವಿಚಿತ್ರ ವೀರ್ಯ, ಆದರೆ ನಿನ್ನನ್ನು ಮದುವೆ ಮಾಡ್ಕೊಳ್ಳಿಕ್ಕೆ ಯಾರ ಕಡೆಯಿಂದ ಇನ್ಫ್ಲುಯೆನ್ಸ್ ಮಾಡಬೇಕು ನನಗೆ ಗೊತ್ತು ಅಂತಂತು. ಕೆಲವು ಹೆಣ್ಮಕ್ಳು ಒಂದ್ಸರಿ ಛಲ ತೊಟ್ರೆ ಹೇಳ್ಬೇಕಾದ್ರೂ ಮಾಡ್ಬೋದು. ಒಂದಕ್ಕೆ ಅಂಬೆ ಕಥೆನೇ ವಿಚಿತ್ರ, ಅದೇ ಸಾಕ್ಷಿ. ಅಂತೂ ಮಹಾಭಾರತದಲ್ಲಿ ಇಂಥವ್ರದ್ದು ಕ್ಯಾರೆಕ್ಟರ್ನ ಹೆಣಿತಾರಲ್ಲ ವೇದವ್ಯಾಸರು. ಅಲ್ಲ, ಈಗಿನ ಕಾಲದ ಡೈರೆಕ್ಟ್ರೇ ಇಷ್ಟು ತೋರಿಸ್ತಾನೆ ಅಂದ್ರೆ ಏನು ತೋರಿಸ್ತಾನ್ರಿ ಅವ. ಒಂದೇ ಮನೆ 3-4 ಸೊಸೆಯರು, ಅವರಲ್ಲಿ ಇವ್ರು ಕತ್ತಿ ಬಸಿತಿರ್ತಾರೆ, ಇವರೆಲ್ಲ ಕಿಡ್ನಾಪ್ ಮಾಡಿಸ್ತಾರಂತೆ, ಅವರೆಲ್ಲ ಹೊಡೆದಾಡ್ತಾರಂತೆ. ಇಷ್ಟು ಸುಳ್ಳು ತೋರಿಸೋ ಸೀರಿಯಲ್ಗಳೇ ಮನುಷ್ಯನಲ್ಲಿ ಅಟ್ರಾಕ್ಷನ್ ಮಾಡ್ತಾರೆ. ಯಾವುದು ಏನೋ ಲೆಕ್ಕನೇ ಹರಿಯ. ದಿನ ಒಂದಲ್ಲ ಒಂದು ನಾವು ಹೇಳಿದೆ. ನಾನು 100 ಇದ್ದಾರೆ. ಹಿಂದಿಯಲ್ಲಿ ಬೇರೆ, ತೆಲುಗಿನಲ್ಲಿ ಬೇರೆ, ತಮಿಳಿನಲ್ಲಿ ಬೇರೆ, ಕನ್ನಡದಲ್ಲಿ ಬೇರೆ, ಮತ್ತೆ ಕನ್ನಡದಲ್ಲಿ ಬಂದು ಹಿಂದಿಯಲ್ಲಿ ಬರ್ತಿರ್ತದೆ. ಮತ್ತೆ ಇವ್ರದೇ ಇಷ್ಟಿದೆ ಅಂದ್ರೆ ಇನ್ನು ಹಿಂದಿನ ಜನ್ಮದ ಪುಣ್ಯ, ಪಾಪ, ಶಾಪ, ವರ, ದೇವಲೋಕದಲ್ಲಿ ನಡಿಬೇಕಾದದ್ದು, ಭೂಲೋಕದಲ್ಲಿ ಶಿಕ್ಷೆ, ಅವರವರು ಅನುಭವಿಸಬೇಕಾದ ಕರ್ಮ, ಗರ್ಭವಾಸ, ಅದನ್ನು ಅನುಭವಿಸಿ ಅಲ್ಲಿ ಅಪವಾದ, ಅಲ್ಲಿ ನ್ಯಾಯ, ಅಲ್ಲಿ ಅನ್ಯಾಯ, ಮತ್ತಲ್ಲೊಂದು ಧರ್ಮದ ಸ್ಥಾಪನೆ ಎಲ್ಲ ಮಾಡಿಸ್ಬೇಕು ಅಂತ ಹೊರಟ ವೇದವ್ಯಾಸ ದೇವರಿಗೆ ಯಾವುದನ್ನು ಹ್ಯಾಕ್ ತೋರಿಸ್ಬೇಕು ಗೊತ್ತಿಲ್ಲ. ಅಂಬೆಯ ಮನಸ್ಸನ್ನು ಕೆರಳಿಸ್ಬೇಕು. ಕೆರಳಿಸಿದ ಕೂಡಲೇ ಸಿಟ್ಟು ಬಂತು. ಪರಶುರಾಮನ ಬಳಿಗೆ ಹೋಗ್ತಾಳೆ. ನಿಮ್ಮ ಶಿಷ್ಯ ಅಂತೀರಿ, ನಿಮ್ಮ ಹತ್ರ ಪಾಠ ಕಲಿತವ್ರು ಅಂತೀರಿ ಭೀಷ್ಮನನ್ನ. ಆತ 525 ವರ್ಷ ಅಧ್ಯಯನ ಮಾಡಿದ್ದಂತೆ. ಏನು ಹೇಳ್ಬೇಕು ಹೇಳಿ, ಇಷ್ಟೆಲ್ಲ ವರ್ಷ ಅವರು ಅಧ್ಯಯನಕ್ಕೆ ಮೀಸಲಿಡ್ತಾರೆ ಅಂದ್ರೆ ಸುಮಾರು 525 ವರ್ಷ ಓದ್ಲಿಕ್ಕಿಲ್ಲ. ಭೀಷ್ಮ ಅಂದ್ರೆ 1000 ವಿಶ್ವವಿದ್ಯಾಲಯಗಳು ಸೇರಿದ್ರೆ ಒಬ್ಬ ಭೀಷ್ಮಾಚಾರ್ಯ ಅಷ್ಟು ಅಧ್ಯಯನ ಮಾಡಿದ್ದಾರೆ. ಅಂಥ ಭೀಷ್ಮರಿಗೆ ಪರಶುರಾಮ ದೇವರು ಬೃಹಸ್ಪತ್ಯಾಚಾರ್ಯ ಗುರುಗಳು, ಇಬ್ಬರ ಗುರುಗಳಲ್ಲಿ ತಯಾರಾದವರು. ಅಂಥ ಭೀಷ್ಮರನ್ನ ಮದುವೆ ಮಾಡ್ಕೊಂಡು ಒತ್ತಾಯ ಮಾಡಬೇಕಾದ್ರೆ ಅವನು ಒಪ್ಪಲಿಲ್ಲ. ತಾನೆ ಪರಶುರಾಮ ದೇವರನ್ನು ಹೋಗ್ತೇನೆ ಸರಿ ಅಂತ ಪರಶುರಾಮ ಅಂಬೆ ಸ್ವಾಗತ ಮಾಡಿದ. ಬಾ, ಏನು ಬಂದಿಲ್ಲ, ಯಾಕೆ ಅನ್ಯಾಯ ಆಗಿದೆ ನಿಮ್ಮ ಶಿಷ್ಯರಿಂದ. ಪರಶುರಾಮ ದೇವರು ಅಂತಾರೆ, ನನ್ನ ಶಿಷ್ಯ ಅಂತ ಹೇಳುವಾಗಲೇ ಅನ್ಯಾಯದ ಸುಳಿವೇ ಇಲ್ಲ ಅಂತಾರೆ. ಯಾಕಂದ್ರೆ ನನ್ನ ಶಿಷ್ಯ ಅಂತ ಅಷ್ಟು ಹೆಮ್ಮೆ ಗುರುಗಳಿಗೆ. ಇಲ್ಲ ಅನ್ಯಾಯ ಆಗಿದೆ, ನನ್ನನ್ನು ಕರ್ಕೊಂಡು ಬಂದು ಮದುವೆ ಮಾಡಿಕೊಳ್ಳೋದಿಲ್ಲ ಅಂತಿದ್ದಾನೆ, ಇನ್ಯಾರನ್ನೋ ವಿವಾಹ ಮಾಡಿಕೊಳ್ತಿದ್ದಾನೆ. ಪರಶುರಾಮ ದೇವರಿಗೆ ಇಕ್ಕಟ್ಟಿನಲ್ಲಿ ಸಿಲುಕಿದ ಹಾಗಾಗಿದೆ. ಒಂದು ವೇಳೆ ಅಂಬೆಗೆ ಏನಾದರೂ ಸಮಾಧಾನ ಹೇಳಿ ಕಳಿಸೋಣ ಅಂದ್ರೆ
ವಿವಾಹನೇ ಆಗದಂತೆ ಆಗಿಬಿಡ್ತು. ಮುಂದೆ ಎಲ್ಲರ ಕಡೆ ಸಾರ್ತಾ ಬರ್ತಾಳೆ, ಭೀಷ್ಮ ಅನ್ಯಾಯ ಮಾಡಿದ ಅಂತ. ಸರಿ, ವಿವಾಹ ಮಾಡಿಕೊಳ್ಳಿ ಅಂತ ಭೀಷ್ಮನಿಗೆ ಶಿಷ್ಯನನ್ನು ಕರೆಸಿ ಇವರಿಬ್ಬರನ್ನ ಸಮಾಧಾನ ಪಡಿಸ್ಲಿಕ್ಕೆ ಮದುವೆ ಮಾಡಬೇಕು ಅಂತ ಹೇಳೋಣ ಅಂದ್ರೆ ಅವನು ಮಾಡಿದ ಪ್ರತಿಜ್ಞೆ, ಬ್ರಹ್ಮಚರ್ಯದ ಪ್ರತಿಜ್ಞೆ ಅದು ಸಾಧಾರಣ ಅಲ್ಲ. ನನ್ನ ಮೇಲೆ ಸಾಕ್ಷಿ ಇಟ್ಟು ಮಾಡಿದ್ದಾನೆ, ದೇವರ ಮೇಲೆ ಸಾಕ್ಷಿ ಇಟ್ಟು ದೇವತೆಗಳನ್ನು ಅನುಮೋದಿಸಿದ್ದಾರೆ. ಅವನ ಪ್ರತಿಜ್ಞೆ ಭಂಗ ಆಗ್ತದೆ. ಅದಕ್ಕೆ ಪರಶುರಾಮ ದೇವರು ಬಂದ ಹೆಣ್ಣಿಗೆ ನ್ಯಾಯ ಒದಗಿಸುವಂತೆ ಮಾಡಿ, ನೋಡು, ಒಂದು ವೇಳೆ ಭೀಷ್ಮ ಏನಾದರೂ ಯುದ್ಧಕ್ಕೆ ಕರೆದಾಗ ಬಂದು ಯುದ್ಧ ಮಾಡಿ ನನ್ನನ್ನೇನಾದರೂ ಗೆದ್ದ ಅಂದರೆ ಅವನು ಬರ, ನನ್ನ ಮಾತು ಏನಿಲ್ಲ. ನಾನು ಒಂದು ವೇಳೆ ಸೋತೆ ಅಂದರೆ ಅವನು ಬರದೆ ಮಾತಾಡ್ತಾನೆ. ಇಲ್ಲ, ನಾನು ಅವನನ್ನು ಗೆದ್ದೆ ಅಂದರೆ ನಿನ್ನನ್ನು ಮದುವೆ ಮಾಡಿಸ್ಲಿಕ್ಕೆ ಹೇಳ್ತೇನೆ. ಅಷ್ಟಕ್ಕೆ ಭಾರಿ ಖುಷಿ ಬೇಕು. ಅಂತೂ ಇತ್ತು ಗುರು ಶಿಷ್ಯರ ಮಧ್ಯದಲ್ಲಿ ನಾನು ಕೆಲಸ ಮಾಡಿ ಹೇಳ್ಕೊಂಡಂತಂದ್ರೆ, ಗುರು ಶಿಷ್ಯರ ಮಧ್ಯದಲ್ಲಿ ಕೆಲವರು ಜಗಳ ಹಚ್ಚೋರು ಇರ್ತಾರೆ. ಆ ನಿಟ್ಟಿನಲ್ಲಿ ಇವಳು ಒಂದು ಕೆಲಸ ಅಂತೂ ಮಾಡಿದ್ರು, ಏನೇ ಆಗಲಿ ಏನೋ ನ್ಯಾಯ ಕೊಡಿಸ್ತಾರೆ. ಭೀಷ್ಮರ ಜೊತೆ ಯುದ್ಧ. ಭೀಷ್ಮರು ಒಪ್ಪಿದ್ರು, ನನ್ನ ಗುರು ಪರಶುರಾಮ ನನ್ನನ್ನು ಯುದ್ಧಕ್ಕೆ ಕರೀತಾನೆ ಎಂದು ಇಲ್ಲ ಅಂತ ಹೇಳ್ತಾರೆ. ಗುರುಗಳ ಆದೇಶ, ಯುದ್ಧಕ್ಕೆ ನಿಂತಿದ್ದಾರೆ. ಇವಳಿಗೆ ಮಧ್ಯದಲ್ಲಿ ಕೂಡ್ಲಿಕ್ಕೆ ಹೇಳಿದ, ನೀನಲ್ಲಿ ಹೋಗ್ಬಿಡು, ನೋಡು ಯುದ್ಧ ನಡೀತದೆ ಈಗ. ಅವಳು ಕೂತಿದ್ದಾಳೆ. ಇಬ್ರು ಯುದ್ಧ ಮಾಡಲಿಕ್ಕೆ ಬೇಕಾದ ಕವಚಗಳನ್ನು ಧರಿಸಿ, ಬಿಲ್ಲು ಬಾಣಗಳನ್ನು ಧರಿಸಿ ಇನ್ನೇನು ಯುದ್ಧ ಪ್ರಾರಂಭ ಆಗಬೇಕು. ಸ್ವಲ್ಪದರಲ್ಲೇನೆ ಪರಶುರಾಮ ಕೈ ಎತ್ತಿ ಸೋತೆ ಅಂತ ಕೂಗ್ಬಿಟ್ಟ. ಇದು ಒಳ್ಳೆಯ ನ್ಯಾಯ ಅನ್ಕೊಂಡಂತ ಅಂಬೆ. ಯುದ್ಧನೇ ಮಾಡಿಲ್ಲ ಸರಿಯಾಗಿ, ಮಾಡೋ ಅಷ್ಟರಲ್ಲಿ ಸ್ವಲ್ಪ ಹೊತ್ತಿಗೆ ಸೋತೆ ಅಂತ ಬಿಟ್ಟ. ಅನಂತ ಶಕ್ತಿ ಸಕಲಾಂತರಾತ್ಮ ಸರ್ವವಿದ್ ಸರ್ವವಶೀ ಚ ಸರ್ವಜಿತ್ ನಯತ್ ಸಮೋನ್ಯೋಸ್ತಿ ಕಥಂಚ ಕುತ್ರಚಿತ್ ಕಥಂ ಶಕ್ತಿ ಪರಮಸ್ಯ ತಸ್ಯ. ಭಗವತ್ಪಾದರು ವರ್ಣಿಸ್ತಾರೆ, ಅನಂತ ಶಕ್ತಿ ಸಕಲಾಂತರಾತ್ಮ, ಎಲ್ಲರ ಅಂತರ್ಯಾಮಿ ಅನಂತ ಶಕ್ತಿ ಇರುವ ಶ್ರೀಹರಿ ಭೀಷ್ಮರನ್ನು ಸೋಲಿಸೋದು ದೊಡ್ಡದೇ ಅವನಿಗೆ. ಆದರೂ ಭಗವಂತ ಯಾಕೆ ಹಾಗೆ ಮಾಡಿದ? ಭಗವತ್ಪಾದರು ಉತ್ತರ ಕೊಟ್ಟು, ಭೀಷ್ಮಂ ಸ್ವಭಕ್ತಂ ಯಶಸಾಮಿ ಪೂರಯನ್ ವಿಮೋಹಯನ್ ಅಸುರಾಶ್ಚೈವ ರಾಮಃ. ಭಗವಂತ ಭೀಷ್ಮನ ಬಗ್ಗೆ ಕೀರ್ತಿ ಕೊಡಬೇಕು, ಅವನು ಕೀರ್ತಿವಂತನಾಗಬೇಕು ಅಂತ ಸಂಕಲ್ಪ ಮಾಡಿಬಿಟ್ಟಿದ್ದಾನೆ. ಅವನ ಪ್ರತಿಜ್ಞೆ ಸತ್ಯ ಆಗಬೇಕು ಅಂತ ಸಂಕಲ್ಪ ಮಾಡಿದ್ದಾನೆ. ಎಂಥವ್ರು ಬಂದು ಆ ಸಂಕಲ್ಪವನ್ನು ಮುರಿಬಾರದು. ಹಾಗಾಗಿ ಅಸುರರ ಮೋಹನವನ್ನು ಮಾಡಬೇಕು. ಬೇಕಾದ ಹಾಗೆ ಗೆಲ್ಲೋ ಶಕ್ತಿ ಇದ್ರೂ ಯುದ್ಧದ ನೆಪದಲ್ಲಿ ತಾನು ಸೋತೆ ಅಂತ ಮಾತನಾಡಿದ. ಅದಕ್ಕೆ ಭಗವತ್ಪಾದ ಅಂತಾರೆ, ಶಿಷ್ಯನ ಕೈಯಿಂದ ಸೋತ್ರೆ ಗುರುಗಳಿಗೆ ಸೋಲಲ್ಲ ಅಂತ. ಶತ್ರುಗಳ ಕಡೆಯಿಂದ ಏನಾದರೂ ಸೋತ್ರೆ ಅದು ದೋಷವಾಗ್ತದೆ. ಶಿಷ್ಯ ಸೋಲಿಸಿದ ಅಂತ ಜಗತ್ತಿನಲ್ಲಿ ಪ್ರಸಿದ್ಧಿ ಬಂದರೆ ಅದು ಗುರುಗಳಿಗೆ ಗೆಲುವಾಗ್ತದೆ. ಯಾವಾಗಲೂ ಹಾಗೆ ಇರೋ ಪದ್ಧತಿ, ಶಿಷ್ಯ ಇಚ್ಛೆ ಪರಾಜಯ ಅಂತ ಒಂದು ಮಾತು. ಒಬ್ಬ ಶಿಷ್ಯ ಸರಿಯಾಗಿ ತಯಾರಾಗಿದ್ದಾನೆ ಅಂದರೆ ಹಿಂದಿನ ಕಾಲದಲ್ಲಿ ಈಗಿನ ಹಾಗೆ ಎಕ್ಸಾಮಿನೇಷನ್ ನಡೆಸ್ತಿರಲಿಲ್ಲ. ಬಹಳ ಸುಲಭ ಅಂತ ಹ್ಯಾಕ್ ಕಂಡುಹಿಡಿಯೋದು. ಆ ಶಿಷ್ಯನನ್ನು ತಯಾರು ಮಾಡಿ ಮಾಡಿ ಪಾಠ ಮಾಡಿ ಗುರುಗಳು ಒಂದು ಸಲ ಅವನ ಜೊತೆಗೆ ವಾದಕ್ಕೆ ಕರೀತಿದ್ರಂತೆ. ಯಾವಾಗ ಆತ ವಾದ ಮಾಡ್ತಾ ಮಾಡ್ತಾ ಗುರುಗಳಿಗೆ ಪ್ರಶ್ನೆ ಉತ್ತರ ಕೊಡದೇ ಇರೋ ಹಾಗೆ ಮಾಡ್ತಿದ್ದ, ಅದೇ ಅವನಿಗೆ ಎಕ್ಸಾಮ್ ಅಂತೆ. ಆವಾಗ ಗುರುಗಳು ಒಪ್ಕೊಳ್ತಿದ್ರು, ಶಿಷ್ಯ ಸಾಕಿನ್ನು ಮನೆಗೆ ಹೋಗ್ಬಾ ಅಂತಿದ್ರಂತೆ. ಯಾಕಂದ್ರೆ ನನ್ನೇ ಪ್ರಶ್ನಿಸಿ ನನಗೆ ಉತ್ತರ ಹೊಡೆಯೋದಷ್ಟು ನೀನು ತಯಾರಾಗಿದ್ದಿ ಅಂದ್ರೆ ನೀನು ಸರಿಯಾಗಿ ತಯಾರಾಗಿದ್ದಿ ಅಂತ ಅರ್ಥ. ಅದಕ್ಕೆ ಗುರುಗಳು ತವಕಿಸ್ತಿರ್ಬೇಕಂತೆ, ತಾವೇ ಪಾಠ ಮಾಡುವ ಶಿಷ್ಯರಿಂದ ಎಂದು ನನಗೆ ಸೋಲಾಗ್ತದೆ. ಅಂಥ ಗುರುಗಳನ್ನು ನೋಡೋದೇ ವಿರಳ ಇವತ್ತು. ಬರೀ ಅಸೂಯೆ ಮಾತ್ಸರ್ಯ ಏಳಿಗೆ ಸಹಿಸದೇ ಇರೋದು ಇಂಥವೇ ಜಾಸ್ತಿ. ಆದರೆ ಶಿಷ್ಯರು ತಯಾರು ಸರಿಯಾಗಿ ಆಗಬೇಕಾದ್ರೆ ಇಂಥ ಗುರುಗಳು ಸಿಗಬೇಕು. ಪರಶುರಾಮನಂಥವ್ರು ಜಗತ್ತಿಗೆ ಮಾರ್ಗದರ್ಶಕ. ಅದಕ್ಕೆ ಹಾಗಾಗಿ ಭೀಷ್ಮರಂಥ ಶಿಷ್ಯ ನನ್ನನ್ನು ಸೋಲಿಸಿದ ಅಂದರೆ ಅದು ನನಗೆ ದೋಷ ಅಲ್ಲ. ಮೇಲಾಗ ಅವನ ಪ್ರತಿಜ್ಞೆಯೂ ಉಳಿದ ಹಾಗಾಯಿತು. ಅವನಿಗೆ ಅವಳೊಟ್ಟಿಗೆ
ಅಂಬೆಗೆ ತಲೆ ಕೆಟ್ಟೋಯ್ತು. ನಾನೇನೋ ಗುರುಗಳನ್ನೇ ಕರ್ಕೊಂಡು ಬಂದು ಶಿಷ್ಯನನ್ನ ಮಾಡಿಸ್ತೇನೆ ಅಂತ ಹೊರಟೆ, ಭೀಷ್ಮ ಅದಕ್ಕೂ ಮಡಿಲಿಲ್ಲಲ್ಲ ಅಂತ ತಲೆ ಕೆಟ್ಟೋಯ್ತು. ಹಾಗಾಗಿ ಅವಳು ತಲೆ ಕೆಟ್ಟು ಅಂಬೆ ಕಾಡಿಗೆ ಹೋಗಿ ಶಿವನನ್ನು ಕುರಿತು ತಪಸ್ಸು ಮಾಡಿದ್ರಂತೆ. ಶಿವನನ್ನು ತಪಸ್ಸು ಮಾಡಿ ಒಲಿಸ್ಕೊಳ್ತಾಳೆ. ಶಿವನಿಗೆ ಕೇಳ್ತಾಳಂತೆ, ಏನಾದ್ರೂ ಮಾಡಿ ಭೀಷ್ಮನನ್ನು ಇಲ್ಲಾಡಿಸ್ಬೇಕು, ಹಾಗಂತ ವರ ಕೊಡ್ರಿ. ಹಿಂದೆ ಅವಳಿಗೆ ಶಾಪ ಬಂದಿದೆ. ಇವತ್ತಿನ ಅಂಬೆ ಬೇರೆ ಅಲ್ಲ, ಹಿಂದಿನ ಜನ್ಮದಲ್ಲಿ ವರಾಹಿ ಬೇರೆ ಅಲ್ಲ. ಆ ಅಂಬೆ ತಪಸ್ಸು ಮಾಡಿ ಶಿವನನ್ನು ಕೇಳಿದರೆ ಶಿವ ವರ ಕೊಡುವಾಗ ಹೇಳ್ತಾನಂತೆ, ನಿನಗೆ ಒಂದು ಮಾಲೆ ಕೊಡ್ತೇನೆ, ಈ ಮಾಲೆ ಯಾರು ಕೊರಳಿಗೆ ಬೀಳ್ತದೋ ಅವನಿಂದ ಭೀಷ್ಮನ ಸಾಲ ಆಗ್ತದೆ ಅಂತ ಹೇಳ್ಬಿಟ್ಟಿದ್ರಂತೆ. ಸರಿ ಅಂತ ಮಾಲೆ ಇಸ್ಕೊಂಡು ಸ್ವಲ್ಪ ಕಾಲ ನಿನಗೆ ಪುರುಷ ದೇಹ ಬರಲಿಕ್ಕಿದೆ ಅಂತ ಬೇರೆ ಹೇಳಿದ್ರು. ಅದು ಪುರುಷ ದೇಹ ಬರೋ ಹಾಗಾದ್ರೂ ಪರವಾಗಿಲ್ಲ, ಮಾಲೆ ಅಂತೂ ಕೊಡ್ರಿ, ಭೀಷ್ಮನ ಮೇಲಂತೂ ನನಗೆ ಬಹಳ ಸಿಟ್ಟಿದೆ, ಅವನು ನೀಲಾಡಿಸ್ಬೇಕು ಅಂತ ಹೇಳಿ ವರ ಪಡ್ಕೊಂಡು ಹೋಗ್ತಾ ಇದ್ದಾನೆ. ಮಾಲೆ ತಗೊಂಡು ಹೊರಟು. ಅಂಬೆ ಮಾಲೆ ತಗೊಂಡು ಬರುವಾಗ ಪಾಂಚಾಲ ದೇಶದ ಹತ್ರ ಬಂದಿದ್ದಾಳೆ. ಪಾಂಚಾಲ ಅಂದ್ರೆ ಇವತ್ತು ಭಾರತ ದೇಶದಲ್ಲಿ ಡೆಹ್ರಾಡೂನ್ ಅಂತ ಕೇಳ್ತೇವಲ್ಲ, ಹಿಮಾಲಯದ ಕೆಲವು ಪ್ರಾಂತಗಳು, ಅದು ಪಾಂಚಾಲ. ಇದು ಡೆಹ್ರಾಡೂನ್, ಅದು ದ್ರೋಣಧಾರ ಅಂತ ಹೆಸರು. ಅವತ್ತಿನ ಕಾಲದಲ್ಲಿ ದ್ರೋಣಧಾರ, ಅದು ದ್ರುಪದ ರಾಜನ ಆಸ್ಥಾನ ಅಲ್ಲಿ ಸೇರಿತ್ತು. ಅಲ್ಲಿಗೆ ಬಂದಿದ್ದಾಳೆ. ಆ ಮಾಲೆಯನ್ನು ತಗೊಂಡು ಅಲ್ಲಿಗೆ ಹಾಕಿಬಿಟ್ಲಂತೆ. ವಿಚಿತ್ರ ಅಂದ್ರೆ ಅದೇ ಮಾಲೆಗೆ ಮುಂದೆ ದ್ರುಪದ ರಾಜ ದ್ರೌಪದಿ ಕೈಯಲ್ಲಿ ಕೊಟ್ಟಂತೆ. ದ್ರೌಪದಿ ಅದನ್ನು ಅರ್ಜುನ ಕೊರಳಿಗೆ ಹಾಕ್ತಾಳೆ. ಹಾಗಾಗಿ ಅರ್ಜುನ ಭೀಷ್ಮರನ್ನು ಕೊಲ್ಲೋ ಹಾಗಾಯಿತು. ಇಷ್ಟು ಕಥೆಯನ್ನ ಭಗವತ್ಪಾದರು ನಿರ್ಣಯದಲ್ಲಿ ವ್ಯಾಖ್ಯಾನ ಮಾಡ್ತಾ ಬರ್ತಾರೆ. ಇದು ಒಂದು ಅಂಶ. ಇನ್ನೊಂದು ಅಂಶವನ್ನ ಮಹಾಭಾರತದಲ್ಲಿ ಬಂದದ್ದನ್ನು ವರ್ಣನೆ ಮಾಡ್ತಾರೆ. ತಾಂ ಭೀಷ್ಮ ಮಹಾಭಯ ತಾಂ ನ ಭೀಷ್ಮ ಭಯಾತ್ಕೇಪಿ ಜಗಮುಸ್ತಾಂ ಹಿ ಸಾ ತತಃ. ಎಂಥ ವಿಚಿತ್ರ ಮಾಲೆ ಕಥೆ ಅಂದ್ರೆ, ಆ ಮಾಲೆ ಭೀಷ್ಮರನ್ನ ಕೊಲ್ಲೋರು ಹಾಕೊಳ್ಬೇಕು ಅಂತ ಇಷ್ಟು ಸುದ್ದಿ ಹಬ್ಬಿತ್ತಂತೆ. ಯಾವ ರಾಜರು ಆ ಮಾಲೆಯನ್ನು ಹಾಕೊಳ್ಳಿಕ್ಕೆ ಒಲ್ಲೆ ಎಲ್ಲಿ ಭೀಷ್ಮ ನಾವೆಲ್ಲ ಕೊಲ್ತೇವಿ, ಬೇಡವೇ ಬೇಡ ಅಂತ ಹೆದರ್ತೀವಿ. ಅವಳಿಗೆ ಅದಕ್ಕೆ ಸಾಕಾಗಿ ಎಲ್ಲಿಂದ ಕಿಸ್ಕೊಂಡು ಬಂದಿರಿ ಮಾಲೆಯನ್ನ, ಒಬ್ಬರು ಹಾಕಿಸ್ಕೊಳ್ತಾ ಇಲ್ಲಲ್ಲ ಅಂತ ದ್ರುಪದ ರಾಜನ ಮನೆಯ ಬಾಗಿಲಲ್ಲಿ ಇಟ್ಕೊಂಡು ಬಿಡ್ತಾಳೆ. ಇದು ಆಗ ನಡೆದಂತ ಒಂದು ಘಟನೆ ಅಂತ ವರ್ಣನೆ ಮಾಡ್ತಾರೆ. ಇದೇ ಸಮಯದಲ್ಲಿ ಶಿವನ ಕುರಿತು ತಪಸ್ಸು ಮಾಡ್ತಾ ಇದ್ದಾನಂತೆ ಒಬ್ಬ ರಾಜ, ದ್ರುಪದ ರಾಜ. ಶಿವನ ಕುರಿತು ತಪಸ್ಸು ಮಾಡಿ ಕಾರಣ ಏನು? ಅವನಿಗೆ ಗಂಡು ಸಂತತಿ ಆಗಲಿ ಅಂತ ಅಪೇಕ್ಷೆ ಇದೆ. ಸರಿ ಅಂತ ಶಿವ ಪ್ರಕಟನಾದ. ಏನ್ ಬೇಕು ನಿನಗೆ ಅಂತ ವರ ಕೇಳಿದ. ಚಕಾರ ಶಂಭವೇ ಚೈನಂ ಸೋಬ್ರವಿ ಕನ್ಯಕಾಥವ, ನನಗೊಂದು ಮಗು ಹುಟ್ಟಬೇಕು ಅಂತ. ಸರಿ ಅಂತ ಶಿವ ವರ ಕೊಡುವಾಗ ಗಂಡು ಮಗು ಹುಟ್ಟಬೇಕು ಅಂತ ನೀನು ಕೇಳ್ತಿದ್ದಿ, ಆದ್ರೆ ನಿನಗೆ ಒಂದು ಹೆಣ್ಣು ಮಗು ಹುಟ್ಟುತ್ತದೆ, ಆಮೇಲೆ ಗಂಡ ಆಗ್ತದೆ ಅಂತ ವರ ಕೊಡ್ತದೆ. ವಿಚಿತ್ರ ಅಂತ ಅಂಬೆ ಮಾಲೆಯನ್ನ ದ್ರುಪದ ರಾಜನ ಮಹಾದ್ವಾರದ ಮೇಲೆ ಹಾಕಿ ಅವಳು ದೇಹ ಬಿಟ್ಬಿಟ್ಟಿದ್ದಂತೆ. ದೇಹ ಬಿಟ್ಟ ಮೇಲೆ ತಪಸ್ಸು ಮಾಡುತ್ತಿದ್ದಂತಹ ದ್ರುಪದ ರಾಜನಿಗೆ ವರ ಕೊಟ್ಟಾಗ ದ್ರುಪದನ ಮಗಳಾಗಿಬಿಟ್ಟಿದ್ದಂತೆ ಅವಳೇ ಅಂಬೆ. ಅಂಬೆ ದ್ರುಪದ ರಾಜನ ಮಗಳಾಗಿಬಿಡ್ತಾಳೆ. ಹುಟ್ಟಿದ ಮೇಲೆ ಅವಳಿಗೆ ಶಿಖಂಡಿನಿ ಅಂತ ಹೆಸರು ಇಟ್ಟಿದ್ದಂತೆ. ಹೆಣ್ಣು ಹುಟ್ಟಿದೆ. ಆದ್ರೆ ದ್ರುಪದ ರಾಜನಿಗೆ ಒಂದು ವಿಶ್ವಾಸ ಏನು ಅಂದ್ರೆ, ಶಿವ ವರ ಕೊಟ್ಟಿದ್ದಾನೆ ಅಂದ್ರೆ ಹುಟ್ಟೋದು ಹೆಣ್ಣಾದ್ರೂ ಮುಂದೆ ಗಂಡ ಆಗ್ತದೆ ಅಂತ ಒಂದು ವಿಶ್ವಾಸಕ್ಕೆ ಅದನ್ನು ಬೆಳೆಸುವಾಗಲೇ ಗಂಡು ಬೆಳೆಸಿದ್ರಂತ. ಅಲ್ಲ, ಈಗೆಲ್ಲ ಹೆಣ್ಣು ಮಗು ಹುಟ್ಟಿದ್ರೆ ಅವಕ್ಕೂ ಪ್ಯಾಂಟು ಶರ್ಟು ಹಾಕಿ ಗಂಡಸರು ಥರನೇ ಬೆಳೆಸ್ತಾರೋ ಇತ್ತು. ಹಾಗೆ ದ್ರುಪದ ರಾಜ ಅವತ್ತೇ ಹಾಕಿ ಮಾಡಿಬಿಟ್ಟ. ಶಿವ ಹೇಳ್ತಾನೆ ಹೆಣ್ಣು ಹುಟ್ಟಿದ್ರು ಕೂಡ ಮುಂದೆ ಗಂಡ ಆಗ್ತದೆ. ಶಿವನ ಮಾತಿನ ಮೇಲೆ ವಿಶ್ವಾಸ. ಹಾಗಾಗಿ ಹುಟ್ಟಿದ ಶಿಖಂಡಿನಿಯನ್ನ ಬೆಳೆಸುವಾಗ ಗಂಡು ಬೆಳೆಸಿದಾಗ
ನೋಡಬೇಕು ಅಂತ ಎಲ್ಲ ಕಡೆ ಸುದ್ದಿ ಹರಿಸಿದ. ದಶಾರಣ್ಯ ದೇಶದ ರಾಜ ತನ್ನ ಮಗಳನ್ನ ಕನ್ಯಾದಾನ ಮಾಡಬೇಕು ಅಂತ ಹೇಳಿ ದೃಪದ ರಾಜನಿಗೆ ಒಬ್ಬ ಮಗ ಇದ್ದಾನೆ ಅಂತ ವಿಷಯ ಹೇಳಿ. ದೃಪದ ರಾಜ ಅಂದ್ರೆ ಹೆಸರು ಭಾಷೆ, ಅಂಥವನ ಮಗನಿಗೆ ನನ್ನ ಮಗಳನ್ನು ಕೊಡಬಹುದು ಅಂತ ಮಗಳನ್ನು ತಂದು ಕೊಟ್ಟು ಮದುವೆಯೂ ಮಾಡಿಬಿಟ್ರು. ಶಿಖಂಡಿನಿಗೆ ದಶಾರಣ್ಯ ದೇಶದ ರಾಜ ತನ್ನ ಮಗಳನ್ನು ಮದುವೆ ಮಾಡಿಸಿಬಿಟ್ಟ. ಮದುವೆ ಮಾಡಿಸಿದ ಮೇಲೆ ಎಷ್ಟು ದಿನ ಮುಚ್ಚಿಬಿಡಬೇಕಾಗ್ತದೆ ಈ ವಿಷಯ. ಏನು ಒಂದಿನಲ್ಲಿ 2 ದಿನನೇ ಅವಳು ಸುಮ್ಮನಿರಲಿಲ್ಲ. ದಶಾರಣ್ಯದ ರಾಜನ ಮಗಳು ಸಿಟ್ಟು ಬರ್ತಿದೆ ಅವಳಿಗೆ, ಏನಿದು ಅನ್ಯಾಯ ಆಗೋಗಿದೆ. ಅವಳೇನ್ ಮಾಡ್ತಾಳೆ, ಅವಳನ್ನ ಬೆಳೆಸಲಿಕ್ಕೆ ಅಂತ ದಶಾರಣ್ಯ ದೇಶದಲ್ಲಿ ಸಾಕುತ್ತಾಳೆ. ಅವಳಿಗೆ ಹೋಗಿ ವಿಷಯ ಹೇಳ್ಬಿಡ್ತಾಳೆ, ನನ್ನನ್ನು ನಮ್ಮಪ್ಪ ಗಂಡಿಗೆ ಕೊಟ್ಟು ಮದುವೆ ಮಾಡಲೇ ಇಲ್ಲ, ಯಾವುದೋ ಹೆಣ್ಣಿಗೆ ಕೊಟ್ಟು ಮದುವೆ ಮಾಡಿಬಿಟ್ಟು ಜೀವನ ಅಂದರೆ ಈಗಷ್ಟೇ ಇಂಥ ಕಥೆಗಳಲ್ಲ, ಹಾಗೂ ಈ ಕಥೆಗಳು ನಡೆದಿದ್ದಾವೆ ಅಂತ ಮಹಾಭಾರತ. ಸಿಟ್ಟು ಬಂತು ದಶಾರಣ್ಯ ದೇಶದ ರಾಜನಿಗೆ. ದೃಪದ ರಾಜ ಮೋಸ ಮಾಡಿಬಿಟ್ಟ, ನನ್ನ ಮಗಳ ಜೀವನ ಹಾಳು ಮಾಡಿದ ಅಂತ ಯುದ್ಧಕ್ಕೆ ಬರ್ತೇನೆ ಅಂತ ದಶಾರಣ್ಯ ದೇಶದಿಂದ ದೃಪದ ರಾಜನ ಮೇಲೆ ಯುದ್ಧಕ್ಕೆ ಅಂತ ಬರ್ತಾ ಇದ್ದಾನ ಕ್ರುದ್ಧನಾಗಿ. ಇವಳಿಗೆ ಅರ್ಥ ಆಯಿತು ಶಿಖಂಡಿನಿಗೆ, ಮನೆಯಲ್ಲಿ ಇದ್ರೆ ನಮ್ಮ ಅಪ್ಪನಿಗೆ ಅವಮಾನ ಆಗ್ತದೆ ಅಂತ ಶಿಖಂಡಿನಿ ಮನೆ ಖಾಲಿ ಮಾಡಿ ಕಾಡಿಗೆ ಹೋಗ್ಬಿಡ್ತಾರೆ. ಯಾಕೆ, ಎಲ್ಲಿ ಪರೀಕ್ಷೆ ಮಾಡಿ ಬರ್ತಾನೋ, ಮಾಡಿದ್ರೆ ನಮ್ಮ ಅಪ್ಪನಿಗೂ ಅವಮಾನ ನನಗೂ ಅವಮಾನ ಅಂತ ಜಾಗ ಖಾಲಿ ಮಾಡಿ ಕಾಡಿಗೆ ಹೋಗ್ತಾರೆ. ಕಾಡಿಗೆ ಹೋದ್ರೆ ಕಾಡಿನಲ್ಲಿ ಒಂದು ಘಟನೆ ನಡೀತಾರೆ. ಅಲ್ಲೊಬ್ಬ ಗಂಧರ್ವ, ಅದೊಂದು ಪ್ರದೇಶವೇ ಹಾಗಿತ್ತು, ಅಲ್ಲೊಬ್ಬ ಗಂಧರ್ವ ಇದ್ದ. ಅವರು ತುಂಬೂರು ಅಂತ ಗಂಧರ್ವ ಹೇಳ್ತಾರೆ. ಇಲ್ಲಿ ಹೇಳುವಾಗ ಸ್ಥೂಣಾಕರಣ ಅಂತ ಗಂಧರ್ವ ಅಂತ ಹೇಳ್ತಾರೆ. ಸ್ಥೂಣಾಕರಣ ಅನ್ನೋದನ್ನ ವಿವರಣೆ ಮಾಡ್ತಾರೆ. ತುಂಬುರುನೇ ಅಂತ ಅಭಿಪ್ರಾಯವೂ ಇದೆ. ಇರಲಿ, ಸ್ಥೂಣಾಕರಣ ವಿಜಯ ಸ್ಥಾಪಶ್ಯ ದೃಢಕರಣದ ಸದಸ್ಯಾಂ ಅಖಿಲಂ ಶ್ರುತ್ವಾ ಕೃಪಾಂ ಚಕ್ರೇ ಮಹಾ. ಆ ಪ್ರದೇಶ ಹೇಗಿತ್ತು ಅಂದ್ರೆ, ಪುರುಷರಿಗೆಲ್ಲ ಸ್ತ್ರೀಯ ಶರೀರ, ಸ್ತ್ರೀಯರಿಗೆ ಪುರುಷರ ಶರೀರವನ್ನ ಅದಲು ಬದಲು ಮಾಡಿಕೊಳ್ಳುವಂತ ಒಂದು ವಿಚಿತ್ರವಾದ ಸಂದರ್ಭ. ಈ ಕಥೆ ಎಲ್ಲೋ ಒಂದು ಕಡೆ ಹೇಳಿದಾಗ ಆಚಾರ್ಯ ಎಲ್ಲಿದೆ ಪ್ರದೇಶ ಅಂತ ಕೇಳಿದ್ರು. ನಾನಂತೆ ಅಷ್ಟೊಂದು ತಲೆ ಕೆಡಿಸ್ಕೋಬೇಡಿ, ಅದು ಮಹಾಭಾರತದಲ್ಲಿ ಅಷ್ಟೇ ಇದೆ ಅಂತ ಹೇಳಿದೆ ನಾನು. ಯಾಕಂದ್ರೆ ಈಗ ಅದಲು ಬದಲು ಈಗ ಮಾಡಿಕೊಳ್ಳೋ ಅದಲು ಬದಲೇ ಸಾಕಾಗಿದೆ ಸಮಾಜದಲ್ಲಿ. ಅಲ್ಲಿ ದೇಹವನ್ನು ಬದಲಾಯಿಸಿಕೊಳ್ಳುವಂತ ಒಂದು ವಿಚಿತ್ರ. ಅಲ್ಲಿಗೆ ಇವಳು ಬಂದಿದ್ದಾಳೆ. ಇವಳು ಕಾಡಿಗೆ ಬಂದದ್ದು ನೋಡಿ ಆತ ಕೇಳ್ದ, ಏನಾಯ್ತು ನಿನಗೆ, ಯಾಕೆ ಇಲ್ಲಿ ಬಂದಿದ್ದೀನಿ ಅಂತ. ಇಲ್ಲ, ನನ್ನ ಪರಿಸ್ಥಿತಿ ಹೀಗಾಗಿದೆ ಅಂತ ಎಲ್ಲ ಹೇಳ್ಕೊಂಡಂತೆ. ಅಥ ಭಾರ್ಯ ಸಮೇತಂ ಶಿಖಂಡಿ ಅಲ್ಲಿ ಬಂದಾಗ ಆತ ಸರಿ ಬಿಡು, ಹಾಗಾದ್ರೆ ಒಂದು ಕೆಲಸ ಮಾಡು, ನಿನಗೆ ನನ್ನ ಶರೀರವನ್ನು ಕೊಡ್ತೇನೆ, ನಿನ್ನ ಶರೀರ ನನಗೆ ಕೊಡು ಅಂತ ಇಷ್ಟುಕೊಂಡು ಪುರುಷನ ಶರೀರವನ್ನ ಅವಳು ಧರಿಸಿದ್ದಂತೆ. ಅವಳದನ್ನು ಈತ ಧರಿಸಿದ ಅಂತ ಒಂದು ಚರಿತ್ರೆಯನ್ನ ಭಗವತ್ಪಾದರು ವಿವರಣೆ ಮಾಡ್ತಾ ಬರ್ತಾರೆ. ವಾಸ್ತವಿಕವಾಗಿ ಭಗವತ್ಪಾದರು ಕೊಡುವ ಒಂದು ಅದ್ಭುತ ನಿರ್ಣಯ ಏನು ಅಂದ್ರೆ, ಗಂಡು ಯಾವತ್ತೂ ಕೂಡ ಹೆಣ್ಣಾಗೋದು ಅಂತಿಲ್ಲವೇ ಇಲ್ಲ. ಶರೀರ ತೊಡೋದು ಬೇರೆ, ಅಂಗಿ ಹಾಕೊಳ್ಳೋದು ಬೇರೆ, ವೇಷ ತೊಡೋದು ಬೇರೆ, ಆದರೆ ಹೆಣ್ಣಾಗೋದು ಅಂತ ಇಲ್ಲವೇ ಇಲ್ಲ. ಆದರೂ ಕೂಡ ಇಲ್ಲಿ ಹೇಗಾಯಿತು ಅಂತ ಅನ್ನೋದಕ್ಕೆ ಅವರು ಬಹಳ ವಿಶೇಷವಾದ ನಿರ್ಣಯ ಕೊಟ್ಟರು. ಅಂತೂ ಆ ಸಂದರ್ಭದೊಳಗೆ ಈ ರೀತಿ ಬದಲಾವಣೆ ಮಾಡಿಕೊಂಡು ತುಂಬುರುವಿನ ಶರೀರವನ್ನು ತಾನು ಬದಲಾಯಿಸಿಕೊಂಡು ಬಂದಾಗ ಹೇಳಿದ್ದಂತ ಮೊದಲೇ, ಬಹಳ ತಡ ಮಾಡಬೇಡ, ನೀ ತಡ ಮಾಡಿದ್ರೆ ಮತ್ತೆ ನನಗೆ ಸಮಸ್ಯೆ ಆಗ್ತದೆ ಅಂತ ಗಂಧರ್ವ ಹೇಳಿರ್ತಾನೆ. ಸರಿ ಆಯ್ತು, ನಾನು ಸಮಯಕ್ಕೆ ಬರ್ತೇನೆ ಅಂತ ಇವಳೇನೋ ಮಾತು ಕೊಟ್ಲು. ಮಾತು ಕೊಟ್ಟು ಶರೀರ ಇಸಿಕೊಂಡು ದೃಪದನ ಮನೆಗೆ ಬಂದಾಗ ಈತ ಬಂದ, ದಶಾರಣ್ಯ ದೇಶದ ರಾಜ ಮಾವ ಬಂದ. ಪರೀಕ್ಷೆ ಆಗಿ ಇಟ್ಟು ಕೂತ್ಕೊಂಡ. ನಿನ್ನ ಮಗ ಗಂಡ ಹೆಣ್ಣು, ಶರೀರ ಕಾಟಿನಿಂದ ಬದಲು ಮಾಡಿಕೊಂಡು ಬಂದದ್ದಕ್ಕೆ ಪರೀಕ್ಷೆ ಮಾಡ್ತೀನಿ ಅಂದ್ರೆ ನಿಜವಾಗ್ಲೂ ಗಂಡ ಆಗಿದೆ. ಅಯ್ಯೋ, ನನ್ನ ಮಗಳೇ ಸುಳ್ಳು ಹೇಳಿದ್ದು ಅಂತ ಸಿಟ್ಟಾಗಿ ಪುನಃ ತನ್ನ ಮನೆಗೆ ಹೋಗ್ತಾನೆ ದಶಾರಥ ರಾಜ. ಇವಳು ಮಾತು ಕೊಟ್ಟಿದ್ದೇನಲ್ಲ ಅಂತ ಪುನಃ ಕಾಡಿಗೆ ಬಂದು, ನಿನ್ನ ದೇಹ ನೀನು ನನ್ನ ದೇಹ ಕೊಡು ಅಂತ ತುಂಬೂರಿಗೆ ಹೇಳಿದ್ದೆ. ಅಷ್ಟರಲ್ಲಿ ಅಲ್ಲೊಂದು ಘಟನೆ ಬೇರೆ ಆಗಿದೆ. ಏನು ಘಟನೆ ಅಂದ್ರೆ, ತುಂಬೂರು ಯಾವಾಗ ಹೆಣ್ಣಿನ ಶರೀರ
ಕುಬೇರ ಬಂದಿದ್ದ. ಕುಬೇರ ಬಂದಿದ್ದಾಗ ಇವನಿಗೆ ಲಜ್ಜೆ ಆಯ್ತು, ನನ್ನ ಶರೀರ ಹೆಣ್ಣಿಂದಿದೆ, ಕುಬೇರನ ಮುಂದೆ ಹೋದ್ರೆ ಏನು ಅನ್ಕೊಳ್ತಾನೋ ಏನೋ, ನಾನು ಗಂಧರ್ವ, ಕುಬೇರನಿಗೆ ಸಿಟ್ಟಾಗ್ಬೋದು ಅಥವಾ ಇನ್ನೇನು ಅನ್ಕೊಳ್ತಾನೋ ಅಂತ ಲಜ್ಜೆ ಪಟ್ಟು ಬರದೇ ಇರುವ ಹಾಗೆ ಅಡುಕೊಳ್ಳಿಕ್ಕೆ ಹೋದ. ಕುಬೇರ ಸಿಟ್ಟಾದ, ನಾನು ನಿನಗಿಂತ ಉತ್ತಮನು ಬಂದಾಗಲೂ ನನ್ನನ್ನೇ ನೋಡಿ ನೀನು ತಿರಸ್ಕಾರ ಮಾಡ್ತೀಯ ಅಂತ ಯಾವ ಶರೀರದೊಳಗೆ ಇದೆಯೋ ಅದೇ ಶರೀರದಲ್ಲಿ ಇಟ್ಕೊಳ್ಳೋ ಸಾಕಾಗಿ ಬದಲಾಯಿಸಿಕೊಳ್ಳೋ ವ್ಯವಸ್ಥೆಗೂ ಅವಕಾಶ ಇಲ್ಲ ಅಂತ ಆಯ್ತು. ಹೀಗಾಗಿ ಶಿಖಂಡಿನಿ ಶರೀರ ಕೊಡ್ಲಿಕ್ಕೆ ಬಂದ್ರು ಇಸ್ಕೊಳ್ಲಿಕ್ಕೆ ಅವಕಾಶ ಇಲ್ಲದೆ ಇರೋ ಹಾಗೆ ಕುಬೇರನ ಶಾಪ, ನೀನು ಕೊಡಬೇಡ ನೀನೇ ಇಡುವ ಆ ಶರೀರ ಅಂತ ಹೇಳಿದ. ಅದು ಒಂದಿಷ್ಟು ವರ್ಷದ ನಂತರ ಮುಂದೆ ಭೀಷ್ಮ ಸಾವನ್ನೂರಿಸಿದ ಮೇಲೆ ಇವಳಿಗೂ ಆ ದೇಹ ಹೋದ ಮೇಲೆ ಅವನಿಗೆ ಆ ದೇಹ ಬರ್ತದೆ, ಆಮೇಲೆ ಇವಳಿಗೆ ಆ ದೇಹ ಬರ್ತದೆ ಅಂತ ವ್ಯವಸ್ಥೆ ಆಗ್ತದೆ. ಅಲ್ಲಿವರೆಗೂ ಇವನು ಗಂಡಾಗೆ ಉಳಿಬೇಕು. ಒಳಗಡೆಯಿಂದ ಜೀವ ಹೆಣ್ಣು, ಶರೀರ ಮಾತ್ರ ಪುರುಷಂದು. ಹೀಗಾಗಿ ಶಿಖಂಡಿನಿ ಈ ಸ್ಥಿತಿಯನ್ನು ತಲುಪಿದ್ರು ಅಂತದಕ್ಕೆ ಇದರ ಹಿಂದಿರುವ ಇಷ್ಟು ದೊಡ್ಡ ಕಥೆಯನ್ನು ಭಗವತ್ಪಾದರು ನಮ್ಮ ಕಣ್ಣು ಮುಂದೆ ಇರ್ತಾರೆ. ಇದು 11ನೇ ಅಧ್ಯಾಯದಲ್ಲಿ ನೋಡುವಂತ ಮತ್ತೊಂದು ಸಂಗತಿ. ಏನ್ ತಿಳಿಬೇಕು ಹೇಳ್ರಿ, ಇದೆಲ್ಲ ಕಥೆ ಕೇಳಿದ್ರೆ ಹೆಣ್ಣು ಗಂಡು ಶರೀರದ ವಿನಿಮಯ, ಮದುವೆ ಮಾಡ್ಕೊಳ್ಳೋದೇನು, ಪರೀಕ್ಷೆಗೆ ಓಡಿ ಬರೋದೇನು, ಏನ್ ತಿಳ್ಕೊಳ್ಬಿಟ್ಟು ಇದು ಮಹಾಭಾರತ. ಇದು ಮಹಾಭಾರತ. ಅದನ್ನು ನಿರ್ಣಯಿಸಿ ಭಗವತ್ಪಾದರು ಬಂದಿದ್ದಾರೆ. ಅಷ್ಟು ಸುಲಭ ತಾತ್ಪರ್ಯ ನಿರ್ಣಯವನ್ನ ಈಗಲೇ ಅರಿತುಕೊಂಡು ಬಿಡ್ತೇನೆ ಅಂತಂದ್ರೆ ಸಾಧ್ಯ ಇಲ್ಲ. ಸಾವಿರಾರು ವರ್ಷಗಳ ಕಾಲ ಅದನ್ನು ತಪಸ್ಸು ಮಾಡಿದಂತೆ ಮಾಡಬೇಕು. ಇಂಥ ಕಥೆಯನ್ನು ಮಹಾಭಾರತ ತಿಳಿಸ್ತದೆ. ಮುಂದುವರೆದ ಭಾಗದಲ್ಲಿ 11ನೇ ಅಧ್ಯಾಯ ಅಂಬಿಕಾ ಅಂಬಾಲಿಕೆಯಲ್ಲಿ ದಾಸಿಯನ್ನು ಹುಟ್ಟಿದ ಧೃತರಾಷ್ಟ್ರ ಪಾಂಡು ವಿದುರರ ಮೂಲಕ ಹಸ್ತಿನಾವತಿಯಲ್ಲಿ ರಾಜ್ಯ ಮುಂದುವರಿಸಬೇಕಾಯಿತು. ಆಡಳಿತ ಧೃತರಾಷ್ಟ್ರ ನೋಡ್ತಾನೆ. ಪಾಂಡು ರಾಜ ಆಡಳಿತ ಸ್ವಲ್ಪ ದಿವಸ ಅಣ್ಣನ ಅನುವರ್ತಿಯಾಗಿದ್ದು ಯಾಕೋ ಬೇಡ ಅಂತ ಅನಿಸ್ತವನಿಗೆ. ಕುಂತಿ ಹಾಗೂ ಮಾದ್ರಿ ಇಬ್ಬರು ಪತ್ನಿಯರನ್ನು ಕರ್ಕೊಂಡು ಪಾಂಡು ರಾಜ ಪಾಂಡುಕೇಶ್ವರದಲ್ಲಿ ಬಂದು ನೆಲೆಸಿದ ಅಂತ ಕಥೆ ಹೇಳ್ತದೆ. ಆಮೇಲೆ ಕೃಷ್ಣನ ಪ್ರಾರ್ಥನೆ ಮಾಡಬೇಕು, ಕೃಷ್ಣಾವತಾರಕ್ಕಾಗಿ ದೇವತೆಗಳು. ಅದಕ್ಕೊಂದು ಘಟನೆಯನ್ನು ಭಗವತ್ಪಾದರು ಹೇಳ್ತಾರೆ. ಸಾವಿರಾರು ದೇವಾಸುರರು ಸೇರಿ ಯುದ್ಧ ಮಾಡಿ ಯುದ್ಧದಲ್ಲಿ ದೇವತೆಗಳೆಲ್ಲ ಅಸುರರನ್ನು ಕಳಿಸಿದ್ದಕ್ಕೆ ಅಸುರರು ಸಿಟ್ಟಾಗಿ ಮೇರು ಪರ್ವತದಲ್ಲಿ ಮಾಡಿದ ಸಭೆಯಂತೆ ಭೂಮಿಯಲ್ಲಿ ದೈತ್ಯರನ್ನ ಹುಟ್ಟಲಿಕ್ಕೆ ಶುರು ಮಾಡಿದ್ದಾರೆ. ಒಂದೊಂದು ಕಡೆಯಲ್ಲಿ ದೈತ್ಯರು ಹುಟ್ಟಿ ಬಂದರು. ಹಾಗಾಗಿ ಇಡೀ ಭಾರತ ಹಾಗೂ ಸುತ್ತಮುತ್ತಲಿನ ರಾಜ್ಯಗಳನ್ನೆಲ್ಲ ಅಸುರರೇ ಹುಟ್ಟಿ ಅಧರ್ಮ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆ ಅಧರ್ಮದಿಂದ ಭೂಮಿ ಭಾರ ಆಯಿತು ಅಂತ ಭೂಮಿ ತಾನು ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತಾಳೆ. ಭೂಮಿಯ ಪ್ರಾರ್ಥನೆಯಂತೆ ಬ್ರಹ್ಮರುದ್ರದೇವರ ಪ್ರಾರ್ಥನೆಯಂತೆ ಕೃಷ್ಣಾವತಾರ ಆಯಿತು ಅಂತ ಕಥೆ ಬರ್ತದೆ. ಇಲ್ಲಿ ಭಗವತ್ಪಾದರು ಕೊಡುವ ನಿರ್ಣಯ ಬಹಳ ವಿಶೇಷ. ಅಸುರರು ಭೂಮಿಯಲ್ಲಿ ಹುಟ್ಟಿದಾಗ ಅವರಿಂದ ಪಾಪಕೃತ್ಯಗಳು ಹೆಚ್ಚಾದರೆ ಅವರ ಯೋಗ್ಯವಾದ ಗತಿಗೆ ಅವರನ್ನು ಕಳಿಸಬೇಕಾಗ್ತದೆ. ದೇವತೆಗಳು ಭೂಮಿಯಲ್ಲಿ ಹುಟ್ಟಿದಾಗ ಅವರಿಗೆ ಅನುಗುಣ ಸಾಧನೆ ಆದಾಗ ಮತ್ತೆ ಅವರನ್ನು ಸ್ವರ್ಗಕ್ಕೆ ಕಳಿಸಲಿಕ್ಕೆ ಈ ಎರಡೂ ಕಾರ್ಯವನ್ನು ಮಾಡಿಸಬೇಕು ಅಂತ ಪ್ರೇರಣೆ ಹಾಕಿ ಮಾಡಿದ. ಇದು 11ನೇ ಅಧ್ಯಾಯದಲ್ಲಿ ಬಂದ ಸಂಗತಿ. ಇನ್ನು 12ನೇ ಅಧ್ಯಾಯ ನೋಡಿದರೆ ಕೃಷ್ಣನ ಚರಿತ್ರೆ ವಿಸ್ತಾರವಾಗಿ ನೋಡಿ ಬರುತ್ತೆ. ಕೃಷ್ಣನ ಉತ್ಪತ್ತಿ, ಪಾಂಡವರ ಉತ್ಪತ್ತಿಯನ್ನು ಒಳಗೊಂಡು 12ನೇ ಅಧ್ಯಾಯ ಬಂದಿದೆ. ದೇವಕಿ ಮಡಿಲಿನಲ್ಲಿ ಶ್ರೀಕೃಷ್ಣ ಅವತಾರ ಮಾಡಿ ಭೂಭಾರ ಹರಣ ಮಾಡ್ತಾನೆ. ಸಣ್ಣ ವಯಸ್ಸಿನಿಂದ ತನ್ನ ಬಾಲ್ಯಗಳನ್ನೆಲ್ಲ ತೋರ್ತಾನೆ. ಕಥೆ ಗೊತ್ತಿದೆ. ಆದ್ದರಿಂದ ಈ ಅಧ್ಯಾಯದಲ್ಲಿ ಬರೋ ಕೆಲವು ಸಂಗತಿಗಳನ್ನು ಸಂಗ್ರಹಿಸಿ ಹೇಳ್ತಾರೆ. ಎಲ್ಲ ಹೇಳೋದಕ್ಕೆ ಸಮಯ ಇರಲ್ಲ. ಆದ್ದರಿಂದ ದೇವಕ್ಯ ವಸುದೇವತೋ ವ್ರಜಯುತೋ ಜಾತೋ ವ್ರಜಂ ಯೋಗತೋ ಬಾಲಗ್ನಿ ಶಕಟಾಕ್ಷಃ ಸ್ವಜನನಿ ಮಾನ್ಯಸ್ತ್ರಣಾವರ್ತಃ ಯತ್ಪೂರ್ವಂ ಪರತಶ್ಚ ಪಾಂಡುತನಯ ಯತ್ಸೇವನಂ ಜಗ್ನಿರೇ ಕರ್ತುಂ ಧರ್ಮಮನುದೃಶಾಶ್ವಿನೈಮಂ ನಂದಾತ್ಮಜಂ ನೌಮ್ಯಹಂ. 12ನೇ ಅಧ್ಯಾಯ ಮಹಾಭಾರತ ತಾತ್ಪರ್ಯ ನಿರ್ಣಯ ಬಹಳ ವಿಸ್ತೃತವಾಗಿ ಬಂದಿದೆ. ಸುಮಾರು ಶ್ಲೋಕಗಳ ಸಂಖ್ಯೆ ಕೇಳಿದರೆ
ಆಶ್ಚರ್ಯ. 136 ಶ್ಲೋಕಗಳಿವೆ. 136 ಶ್ಲೋಕಗಳನ್ನ ಮಂತ್ರಾಲಯ ರಾಯರು 4 ಪಾದದಲ್ಲಿ ಸಂಗ್ರಹ ಮಾಡಿದ್ದಾರೆ ಈ ಅಧ್ಯಾಯದಲ್ಲಿ. ಏನು ಈ ಅಧ್ಯಾಯದ ಸಾರ ಅಂದ್ರೆ, ಕೃಷ್ಣ ದೇವಕಿ ವಸುದೇವರನ್ನು ನಿಮಿತ್ತ ಮಾಡಿಕೊಂಡು ಭೂಮಿಯಲ್ಲಿ ಉದಯಿಸಿದ, ಆವಿರ್ಭವಿಸಿದ. ಬಲರಾಮನೊಟ್ಟಿಗೆ ಕೃಷ್ಣ ನಂದಗೋಕುಲಕ್ಕೆ ಬಂದು ತನ್ನ ಬಾಲ್ಯಗಳನ್ನು ತೋರಿದ. ಬಾಲ್ಯಗಳಲ್ಲಿ ಪ್ರಮುಖವಾದದ್ದು ಯಾವ್ಯಾವುದು? ಬಾಲಗ್ನಿ, ಶಕಟಾಕ್ಷ, ತೃಣಾವರ್ತ, ಸ್ವಜನನಿ, ಮಾನ್ಯ, ಇಷ್ಟು ಬಾಲ್ಯಗಳು. ಒಂದು ಬಾಲಗ್ನಿ. ಬಾಲಗ್ನಿ ಅಂದ್ರೆ ಬಾಲ ಹತ್ಯೆ ಮಾಡ್ತಿದ್ದಂಥವಳು ಪೂತನೆ, ಅವಳನ್ನು ಸಂಹಾರ ಮಾಡಿದ ಅಂತ ಬಾಲಗ್ನಿ. ಶಕಟಾಕ್ಷ, ಇನ್ನೊಬ್ಬರು ಶಕಟಾಸುರ, ಅವನನ್ನು ಕೃಷ್ಣ ಸಂಹಾರ ಮಾಡಿದ. ಇನ್ನೊಬ್ಬರು ತೃಣಾವರ್ತ. ಶಕಟ, ತೃಣಾವರ್ತ, ಪೂತನ ಸಂಹಾರ ಮಾಡಿದ ಕೃಷ್ಣ ಅಂತ ಈ ಅಧ್ಯಾಯದಲ್ಲಿ ಅವರ ಚರಿತ್ರೆ ಹೇಳ್ತಾರೆ. ಈ ಪೂತನೆ ಅಂದ್ರೆ ಯಾರು? ಹಿಂದಿನ ಜನ್ಮದಲ್ಲಿ ಅವಳು ತಾಟೆ. ಅವಳೊಳಗೆ ಊರ್ವಶಿಯನ್ನು ಅಪ್ಸರೆ ಇದೆ. ಕೃಷ್ಣನ ಅಂಗಸ್ಪರ್ಶದಿಂದಲೇ ಅವಳಿಗೆ ಮತ್ತೆ ಊರ್ವಶಿಯ ಲೋಕ ಸಿಗ್ತಿತ್ತಂತೆ. ಅಂಗಸ್ಪರ್ಶದಿಂದ ಅವಳಿಗೆ ಶಾಪ ಮುಕ್ತಿ. ಅದಕ್ಕೆ ಕೃಷ್ಣ ಅವಳನ್ನ ಹಾಲು ಕುಡಿಯುವ ನೆಪ ಮಾಡಿ ತನ್ನ ಸ್ಪರ್ಶ ಮಾಡಿಸಿ ಅವಳನ್ನು ಊರ್ವಶಿಯ ಲೋಕಕ್ಕೆ ಶಾಪ ಮುಕ್ತಳನ್ನು ಮಾಡಿ ಕಳಿಸಿದ ಅಂತ ಕಥೆ. ಮೇಲ್ನೋಟಕ್ಕೆ ರಾಕ್ಷಸಿ, ದೇಹದೊಳಗೆ ಇಬ್ಬಿಬ್ಬರಿದ್ದಾರೆ ಅಂತಾರೆ ಭಗವತ್ಪಾದ. ಒಬ್ಬಳು ರಾಕ್ಷಸಿ, ಇನ್ನೊಬ್ಬಳು ಅಪ್ಸರೆ. ಅಪ್ಸರೆ ತನ್ನ ಸೇವಕಳೆ, ಆದರೆ ರಾಕ್ಷಸಿ ದ್ವೇಷ ಮಾಡೋಳು. ಅವಳನ್ನು ನರಕ್ಕೆ ಕಳಿಸಿದ, ಇನ್ನೊಬ್ಬಳನ್ನು ಸ್ವರ್ಗಕ್ಕೆ ಕಳಿಸಿದ ಅಂತ ಕಥೆ. ಅದನ್ನು ಸಂಗ್ರಹ ಮಾಡಿದ್ದಾರೆ. ಇನ್ನೊಬ್ಬ ಶಕಟ, ಕೆಲವರಿಗೆ ಶಿವನವರ, ಕೆಲವರಿಗೆ ಪಾರ್ವತಿಯವರ, ಕೆಲವರಿಗೆ ಸ್ಕಂದನವರ, ಗಣೇಶನವರ. ಈ ಕಂಸನ ನೃತ್ಯರು ಎಲ್ಲರೂ ಶಿವ ಬ್ರಹ್ಮನ ವರನ್ನೇ ಪಡ್ಕೊಂಡವ್ರೇನಲ್ಲ. ಕೆಲವರು ಶಿವನ ವರ ಪಡ್ಕೊಳ್ತೇವೆ ಅಂತ ಹೋಗೋರು ಸ್ಕಂದ ಶ್ರೀಕಾಂತ ಸ್ಕಂದನ ತಪಸ್ ಮಾಡಿ ವರ ಪಡ್ಕೊಂಡು ಬಂದಿದ್ದಾರೆ. ಕೆಲವರು ಪಾರ್ವತಿ ವರ ಪಡ್ಕೊಂಡಿದ್ದಾರೆ. ಈ ವಿಷಯಗಳೆಲ್ಲ ಲೋಕದಲ್ಲಿ ಪ್ರಸಿದ್ಧಿ ಕಡಿಮೆ. ಆದರೆ 12ನೇ ಅಧ್ಯಾಯದಲ್ಲಿ ಭಗವತ್ಪಾದ ಹೇಳಿದ್ದಾರೆ. ಹಾಗೆ ತೃಣಾವರ್ತ, ಅವನು ಒಬ್ಬ ಅಸುರನೇ. ಇವರಿಬ್ಬರನ್ನು ಕೃಷ್ಣ ಸಂಹಾರ ಮಾಡಿದ, ಶಕಟ ಮತ್ತು ತೃಣಾವರ್ತ. ಪೂತನ ಜೀವಿತಾಹಾರಿ ಶಕಟಾಸುರಭಂಜನ ನಂದವ್ರಜ ಜನಾನಂದೋ ಅಂತ ಕೃಷ್ಣನ ಸ್ತೋತ್ರದಲ್ಲಿ ಬರ್ತದೆ. ಹಾಗೂ ತನ್ನ ತಾಯಿಗೆ ವಶನಾಗಿ ಕೃಷ್ಣ ಬಾಲ್ಯಗಳನ್ನು ತೋರಿದ ಅಂತ ಕಥೆ. ಅದಕ್ಕೆ ಸ್ವಜನನಿ ಮಾನ್ಯ, ಮಕ್ಕಳು ತಾಯಿಗೆ ವಶರಾಗಬೇಕು, ಅವಳು ಕೊಡುವ ಶಿಕ್ಷಣವನ್ನು ಪಡೆಯಬೇಕು, ಅವಳಿಗೆ ವಿರುದ್ಧ ಎಂದೂ ನಿಲ್ಲಬಾರದು. ಇದೆಲ್ಲ ಕೃಷ್ಣ ಬಾಲ್ಯಗಳಲ್ಲಿ ತೋರಿದ್ದಾರೆ. ಅದನ್ನು ಸಂಗ್ರಹ ಮಾಡಿದ್ದಾರೆ. ಮತ್ತೊಂದು ಕಥೆ ಪಾಂಡವರ ಉತ್ಪತ್ತಿ. ಅದನ್ನು ಚೆನ್ನಾಗಿ ಅನುಸಂಧಾನ ಮಾಡಬೇಕು. ವಿಸ್ತಾರವಾಗದೆ ಹೋದರೂ ಸಂಕ್ಷಿಪ್ತ ಹೇಳಿರ್ತೇನೆ. ಮಕ್ಕಳೇ ಆಗಲಿಲ್ಲ ಅಂತ ಪಾಂಡು ಕುಂತಿ ಬಹಳ ಚರ್ಚೆ ಮಾಡಿ ನಿಯೋಗದಿಂದ ಮಕ್ಕಳನ್ನು ಪಡಿಬೇಕಾಯಿತು. ಎರಡೂ ಘಟ್ಟ ಮಹಾಭಾರತದಲ್ಲಿ ಆಶ್ಚರ್ಯ ಕೊಡ್ತದೆ. ಒಂದು ಸತ್ಯವತಿ ಮಾಡಿದ ನಿರ್ಧಾರ, ಇನ್ನೊಂದು ಕುಂತಿ ಮಾಡಿದಂಥ ನಿರ್ಧಾರ. ಪಾಂಡುವಿನ ವಂಶ ಕುಂತಿ ಮಾಡಿದ ನಿರ್ಧಾರದಿಂದ ಬೆಳೆಯಿತು. ಕುರುವಂಶ ಅಂದರೆ ಶಂತನುವಿನ ವಂಶ ಸತ್ಯವತಿ ಮಾಡಿದ ನಿರ್ಧಾರ. ಅಂದರೆ ಹೆಣ್ಣಿಗೆ ವಂಶಾಭಿವೃದ್ಧಿಯ ಹಿಂದೆ ಎಷ್ಟು ದೊಡ್ಡ ಜವಾಬ್ದಾರಿ ಇದೆ ಅನ್ನೋದನ್ನು ಮಹಾಭಾರತ ಎತ್ತಿ ತೋರಿಸ್ತದೆ. ಒಂದು ವೇಳೆ ಹೆಣ್ಣು ಅಸೂಯಾಪರಣ ಆದರೆ ಏನು ಅನಾಹುತ ಆಗ್ತದೆ ಅನ್ನೋಕ್ಕೆ ಇಬ್ಬರನ್ನ ತೋರಿಸ್ತದೆ. ಹೆಣ್ಣಿಗೆ ಅಸೂಯೆ ಬಹಳ ದೊಡ್ಡ ದೋಷ. ಎಲ್ರಿಗೂ ಅಸೂಯೆ ದೋಷನೇ, ಬರೀ ಹೆಣ್ಣಿಗೆ ಯಾಕೆ, ಅದರಲ್ಲಿ ವಿಶೇಷವಾಗಿ ಹೆಣ್ಣಿಗೆ. ಇಬ್ಬರನ್ನ ಹೇಳ್ತದೆ, ಒಂದು ಗಾಂಧಾರಿ, ಇನ್ನೊಂದು ಮಾಂದ್ರಿ. ಇವರಿಬ್ಬರಲ್ಲಿ ಸೇರಿಕೊಂಡ ಅಸೂಯೆ ಇದೆಯಲ್ಲ, ಕುಂತಿಯ ಮೇಲೆ ಮಾತ್ರಿಗೂ ಅಸೂಯೆ, ಕುಂತಿಯ ಮೇಲೆ ಗಾಂಧಾರಿಗೂ ಅಸೂಯೆ. ಅಸೂಯೆ ಹೆಚ್ಚಾದದಕ್ಕೆ ಗಾಂಧಾರಿ ಧರ್ಮರಾಜನ ಪಡದಲ್ಲ ಕಾಡಿನಲ್ಲಿ ಅನ್ನೋ ಸಿಟ್ಟಿಗೆ, ಹೊಟ್ಟೆ ಕಿಚ್ಚಿಗೆ ಹೊಟ್ಟೆಯನ್ನು ಒಳಗೊಂಡಿದ್ದಂತೆ. ಇದು ಗಾಂಧಾರಿಯ ಕಥೆ. 101 ಮಕ್ಕಳು ಹುಟ್ಟುತ್ತಾರೆ ಗಾಂಧಾರಿಯಲ್ಲಿ. ಅದೇ ಒಂದು ವಿಚಿತ್ರ. ಏನೇ ಆಗಿ ಅವಳಿಗೆ 3 ಮಕ್ಕಳು ಹುಟ್ಟಿಬಿಟ್ರಲ್ಲ,
ನನಗೆ ಮಾತ್ರ ಒಂದೇ ಮಗುನ ಅಂತ ಕುಂತಿಯ ಮೇಲಿನ ಹೊಟ್ಟೆ ಕಿಚ್ಚಿಗೆ ಆ ಮಾತ್ರಿ ಕೊಟ್ಟ ಮಂತ್ರವನ್ನ 2 ಫಲ ಬರುವ ಹಾಗಾಗಲಿ ಅಂತ ಅಶ್ವಿನಿಗಳನ್ನು ಕರೆದು ನಕುಲ ಸಹದೇವರನ್ನು ಪಡೆದಿದ್ದಂತೆ. ಈ ಕಥೆಗಳೆಲ್ಲ 12ನೇ ಅಧ್ಯಾಯದಲ್ಲಿ ಬರುತ್ತೆ. ಒಂದಿಷ್ಟು ವಿಷಯಗಳನ್ನು ಪಾಯಿಂಟ್ ಔಟ್ ಮಾಡ್ತಾರೆ ಭಗವತ್ಪಾದರು. ಕುಂತಿ ಬೇಡ ಬೇಡ ಅಂತ ಒತ್ತಾಯ ಮಾಡಿದ ಪಾಂಡು. ಕಾರಣ ಏನು? ಅವ್ರು ವಾಸ ಮಾಡ್ತಾ ಇದ್ದು ಬದರಿಕಾಶ್ರಮದಲ್ಲಿ. ಇವತ್ತು ಪಾಂಡುಕೇಶ್ವರ ಅಂತ ಕರೀತಾರೆ. ಪಾಂಡುಕ ಸರ್ ಪಾಂಡುಕೇಶ್ವರ, ಅದು ಬದರಿನಾರಾಯಣನ ಸನ್ನಿಧಾನ, ಹಿಮಾಲಯ. ಅಲ್ಲಿ ವಾಸ ಮಾಡಿಕೊಂಡು ಇಬ್ಬರೂ ಪತ್ನಿಯರೊಟ್ಟಿಗೆ ಇದ್ದ. ಹರಿಭಕ್ತನಾಗಿದ್ದ, ಧರ್ಮನಿರತನಾಗಿದ್ದ, ರಾಜ್ಯದ ಅಧಿಕಾರಿಯಲ್ಲೂ ಇಲ್ಲ. ಧೃತರಾಷ್ಟ್ರ ಹಸ್ತಿನಾವತಿಯನ್ನು ನೋಡಿಕೊಂಡಿದ್ದಾನೆ. ಭೀಷ್ಮಾಚಾರ್ಯರು ಮಾರ್ಗದರ್ಶಕರಾಗಿದ್ದಾರೆ, ವಿದುರನಿದ್ದಾನೆ, ರಾಜ್ಯಭಾರ ನಡೀತಿದೆ. ದ್ರೋಣಾಚಾರ್ಯರು ಹಸ್ತಿನಾವತಿಯ ಹತ್ತಿರದಲ್ಲೇ ವಾಸ ಮಾಡ್ತಿದ್ರು. ಹಾಗಾಗಿ ದ್ರೋಣರಿಗೂ ಭೀಷ್ಮರಿಗೂ ನಂಟಸ್ತಿಕೆ ಬಹಳ ಇತ್ತು ಅಂತ ವರ್ಣಿಸ್ತದೆ ಮಹಾಭಾರತ. ಇವು ನೋಡಿದ್ರೆ ಹಸ್ತಿನಾವತಿಯಿಂದ ಪಾಂಡುಕೇಶ್ವರಕ್ಕೆ ಬಂದಿದೆ. ಸ್ವರ್ಗದ ದಾರಿ ಕಾಣಿಸ್ತಾ ಇದೆ. ಎಲ್ಲರೂ ಹೇಳ್ತಿದ್ರು ಇದು ಸ್ವರ್ಗದ ದಾರಿ, ಸ್ವರ್ಗದ ದಾರಿ. ಹೋಗೋ ಮನಸ್ಸು ಮಾಡಿರಲಿಲ್ಲ. ಆಗ ಸರಿ ಋಷಿಗಳು ಹೊರಟಿದ್ರು. ಕೇಳಿದ, ನೀವು ಈ ದಾರಿಯಲ್ಲಿ ಹೋಗ್ತಿದ್ದೀರಲ್ಲ, ಏನ್ ಸಮಾಚಾರ? ಸ್ವರ್ಗಕ್ಕೆ ಹೋಗ್ತಿದ್ದೀರಿ. ಆಸೆ ಯಾರಿಗಾಗತ್ತೆ? ಸ್ವರ್ಗಕ್ಕೆ ಇಲ್ಲೇ ನಾವಿಲ್ಲೇ ಕ್ಷೇತ್ರಕ್ಕೆ ಹೋಗ್ತಿದ್ದೀವಿ, ತಿರುಪತಿಗೆ ಹೋಗ್ತಿದ್ವಿ, ಮಂತ್ರಾಲಯಕ್ಕೆ ಹೋಗ್ತಿದ್ವಿ ಅಂದ್ರೆ ಅಯ್ಯೋ ನಮಗೂ ಬರ್ಬೇಕು ಅಂತ ಆಸೆ ಅಂತ ಅನ್ನಲ್ವೇ? ಹಾಗೆ ಪಾಂಡು ಆಸೆ ವ್ಯಕ್ತಪಡಿಸಿ ನನಗೂ ಸ್ವರ್ಗಕ್ಕೆ ಹೋಗೋಣ ಅಂತಿದೆ. ಅವರು ಮಾತನಾಡ್ತಾ ಹೇಳ್ತಾರೆ, ನೀನು ಭೂಮಿಗೆ ಬಂದದ್ದಕ್ಕೆ ಏನು ಕೆಲಸ ಆಗ್ಬೇಕಿದೆಯೋ ಅದು ಇನ್ನೂ ಪೂರ್ಣ ಆಗಿಲ್ಲ, ಬರಬೇಡ ಅಂತ ಹೇಳಿ. ಮಕ್ಕಳಾಗಿರಲಿಲ್ಲ. ನೀನು ಭೂಮಿಗೆ ಬಂದಾಗಲೇ ಮೊದಲೇ ನಿಗದಿಯಾಗಿರ್ತದೆ ನಿನ್ನಿಂದ ಇಂಥ ಕೆಲಸ ಆಗಬೇಕು ಅಂತ. ಅದನ್ನು ಪೂರ್ಣ ಮಾಡದೆ ನೀನು ಸ್ವರ್ಗಕ್ಕೆ ಬರೋ ಹಾಗಿಲ್ಲ ಅಂತ. ಏನ ಆ ಕೆಲಸ ಅಂತ ಕೇಳಿದ. ಋಷಿಗಳಾದ್ರಿಂದ ದಿವ್ಯ ದೃಷ್ಟಿಯಿಂದ ಹೇಳ್ತಾರೆ, ನಿನ್ನಿಂದ ಮಕ್ಕಳಾಗಬೇಕು, ಸಮಾಜಕ್ಕೆ ಧರ್ಮದ ಸ್ಥಾಪನೆ ಆಗಬೇಕು, ಅವರೇ ಮುಂದೆ ಯುದ್ಧ ಮಾಡಿ ಧರ್ಮದ ಶಿಕ್ಷಣ ಕೊಡಬೇಕು ಜಗತ್ತಿಗೆಲ್ಲ, ಅಂಥ ಮಕ್ಕಳು ಆಗಬೇಕಿದೆಯಪ್ಪ ಅಂತ ಉಪದೇಶ ಮಾಡಿದ್ರು. ಪಾಂಡು ಸಣ್ಣ ಮುಖ ಮಾಡಿಕೊಂಡು ಕುಂತಿ ಹತ್ರ ಬಂದ. ನಾನಾಗಿ ಮಕ್ಕಳನ್ನು ಪಡೆಯೋ ಹಾಗಿಲ್ಲ, ಮಕ್ಕಳು ಆಗದೆ ಹೋದ್ರೆ ನಾನು ಸ್ವರ್ಗಕ್ಕೆ ಹೋಗೋ ಹಾಗಿಲ್ಲ, ಇದು ಏನು ಸ್ಥಿತಿ ಬಂತು ನನಗೆ ಅಂತ ಪ್ರಾರಂಭ ಮಾಡಿದ್ದಕ್ಕೆ ಆಗ ಪಾಂಡುರಾಜನಿಗೆ ಕುಂತಿ, ನನ್ನ ಸಣ್ಣ ವಯಸ್ಸಿನಲ್ಲಿ ದುರ್ವಾಸರ ಸೇವೆ ಮಾಡಿದ್ದಕ್ಕೆ ಒಂದು ಮಂತ್ರ ಕೊಟ್ಟಿದ್ದಾರೆ, ಹೇಳಿದ್ರೆ ಸಾಕು ದೇವತೆಗಳು ಬರ್ತಾರೆ, ಕೊಟ್ಟೋಗ್ತಾರೆ ಬರಬೇಕಂದ್ರೆ ಅಂತ ವಿಷಯ ಮುಗಿಸಿದ್ವಿ. ಆದರೆ ನಿಯೋಗ ಅಂದಾಗ ಬಹಳ ಎಚ್ಚರ ಇರಬೇಕು. ತನ್ನ ಗಂಡನಿಗಿಂತ ಉತ್ತಮರಿಂದ ಪಡೆದ್ರೆ ತಪ್ಪಲ್ಲ, ಇಬ್ಬರಿಗೂ ತಪ್ಪಲ್ಲ. ಗಂಡ ಹೆಂಡತಿಯಲ್ಲಿ ಗಂಡನಿಗಿಂತ ಕೆಳಗಿರುವವರನ್ನು ಕರೆದ್ರೆ ಅಲ್ಲಿ ಅಪರಾಧ ಆಗ್ತದೆ. ಈ ಅಪರಾಧದಲ್ಲಿ ಮಾತ್ರ ಭಾಗಿ ಆಗ್ತಾರೆ. ಅವಳು ಗಂಡನಿಗೆ ಸರಿಸಮಾನರಾದ ದೇವತೆಗಳನ್ನು ಕರೆದುಬಿಡ್ತಾರೆ. ಈ ಚರ್ಚೆ ನಡೆದಲ್ಲಿ ವಿಸ್ತಾರವಾಗಿ ಹೇಳ್ತಾರೆ ಈ ಅಧ್ಯಾಯಗಳಲ್ಲಿ. ಎಷ್ಟು ಜವಾಬ್ದಾರಿಯಿಂದ ಮಾತಾಡ್ತಾರೆ ಕುಂತಿ ಅನ್ನೋದು ಎಲ್ಲ ಹೆಣ್ಣಿಗೆ ಅದೊಂದು ಸಂದೇಶದಾಯಕವಾಗುತ್ತೆ. ಬಹಳ ಜವಾಬ್ದಾರಿ. ಮಕ್ಕಳಾಗಬೇಕು, ಸಮಾಜಕ್ಕೆ ಏಳಿಗೆ ಇರಲಿ, ರಾಜ್ಯದ ಹಿತ ನೋಡಬೇಕು, ಧರ್ಮದ ಸ್ಥಾಪನೆ ಆಗಬೇಕು. ನೋಡಿ, ವಿವಾಹಿತರಾದ ಗಂಡು ಹೆಣ್ಣು ಬಹಳ ಯೋಚಿಸಿ ಸಮಾಜಕ್ಕೆ ಒಡೆತನ ಮಾಡಬೇಕು ಅನ್ನೋದನ್ನ ಈ ಮಹಾಭಾರತ ಈ ಅಂಶದಲ್ಲಿ ಹೇಳ್ಕೊಂಡು. ಯಾರನ್ನು ಕರಿಬೇಕು? ವೇದವ್ಯಾಸರನ್ನು ಕರೆಯೋಣ ಅಂದ್ರೆ ಕುಂತಿ ಹೇಳ್ತಾಳೆ, ಮಾವನನ್ನು ಕರೆಯೋದು. ಮಾವ ಅಂದ್ರೆ ಕುಂತಿಗೆ ಮಾವ, ಪಾಂಡುರಾಜನಿಗೆ ಅಪ್ಪ. ಅಪ್ಪನ ಕರೆಯೋದು ಉಚಿತ ಅಲ್ಲ, ಹೀಗೆ ನಿರಾಕರಿಸ್ತಾಳೆ. ಶೇಷನ ಕರೆಯೋಣ ಅಂದ್ರೆ ಶೇಷ ಈಗಾಗಲೇ ಕೃಷ್ಣನ ಅಣ್ಣನಾಗಿ ಹುಟ್ಟಿರುವ ಸಂದರ್ಭದಲ್ಲಿ ವೇದವ್ಯಾಸ ಬೇಡ, ಶೇಷ ಬೇಡ, ಮತ್ತೆ ಯಾರನ್ನು ಕರಿಬೇಕು? ಉತ್ತಮರನ್ನು ಕರಿಬೇಕು ಅಂದ್ರೆ ಯಮಧರ್ಮನನ್ನು ಕರೆಯೋಣ ಅಂತ ಯೋಚಿಸಿದ್ರಂತೆ ಗಂಡ ಹೆಂಡತಿ. ಕಾರಣ ಏನು? ರಾಜ್ಯದಲ್ಲಿ ಧರ್ಮ ಕಾಪಾಡಲಿಕ್ಕೆ ಧರ್ಮನೇ ಭೂಮಿಗೆ ಬರಬೇಕು. ಎಲ್ಲ ಅಧರ್ಮ ನಡೀತಾ ಇದೆ, ಹಾಗಾಗಿ ಧರ್ಮನನ್ನು ಕರೆಯೋಣ. ಧರ್ಮ ಬಂದ, ಅವಳ ಅಪೇಕ್ಷೆಯಂತೆ ತಾನೇ ಮಗನಾದ ಅನ್ನೋ ಕಥೆ ಮಹಾಭಾರತದಲ್ಲಿ ಬರ್ತದೆ. ಅವನು ಯುಧಿಷ್ಠಿರನಾದ. ಪುನಃ ಕೇಳ್ತಾಳೆ ಪಾಂಡುರಾಜನಿಗೆ ಕುಂತಿಯನ್ನು, ಏನೇ ಆಗಲಿ ರಾಜನಾಗಿ ಧರ್ಮ ಇರ್ತಾನೆ ಹಸ್ತಿನಾವತಿಯಲ್ಲಿ, ಶತ್ರುಗಳ ಕಾಟ ಬಹಳ,
ಸಜ್ಜನರಲ್ಲಿ ಆಗಬೇಕಾದ್ರೆ ಶತ್ರುಗಳು ಬಂದ್ರೆ ಹಾಗಾಗುತ್ತೆ. ಎದುರಿಸೋ ಶಕ್ತಿ ರಾಜನಿಗಿರಲ್ಲ. ಅವನಿಗೆ ಒಬ್ಬ ಬಲಶಾಲಿಯಾದವನು ಬೇಕು ಅಂತ ಹೇಳಿದ್ದಕ್ಕೆ ವಾಯುವನ್ನು ಕರೆದ ಭೀಮನಾದ ಅಂತ. ಮತ್ತೆ ಕೇಳಿದ, ಏನೇ ಆಗಲಿ ಒಬ್ಬ ಸುಂದರನಾದ ಮಗನನ್ನು ಪಡೆಯುವ ಆಸೆ ಇದೆ ಅಂತ. ಅಷ್ಟೇ ಅಲ್ಲ, ಏನೇ ಆಗಲಿ ಭೀಮಸೇನ ಹೊರಗೆಲ್ಲ ಶತ್ರುಗಳನ್ನು ನೋಡ್ಕೊಂಡು ಬರ್ತಿರ್ತಾನೆ ಯುದ್ಧ ಮಾಡಿಕೊಂಡು. ಒಳಗೆ ಯಾರು ಇಲ್ಲ ಅಂತ ಯಾರಾದ್ರೂ ನುಗ್ಗಿದ್ರೆ ಅದಕ್ಕೊಬ್ಬ ಆಂತರಿಕ ರಕ್ಷಕ ಬೇಕು ಅಂತ ಹೇಳಿ ಇಂದ್ರನನ್ನು ಕರೆಯೋಣ ಅಂತ ಅರ್ಜುನನ್ನು ಪಡೆದಿಲ್ಲ. ಇಷ್ಟು ಯೋಚಿಸಿ ಯೋಚಿಸಿ ಸಮಾಜ ಹಿತದೃಷ್ಟಿಯಿಂದಲೂ ದಂಪತಿಗಳಾಗಿ ಹ್ಯಾಕ್ ಸಮಾಜಕ್ಕೆ ಮಕ್ಕಳನ್ನು ಕೊಡಬೇಕು ಅನ್ನೋ ದೊಡ್ಡ ವಿಷಯವನ್ನ ಭಗವತ್ಪಾದಿ ಅಧ್ಯಾಯದಲ್ಲಿ ನಿರ್ವಹಿಸಿದ್ದಾರೆ. ಮೂವರು ಹುಟ್ಟಿದ್ರೆ ಮಾದ್ರಿಗೆ ಕುಂತಿಯ ಮೇಲೆ ಹೊಟ್ಟೆ ಕಿಚ್ಚು ಪ್ರಾರಂಭ ಆಯಿತು. ಅಯ್ಯೋ, ಅವಳಿಗೆ ಮಾತ್ರ ಮಕ್ಕಳಾದ ನನಗಿಲ್ಲ. ಪಾಂಡು ಸ್ಪರ್ಶ ಮಾಡೋ ಹಾಗೆ ಇಲ್ಲ. ಕಿಂದಮರ ಶಾಪ ಇಂದ್ರನ ಶಾಪ ಇದೆ ಅಂತ ನಿರ್ಣಯ ಕೊಟ್ಟಿದ್ದಾರೆ ಭಗವತ್ಪಾದಿ. ಸರಿ, ಇಲ್ಲಿ ಏನ್ ಮಾಡ್ಬೇಕು? ಒತ್ತಾಯ ಮಾಡ್ತಾಳೆ. ಮಾತ್ರೆಯ ಮೇಲೆ ಪಾಂಡವಿಗೂ ಪ್ರೀತಿ ಜಾಸ್ತಿ, ಕುಂತಿಗೆ ಹೇಳು ಹೇಳು ಅಂತ ಒತ್ತಾಯ. ಕುಂತಿಗೂ ಮಾತ್ರೆಯ ಮೇಲೆ ಕರುಣೆ ಏನೋ ಬಂತು. ಹೇಳ್ತಿದಾರಲ್ಲ ಯಜಮಾನ, ಮಾತು ಮೀರಬಾರದು ಅಂತ ಹೇಳಿ, ನೋಡು ನಿನಗೂ ಅವಳ ಮೇಲೆ ದಯೆ ಇರಲಿ, ಅವರಿಗೂ ಮಂತ್ರ ಹೇಳ್ಕೊಡು ಅಂದ್ರೆ ಕುಂತಿ ಹೇಳ್ತಾ ಇರುತ್ತೆ, ಒಂದ್ಸಲಿ ಮಾತ್ರ ಫಲ ಕೊಡ್ತದೆ, ಬಹಳ ಬಾರಿ ಬೇಡ. ನೀನ್ ನನ್ನನ್ನ ಮಂತ್ರ ಹೇಳಿ ಯಾರನ್ನೇ ಕರಿಬೇಕಾದ್ರೂ ನನ್ನನ್ನು ಹೇಳಿ ಕರಿ ಅಂತ ಹೇಳಿದ್ದಾರೆ. ಮಾತ್ರಿಗೆ ಅಷ್ಟು ಯೋಚನೆ ಬಂತು, ಕುಂತಿ ಕೇಳಬೇಕೋ ಬೇಡ. ಕೇಳಿದ್ರೆ ಅವಳು ಬೇಡ ಅಂದ್ಬಿಟ್ರೆ ಅಂತ ತಾನೇ ಯೋಚನೆ. ಕೆಲವೊಮ್ಮೆ ಅತಿ ಬುದ್ಧಿವಂತಿಕೆ ಅಂತ ನಾವು ಹೇಳ್ತೇವಲ್ಲ, ಕೆಲವು ಕಡೆ ಅಶಿಕ್ಷಿತ ಪಟವಹ ಅಂತ, ತಾನು ಭಾರಿ ಬುದ್ಧಿವಂತಿಕೆ ಅಂತ ಹೇಳಿ ಒಂದು ಬಾರಿ ಮಂತ್ರ ಹೇಳಿರ್ಬೇಕು, 2 ಮಕ್ಕಳಾಗಿರ್ಬೇಕು ಅಂತ ಹೇಳಿ ದೇವತೆಗಳನ್ನೆಲ್ಲ ಯೋಚನೆ ಮಾಡ್ತಾಳೆ ಪಟ್ಟಿಯಲ್ಲಿ. ಅಶ್ವಿನಿ ಎನ್ನುವ ದೇವತೆಗಳನ್ನ ಮನಸ್ಸಿನಲ್ಲಿ ಯೋಚಿಸಿ ಒಂದು ಬಾರಿ ಕರೆದ್ರೆ ಅವರಿಬ್ಬರೂ ಮಕ್ಕಳಾಗ್ತಾರೆ. ಕುಂತಿಗೆ 3 ಆದ್ರೆ ನನಗೆ 2 ಆದ್ರೂ ಆಯ್ತಲ್ಲ ಅಂತ ತೃಪ್ತಿ ಪಡ್ಕೋತೀನಿ ಅಂತ ಅಶ್ವಿನಿಗಳನ್ನು ಕರೆದು ಮಕ್ಕಳನ್ನು ಪಡೆದು ನಕುಲ ಸಹದೇವ ಅಂತ ಆಗುವುದು. ಇಷ್ಟು ಕಥೆ. ಆದರೆ ಆ ಅಶ್ವಿನಿ ದೇವತೆಗಳು ಪಾಂಡುರಾಜನಿಗೆ ಪರಾಭವ ಮರುತ್ತು ಅವನ ಸಮಾನ ಕಕ್ಷೆಯಲ್ಲಿ ಬರ್ತಾರೆ. ಸ್ವಲ್ಪ ಕಡಿಮೆ ಅಂತ ರಾಜರಾಜ ಕಡಿಮೆ ಸ್ತರದಲ್ಲಿದ್ದವರನ್ನ ನಿಯೋಗದಲ್ಲಿ ಕರೆದದ್ದಕ್ಕೆ ಮಾತ್ರಿ ತನ್ನ ಗಂಡನ ಸಾವಿಗೆ ಕಾರಣರಾಗ ಎಂಥ ಕಥೆ ಹೇಳ್ತೀನಿ. ಹಾಗಾಗಿ ಪಾಂಡು ಇವಳಿಂದಲೇ ಸಾವನ್ನಭಿಸುವ ಹಾಗಾಯ್ತು. ಅಂತೂ ಭೀಷ್ಮನ ಸಾವಿಗೆ ಅಂಬೆ ಕಾರಣರಾಗ್ತಾಳೆ, ಪಾಂಡುವಿನ ಸಾವಿಗೆ ಮಾದ್ರಿ ಕಾರಣರಾಗ್ತಾಳೆ ಅನ್ನೋ ಕಥೆ ರೋಮಾಂಚನ ಆಗ್ತದೆ ಮಹಾಭಾರತ. ಅಂದ್ರೆ ಏನೋ ಒಂದು ವಿಚಿತ್ರ ಲಿಂಕ್ ಇದೆ ಅನ್ನೋದು ಅರ್ಥ ಆಗ್ತದೆ ಗಂಡನಿಗೆ ಹೆಂಡತಿಗೆ. ಆ ಸಂದರ್ಭವನ್ನು ಹಾಗೆ ವರ್ಣನೆ ಮಾಡಿ ಸ್ಪಷ್ಟಪಡಿಸ್ತಾರೆ. 13ನೇ ವರ್ಷದ ಹುಟ್ಟಿದಬ್ಬ ಅರ್ಜುನಂದು ನಡೀತಾ ಇದೆ. ಚೈತ್ರ ಮಾಸ ಬಂದಿದೆ, ವಸಂತ ಋತು, ತಂಪು ಗಾಳಿ ಬೀಸ್ತಿದೆ, ಗಂಗೆಯ ಝರಿ ಹತ್ರ ಹೋಗಿದ್ದಾಳೆ ಮಾದ್ರಿ, ಮೈ ಒಟ್ಟಿ ಆ ನೀರಿಗೆ ನಿಂತಿದ್ದಾಳೆ. ಅವಳನ್ನು ನೋಡಿ ಪಾಂಡುವಿಗೆ ಕಾಮೋದ್ರೇಕ ಸ್ಪರ್ಶ ಮಾಡಿಬಿಟ್ಟು ಪಾಂಡು ತೀರಿ ಹೋಗ್ತಾರೆ. ಸ್ತ್ರೀ ಸ್ಪರ್ಶ ಆದರೆ ನಿನಗೆ ಸಾವು ಅಂತ ಕಿಂದವನ ಶಾಪ. ವಯಸ್ಸು 13 ಅರ್ಜುನನಿಗೆ. ಪಾಂಡವರಂತೂ ಎಲ್ಲ ವಯಸ್ಸಿನ ಪರಿಚಯನ್ನು ಭಗವತ್ಪಾದರು ನಿರ್ಣಯಿಸ್ತಾರೆ. 12ನೇ ಅಧ್ಯಾಯದಲ್ಲಿ ಕೃಷ್ಣಾವತಾರ ಆದಾಗ ಹಸ್ತಿನಾವತಿಯಲ್ಲಿ ಕಾಡಿನಲ್ಲಿ ಯಾರು ಹುಟ್ಟಿದ್ರು, ಕಾಡಿನಲ್ಲಿ ಯಾರು ಹುಟ್ಟಿದಾಗ ಮಥುರಾ ಪಟ್ಟಣದಲ್ಲಿ ಯಾರು ಹುಟ್ಟಿದ್ರು, ಹೀಗೆ ಸಮತೋಲನವಾಗಿ ವರ್ಣನೆ ಮಾಡಿದ್ದಾರೆ. ಯಾರಾದ್ಮೇಲೆ ಯಾರು ಹುಟ್ಟಿದ್ರು ಅಂತ ಅಣ್ಣ ತಮ್ಮಂದರ ಪರಿಚಯ ಆಗ್ಬೇಕಲ್ಲ. ಹಸ್ತಿನಾವತಿಯ ದುರ್ಯೋಧನ ಹೇಗೆ ಹುಟ್ಟಿದ, ಧರ್ಮರಾಜ ಹೇಗೆ, ಭೀಮ ಹೇಗೆ ಎಲ್ಲ ವಿವರಣೆ ಕೊಡ್ತಾರೆ. ಅದು 12ನೇ ಅಧ್ಯಾಯ. ಇಂಥ 12ನೇ ಅಧ್ಯಾಯದಲ್ಲಿ ಕೊನೆಗೆ ಹೇಳುವ ಮಾತು, 5 ಜನ ಮಕ್ಕಳು ಹುಟ್ಟಿದ್ರಲ್ಲ ಪಾಂಡವಿಗೆ, ಅವರು ಯಾರೂ ಕೂಡ ಸಾಧಾರಣರಲ್ಲ ಅಂತ ವೇದ ಮಂತ್ರಗಳು ಹೇಳ್ತಾರೆ ಅಂತ ನಿರ್ಣಯ ಕೊಡ್ತಾರೆ. ಹಾಗಾಗಿ ಅವರಿಗೆ ಕ್ಷತ್ರಿಯೋಚಿತವಾದ ಸಂಸ್ಕಾರವನ್ನ ಋಷಿ ಮುನಿಗಳನ್ನು ಕರೆಸಿ ಪಾಂಡು ಇರೋವರೆಗೂ ಮಾಡಿಸಿದ. ಪಾಂಡು ತೀರು ಹೋದ ಮೇಲೂ ಕೂಡ ಕ್ಷತ್ರಿಯ ಸಂಸ್ಕಾರವೇ ಸಿಕ್ತು ಅಂತ ದೇವತೆಗಳೇ ಭೂಮಿಗೆ ಬಂದಿದ್ದಾರೆ ಅಂತ ಹೇಳಿ ವರ್ಣನೆ ಮಾಡ್ತಾರೆ.
ಕ್ರಮವಾಗಿ ಅವರ ಬೆಳವಣಿಗೆಯೂ ಆಯಿತು. ಆಮೇಲೆ ಅವರನ್ನ ಪಾಂಡು ತೀರ್ಕೊಂಡ ಅಂದಾಗ ಋಷಿಗಳೆಲ್ಲ ಕುಂತಿ ಸಮೇತವಾಗಿ ಹಸ್ತಿನಾವತಿ ಕರ್ಕೊಂಡು ಬಂದು ಅನ್ನೋ ಸಂಗತಿ ಬರ್ತದೆ. ಇತಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ರಚಿತೆ ಶ್ರೀಮದ್ ಮಹಾಭಾರತ ತಾತ್ಪರ್ಯದಲ್ಲಿ ಕೃಷ್ಣಾವತಾರೇ ಪಾಂಡವೋತ್ಪತ್ತಿರ್ನಾಮ ದ್ವಾದಶೋಧ್ಯಾಯ. ನನಗೆ ತಿಳಿಸಿದ್ದು 3 ಅಧ್ಯಾಯಗಳ ಪ್ರವಚನ ಅಂತ. ಆ 3 ಅಧ್ಯಾಯಗಳಲ್ಲಿ ಬರುವ ಕೆಲವು ಸಂಗತಿಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋ ಪ್ರಯತ್ನ ಮಾಡಿದ್ದೇನೆ. ಮುಂದೆ ನಡೀತಾ ಇರುವ ತತ್ವಜ್ಞಾನ ಸಮ್ಮೇಳನದ ಪೂರ್ವಭಾವಿ ಕಾರ್ಯಗಳು ಬಹಳ ವಿಜೃಂಭಣೆಯಿಂದ ನಡೀಬೇಕಿದೆ ಮುಂದೆ. ಅದಕ್ಕೆಲ್ಲ ತಮ್ಮ ಸಹಕಾರದ ಅವಶ್ಯಕತೆ ಇದೆ. ನಮಗೆ ಈಗಾಗಲೇ ತಿಳಿಸಿದ್ದಾರೆ. ಆ ನಿಟ್ಟಿನಲ್ಲಿ ನೀವೆಲ್ಲ ಸಮ್ಮೇಳನದಲ್ಲಿ ಭಾಗವಹಿಸಬೇಕು. ಇದೊಂದು ಪೂರ್ವದಲ್ಲಿ ನಡೆದ ಕಾರ್ಯಕ್ರಮದ ಉಪಸಂಹಾರ ನಡೀತಾ ಇದೆ. ನಮ್ಮ ನರಸಿಂಹರಾವ್ ಜ್ಯೋತಿಯವರು ಬಹಳ ಅಭಿಮಾನದಿಂದ ಮೊಬೈಲ್ ಮೂಲಕ ನೀವು ಒಂದು ನಡೆಸಿಕೊಡ್ಬೇಕು ಅಂತ 2ನೇ ಬಾರಿ ಕೇಳಿದ್ದಾರೆ. ಇದು 2ನೇ ಬಾರಿಯ ಪ್ರವಚನ ತಾತ್ಪರ್ಯ ನಿರ್ಣಯಿತು. ಹಾಗಾಗಿ ಆ ದಂಪತಿಗಳಿಗೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಪ್ರತಿಪಾದ್ಯ ಶ್ರೀ ವೇದವ್ಯಾಸ ಶ್ರೀಕೃಷ್ಣ ಅನುಗ್ರಹ ಮಾಡಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ. ಇನ್ನು ಅಖಿಲ ಭಾರತ ಮಾಧ್ವ ಮಹಾಮಂಡಲದ ಎಲ್ಲ ಸದಸ್ಯರನ್ನ, ಆ ಕುಟುಂಬದ ಸದಸ್ಯರನ್ನು ಕೂಡ ಭಗವಂತ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡಿ, ತುಮಕೂರಿನ ಎಲ್ಲ ಸಜ್ಜನ ವೃಂದ ಈ ಜ್ಞಾನ ಕಾರ್ಯದಲ್ಲಿ ಭಾಗವಹಿಸಿದ್ದೀವಿ. ತಮಗೂ ಭಗವಂತ ಅನುಗ್ರಹಿಸಲಿ ಪ್ರಾರ್ಥಿಸ್ತೇನೆ. ಕೃಷ್ಣ ಮಂದಿರ, ತುಮಕೂರಿನ ಕೃಷ್ಣ ಮಂದಿರ ಈ ಎಲ್ಲ ಜ್ಞಾನ ಕಾರ್ಯಕ್ಕೆ ಅಣಿ ಮಾಡಿಕೊಂಡಿದ್ದಾರೆ. ಆ ಎಲ್ಲ ಸದಸ್ಯರನ್ನ ಸಂದರ್ಭದಲ್ಲಿ ಹೆಚ್ಚು ಅಭಿವಾದನೆ ಮೂಲಕ ಅವರನ್ನು ಅಭಿನಂದಿಸಿ ಧನ್ಯವಾದಗಳನ್ನು ಸಲ್ಲಿಸಿ ಹೀಗೆ ಮುಂದುವರಿಯಲಿ ಅಂತ ಈಗಾಗಲೇ ಹೇಳಿದ್ದಾರೆ. ಮತ್ತೆ ಮುಂದಿನ ಮಾಸದಲ್ಲಿ ಮುಂದುವರಿಯುತ್ತದೆ ಈ ಕಾರ್ಯಕ್ರಮ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನೀವೆಲ್ಲ ಭಾಗವಹಿಸಬೇಕು ಅಂತ ಕೇಳ್ತಾ, ಪರಮ ಪೂಜ್ಯ ಶ್ರೀ ಪೇಜಾವರ ಮಠಾಧೀಶರಾದ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಕರಕಮಲ ಸಂಜಾತರಾದ ವಿಶ್ವಪ್ರಸನ್ನ ತೀರ್ಥರು ಅವರ ಗುರುಗಳ ಮಾರ್ಗದರ್ಶನದಲ್ಲಿ ಅವರು ಊರೂರುಗಳಲ್ಲಿ ಅಖಿಲ ಭಾರತ ಮಾಧ್ವ ಮಹಾಮಂಡಲದ ಮೂಲಕ ಜ್ಞಾನ ಹೆಚ್ಚಿಸುವಂತೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಈ ಬಾರಿ ಸುಯೋಗ ಅಂತ ಅದು ತುಮಕೂರಿನಲ್ಲಿ ಹಮ್ಮಿಕೊಂಡಿದ್ದಾರೆ. 2027ನೇ ಇಸ್ವಿಯಲ್ಲಿ ಕಾರ್ಯಕ್ರಮವನ್ನು ನಿಗದಿಪಡಿಸಿದ್ದಾರೆ. ಸಮಾಜದ ಮೂಲೆ ಮೂಲೆಗಳಲ್ಲಿದ್ದವರು ಸೇರಬೇಕು. ಮಾಧ್ವ ತತ್ವಜ್ಞಾನದ ಸಮ್ಮೇಳನ ಆಗಬೇಕು. ಜ್ಞಾನದ ಶಕ್ತಿ ಏನು ಅಂತ ಸಮಾಜಕ್ಕೆ ತಿಳಿಬೇಕು. ಶುದ್ಧ ಜ್ಞಾನದ ಪ್ರಸಾರದಲ್ಲಿ ಮುಂದೆ ಏನೆಲ್ಲ ಯೋಜನೆಗಳನ್ನು ಕೈಗೊಳ್ಳಬೇಕು ಅಂತ ಸಂಕಲ್ಪ ಮಾಡಬೇಕು. ಹೀಗೆ ದೂರದೃಷ್ಟಿಯಿಂದ ವಿಶ್ವಪ್ರಸನ್ನ ತೀರ್ಥರು ಇಂಥ ಕಾರ್ಯಕ್ರಮ ಮಾಡಬೇಕು ಅಂತ ಸಂಕಲ್ಪಿಸಿದ್ದು ಈಗಾಗಲೇ ಸಭೆಗಳನ್ನು ಕರೆದು ಬೇರೆ ಬೇರೆ ರೀತಿಯ ಆ ಕಾರ್ಯಕ್ರಮಗಳ ಆಯೋಜನೆಯನ್ನು ಹಾಕೊಂಡಿದ್ದಾರೆ. ಅದರಲ್ಲಿ ಇದು ಒಂದು ಕಾರ್ಯಕ್ರಮ. ಇಂಥ ಮಹಾ ಸಂಕಲ್ಪವನ್ನು ಮಾಡಿದ ಪೂಜ್ಯ ಶ್ರೀಪಾದಗಳವರನ್ನು ಕೂಡ ಭಕ್ತಿಪೂರ್ವಕವಾಗಿ ಮತ್ತೊಮ್ಮೆ ನಮಸ್ಕರಿಸಿ, ಇನ್ನು ಈ ಮಂಡಲದ ಸದಸ್ಯರನ್ನು ಕೂಡ ಅಭಿನಂದಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಹರಗೇ